हरे कृष्णा। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे ಎಲ್ಲರಿಗೂ ಇವತ್ತಿನ ಭಾನುವಾರದ ಈ ಸತ್ಸಂಗಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದ ಅಧ್ಯಾಯ 17 ಶ್ಲೋಕ 24 ಈ ಶ್ಲೋಕವನ್ನು ಚರ್ಚೆ ಮಾಡೋಣ. ತಪಃ ಶೌಚಂ ದಯಾ ಸತ್ಯಂ ಇತಿ ಪಾದಾಃ ಕೃತೆ ಕೃತಾಃ ಅಧರ್ಮ ಅಂಶೈಸ್ತ್ರಯೋ ಭಗ್ನಾಃ
ದಯಾ ಸತ್ಯಂ ತಪಃ ಶೌಚಂ ದಯಾ ಸತ್ಯಂ ಇತಿ ಪಾದಾಃ ಕೃತೆ ಕೃತಾಃ ಅಧರ್ಮಾಂಶೈಸ್ತಯೋ ಭಗ್ನಾಃ ಸ್ಮಯಸಂಗಂ ಮದೈಸ್ತವ ತಪಃ ಶೌಚಂ ದಯಾ ಸತ್ಯಂ ಇತಿ ಪಾದಾಃ ಕೃತೆ ಕೃತಾಃ ಅಧರ್ಮಾಂಶೈಸ್ತ್ರಯೋ ಭಗ್ನಾಃ ಸ್ಮಯಸಂಗಮದೈಸ್ತವ ಹೇಳ್ತೀರಾ? ತಪಶೌಚಂ ದಯಾ ಸತ್ಯ ಇತಿ ಪಾದಾ ಕೃತೆ ಕೃತಾ ಧರ್ಮಂ ಶೈತ್ರಯೋ ಭಗ್ನಾ ಸ್ಮಯಸಂಗಮದೈಸ್ತವ ತಪಶೌಚಂ ದಯಾ ಸತ್ಯಮಿತಿ ಪಾದಾ ಕೃತೆ ಕೃತಃ ಅಧರ್ಮಾಂಶೈಸ್ತ್ರಯೋ ಭಗ್ನಃ ಸ್ಮಯಸಂಗಮದೈಸ್ತವ ತಪಶೌಚಂ ದಯಾ ಸತ್ಯಂ ಇತಿ ಪಾದಾ ಕೃತೆ ಕೃತಃ ಅಧರ್ಮಾಂಶೈತ್ರಯ ಭಗ್ನಾ ಸ್ಮಯಸಂಗಮದೈಸ್ತವ ತಪಃ ಶೌಚೋ ದಯಾ ಸತ್ಯಮಿತಿ ತಪಶೌಚಂ ದಯಾ ಸತ್ಯಮಿತಿ ಪಾದಂ ಕೃತೆ ಕೃತಾಂ ಅಧರ್ಮಾಂಶೇಷೋ ಭಗ್ನಂ ಸ್ವಯಂ ಸಂಗಂ ಮಧ್ಯಸ್ಥವ ಮತ್ತೆ ಹೇಳ್ತೀರಾ? ತಪಸ್ಸು ಶೌಚಂ ಶುಚಿತ್ವ ದಯಾ ದಯೆ ಸತ್ಯಂ ಸತ್ಯ ಇತಿ ಹೀಗೆ ಪಾದಾಃ ಪಾದಗಳು ಕೃತೆ ಸತ್ಯ ಸತ್ಯಯುಗದಲ್ಲಿ ಕೃತಾಃ ಮಾಡಲ್ಪಟ್ಟಿದ್ದವು ಅಧರ್ಮ ಅಧರ್ಮದ ಅಂಶೈಃ ಅಂಗಗಳಿಂದ ತ್ರಯಃ ಮೂರು ಮದೈ ಭಗ್ನಾಃ ಮುರಿದಿವೆ ಸ್ಮಯ ಗರ್ವ ಸಂಘ ಅತಿಯಾದ ಸ್ತ್ರೀ ಸಹವಾಸ ಮದೈಹೆ ಮತ್ತೇರುವುದರಿಂದ ತವ ನಿನ್ನ ಅನುವಾದ ಮತ್ತು ಭಾವಾರ್ಥ ಅನುವಾದ ಸತ್ಯಯುಗದಲ್ಲಿ ನಿನಗೆ ತಪಸ್ಸು ಶುಚಿತ್ವ ದಯೆ ಸತ್ಯ ಎಂಬ ನಾಲ್ಕು ತತ್ವಗಳೇ ಪಾದಗಳಾಗಿದ್ದವು. ಆದರೆ ಗರ್ವ ಸ್ತ್ರೀ ಸಂಘ ಮತ್ತು ಮತ್ತತೆ ಎಂಬ ಅಧರ್ಮಗಳಿಂದ ನಿನ್ನ ಮೂರು ಪಾದಗಳು ಮುರಿದು ಹೋಗಿವೆ ಎಂದು ತೋರುತ್ತದೆ. ಇಲ್ಲಿ ಹೇಳ್ತಿದ್ದಾರೆ
ಧರ್ಮ ಪುರುಷನ ಧರ್ಮದ 4 ತತ್ವಗಳು, 4 ಆಧಾರ ಸ್ತಂಭಗಳು ಹೇಗೆ ಕಾಲ ಕಾಲಕ್ಕೆ ಬದಲಾಗ್ತವೆ ಅಥವಾ ಎಷ್ಟರ ಮಟ್ಟಿಗೆ ಈ ಆಧಾರ ಸ್ತಂಭಗಳು ಸಮಾಜದಲ್ಲಿ ಸ್ಥಾಪಿತವಾಗಿರ್ತವೆ ಅಂತ ನಾವು ನೋಡ್ತೇವೆ. ಕಾಲ ಕಾಲಕ್ಕೆ ಧರ್ಮ ಸ್ಥಾಪನೆ ಬದಲಾಗ್ತಾ ಇರುತ್ತೆ ಅಥವಾ ಧರ್ಮದ ಆಚರಣೆ ಬದಲಾಗ್ತಾ ಇರುತ್ತೆ. ವರ್ತಮಾನದಲ್ಲಿ ನೀವು ಹೇಳಿ, ವರ್ತಮಾನದಲ್ಲಿ ಧರ್ಮಾಚರಣೆ ಒಂದು 50 ವರ್ಷದ ಪೂರ್ವಕ್ಕಿಂತ ಹೆಚ್ಚಿಗೆ ಇದೆಯಾ, ಕಮ್ಮಿ ಆಗ್ತಾ ಇದೆಯಾ? ಏರುಮುಖ ಆಗ್ತಾ ಇದೆ, ಇಳಿಮುಖ ಆಗ್ತಾ ಇದೆ? ಇಳಿಮುಖ, ಡಿಸೆಂಡಿಂಗ್ ಆರ್ಡರ್. ಕ್ರಮೇಣವಾಗಿ ಧರ್ಮಾಚರಣೆ, ಶಾಸ್ತ್ರ ಅಧ್ಯಯನ, ಭಗವದ್ಭಕ್ತಿ, ಮುಮುಕ್ಷುಭಿ ಅಂದರೆ ಮೋಕ್ಷಮುಖಿಯಾದ ಜೀವನ. ಈಗ ಭೋಗಮುಖಿಯಾದ ಜೀವನ ಅಲ್ವಾ? ಭೋಗ, ಸಂಸಾರ ಭೋಗ, ಹೆಚ್ಚೆಚ್ಚಾಗಿ ಹಣ ಸಂಪಾದನೆ ಮಾಡಬೇಕು, ಹೆಚ್ಚೆಚ್ಚಾಗಿ ಇಂದ್ರಿಯ ತೃಪ್ತಿಯ ಅನುಕೂಲಗಳನ್ನು ಶೇಖರಣೆ ಮಾಡಬೇಕು ಮತ್ತು ಸುಖವಾಗಿರಬೇಕು. ಅಬ್ಬಮ್ಮ ಅಂದರೆ ತುಂಬ ಒಳ್ಳೆಯ ವ್ಯಕ್ತಿ ಅಂದರೆ ಸಜ್ಜನಿಕೆಯಿಂದ ಬೇರೆ ಯಾರಿಗೂ ತೊಂದರೆ ಮಾಡ್ದೇನೆ ನನ್ನ ಜೀವನ ಇಂದ್ರಿಯ ತೃಪ್ತಿಯನ್ನು ಮಾಡ್ತಾ ಇರ್ಬೇಕು. ಅಷ್ಟಕ್ಕೆ ಮ್ಯಾಕ್ಸಿಮಮ್ ಅದು. ಬೇರೆಯವ್ರಿಗೆ ತೊಂದರೆ ಕೊಡಬೇಡಿ, ನನಗೂ ಬೇರೆ ತೊಂದರೆ ಕೊಡಬೇಡಿ, ನಿಮ್ಮ ಇಂದ್ರಿಯ ತೃಪ್ತಿ ನೀವು ಮಾಡ್ಕೊಳ್ಳಿ, ನಮ್ಮ ಇಂದ್ರಿಯ ತೃಪ್ತಿ ನಾವು ಮಾಡ್ಕೊಳ್ತೀವಿ. ದೇವರು ಬೇಡ, ಏನು ಬೇಡ, ಅದು ಅತಿ ಆಗಬಾರ್ದು. ಟೂ ಮಚ್ ಇಸ್ ಟೂ ಬ್ಯಾಡ್. ದೈವಭಕ್ತಿ ಜಾಸ್ತಿ ಆದರೆ ನಮಗೆ ನಮ್ಮ ಭೌತಿಕ ಪ್ರಗತಿಯ ಮಾರ್ಗ ಕುಂಠಿತವಾಗುತ್ತೆ, ಸ್ಥಗಿತವಾಗುತ್ತೆ, ಅಥವಾ ಏನಾಗುತ್ತೆ, ಅದು ನಿಧಾನವಾಗುತ್ತೆ ಅಲ್ವಾ? ತುಂಬ ಜಾಸ್ತಿ ಭಕ್ತಿಯಲ್ಲಿ ಮಾಡಬೇಡಿ ಅಂತ ಈಗಿನ ವರ್ತಮಾನದ ಜೀವನ ಶೈಲಿ. ಆದರೆ ನಾವು ನೋಡ್ತೇವೆ ಪೂರ್ವದಲ್ಲಿ ಈ ಧರ್ಮಾಚರಣೆಯ ಧರ್ಮಾಚರಣೆಯ ಪ್ರಮಾಣ ಜಾಸ್ತಿ ಇತ್ತು. ಕಾಲಕ್ರಮೇಣ ಇದು ಕಡಿಮೆ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಕಲಿಯುಗದಲ್ಲಿ ಹೇಳ್ತಂದರೆ ಮೂಲತಃ ಧರ್ಮಾಚರಣೆಯ 4 ಆಧಾರ ಸ್ತಂಭಗಳು: ತಪಸ್ಸು, ಶೌಚ ಅಂದರೆ ಶುದ್ಧಿ, ದಯೆ ಬೇರೆಯವರ ಪ್ರತಿ ದಯೆ, ಸತ್ಯತೆ. ಇದು 4 ಧರ್ಮಾಚರಣೆಯ ಆಧಾರ ಸ್ತಂಭಗಳು. ಸತ್ಯಯುಗದಲ್ಲಿ ನಿನಗೆ ತಪಸ್ಸು, ಶುಚಿತ್ವ, ದಯೆ, ಸತ್ಯ ಎಂಬ 4 ತತ್ವಗಳೇ ಪಾದಗಳಾಗಿದ್ದವು. ಅಂದರೆ ಇದು ಧರ್ಮ ಸ್ವರೂಪಿಯಾದ ಎತ್ತಿನ ಸ್ಥಿತಿ ಹೇಳ್ತಾ ಇದ್ದಾರೆ. ಎತ್ತು ಧರ್ಮದ ಸ್ವರೂಪ, ಧರ್ಮ ಸ್ವರೂಪ. ಅದಕ್ಕೆ ಶ್ರೀಪಾದ್ ಮಧ್ವಾಚಾರ್ಯರು ಎಲ್ಲೇ ಹೋದರೂ ಕೂಡ ಯಾವತ್ತೂ ಅವರೊಂದಿಗೆ ಒಂದು ಎತ್ತು ಪ್ರಯಾಣ ಮಾಡ್ತಾ ಇತ್ತು. ಯಾಕಂದರೆ ಎತ್ತು ಧರ್ಮದ ಸ್ವರೂಪ, ಧರ್ಮ ಪುರುಷನ ಪ್ರತಿರೂಪ. ಅದಕ್ಕೆ ಅದಕ್ಕೆ ಹೇಳ್ತಾರೆ ಶಾಸ್ತ್ರದಲ್ಲಿ, ಎಲ್ಲೇ ಹೋದರೂ ಸದಾ ಆ ಎತ್ತು ಅವ್ರ ಜೊತೆಗೆ ಸಂಚಾರ ಮಾಡ್ತಾ ಇತ್ತು, ಅವರ ಗ್ರಂಥಗಳನ್ನು ಹೊರತಾ ಇತ್ತು. ಆಮೇಲೆ ಮಧ್ವಾಚಾರ್ಯರು ಆ ಎತ್ತಿಗೆ ಆಶೀರ್ವಾದ ಮಾಡಿದರು. ಏನಂದರೆ, ಈ ಪ್ರಾಣಿ ಅಥವಾ ಈ ಎತ್ತು ಧರ್ಮದ ಸ್ವರೂಪ, ಮತ್ತು ಇದೇ ಜೀವಿ, ಈ ಎತ್ತಿನೊಳಗಿರೋ ಜೀವಿ ಭವಿಷ್ಯದಲ್ಲಿ ನಾನು ಬರೆದಿರುವ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಬರೀತಾರಂತ ಅವಾಗಲೇ ಒಂದು ಭವಿಷ್ಯವಾಣಿ ಹೇಳಿದರು. ಟಿಪ್ಪಣಿ ಅವಾಗ ಒಂದು ಭಕ್ತರು ಸಮೂಹದಲ್ಲಿ ಹೇಳಿದರು, ಭವಿಷ್ಯದಲ್ಲಿ. ಯಾಕಂದರೆ ಮಧ್ವಾಚಾರ್ಯ ಬರೆದಿರೋ ಲೇಖನ ತುಂಬ ಇದಾಗಿದೆ, ತುಂಬ ಉನ್ನತ ಸ್ತರದಲ್ಲಿದೆ, ಒಂದು ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿದೆ, ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಅದನ್ನು ಸರಳೀಕರಣಗೊಳಿಸಲಿಕ್ಕೆ ಯಾರಾದ್ರೂ ಬೇಕಿತ್ತು, ಮುಂದಿನ ಭವಿಷ್ಯದಲ್ಲಿ ಒಬ್ಬರು ಆಚಾರ್ಯರು ಬೇಕಿತ್ತು. ಅವಾಗ ಯಾರು ಮಾಡ್ತಾರೆ ಇದನ್ನು ಸರಳೀಕರಣ ಮಾಡಬೇಕಿದೆಯಲ್ಲ ಭವಿಷ್ಯದಲ್ಲಿ ಅಂತ ಹೇಳಿದಾಗ, ಯಾರು ಮಾಡ್ತಾರೆ ಅಂತ ಪ್ರಶ್ನೆ ಬಂದಿತ್ತು. ಅಲ್ಲಿರೋ ಕೆಲವರು ಅಂದ್ಕೊಂಡ್ರೆ ನನ್ನ ಹೆಸರು ಹೇಳ್ಬೋದೇನೋ, ಯಾಕಂದ್ರೆ ನಾನು ಘನಪಂಡಿತ, ಈ ಸಭೆಯಲ್ಲಿ ನಾನೇ ಗೊತ್ತಿರೋದು ಅಂತ ಅಂದ್ಕೊಂಡಿರ್ಬೋದು. ಆಗ ಆಚಾರ್ಯ ಹೇಳ್ತಾರೆ, ನಿಮ್ಮಲ್ಲಿ ಯಾರಿಗೂ ಈ ಕೆಲಸ ನಿಮ್ಮಿಂದ ಆಗೋದಿಲ್ಲ ಅಂತ. ಈ ಕೆಲಸ ಆಗೋದು ಈ ಎತ್ತಿನಿಂದ. ಇಲ್ಲಿ ಇದನ್ನಲ್ಲ ಇವನು ಮಾಡ್ತಾನೆ ಅಂತ. ಅವಾಗ ಆ ಸಮಯದಲ್ಲಿ ಕೆಲವರಿಗೆ ಅಸೂಯೆ ಆಗಿತ್ತು ಎತ್ತಿನ ಪರ. ಯಾಕಂದರೆ ಅವರಿಗೆ ಪ್ರಾಮುಖ್ಯತೆ ಸಿಗ್ತಲ್ಲ, ಒಂದು ಎತ್ತಿಗೆ ನಮಗೆ ಸಿಗದೇ ಇರೋ ಆ ಪ್ರಾಮುಖ್ಯತೆ, ಆಚಾರ್ಯ ಅನುಗ್ರಹ ಆ ಎತ್ತಿಗೆ ಸಿಕ್ತಂತ ಅವ್ರು ಏನು ಮಾಡ್ತಾರೆ, ಒಂದು ಷಡ್ಯಂತ್ರ ಮಾಡಿ ಹಾವಿನಿಂದ ಕಚ್ಚಿಸ್ಲಿಕ್ಕೆ ಒಂದು ಆಯೋಜನೆ ಮಾಡ್ತಾರೆ. ಆ ಎತ್ತನ್ನು ಹಾವಿಂದ ಕಚ್ಚಿಸೋದನ್ನು ಸಾಯಿಸ್ಬೇಕಂತ. ಯಾಕಂದ್ರೆ ಏನಾಗುತ್ತೆ, ಎಷ್ಟೆಷ್ಟು ಎತ್ತು ಆಚಾರ್ಯರ ಸಂಘ ಮಾಡ್ತಾರೆ, ಆ ಎತ್ತು ಏನು ಮಾಡ್ತಾ ಇದೆ, ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಶ್ರವಣ ಮಾಡ್ತಾ ಇದೆ, ಕೇಳಿಸ್ಕೊಳ್ತಾ ಇದೆ. ಕೇಳಿದಷ್ಟು ಅವರಿಗೆ ಅದು ಜ್ಞಾನಾರ್ಜನೆ ಆಗ್ತಾ ಇದೆ ಶ್ರವಣ ಮಾಡಿದಷ್ಟು. ಬಾಕಿಯವ್ರು ಕೇಳಿಸ್ಕೊಳ್ತಾರಿಲ್ವೋ, ಆ ಎತ್ತು ಮಾತ್ರ ಸದಾ ಆಚಾರ್ಯರ ವಾಣಿಯನ್ನು ಯಾವತ್ತೂ ಕೇಳಿಸ್ಕೊಳ್ತಿದೆ. ಸೊ ಅದನ್ನು ಅವ್ರ ಸಂಘವನ್ನು
ಅದನ್ನು ಕಡಿಮೆ ಮಾಡೋಣ ಅಥವಾ ದೂರ ಮಾಡೋಣ ಅಂತ ಒಂದು ಹಾವನ್ನು ಬಿಡ್ತಾರೆ ಅದನ್ನು ಕಚ್ಚಲಿಕ್ಕೆ. ಹಾವು ಖಚಿತ ಕೂಡ. ಅವಾಗ ಗೊತ್ತಾಗುತ್ತೆ, ಆಚಾರ್ಯರಿಗೆ ಸುದ್ದಿ ಬಂದಾಗ ಹೇಳ್ತಾರೆ, ಕಚ್ಚಲ್ಪಡುವವನು ಸಾಯೋದಿಲ್ಲ, ಕಚ್ಚಿದವನು ಸಾಯ್ತಾನೆ ಅಂತ ಅಲ್ಲಿ ವಾಣಿ ಹೇಳ್ತಾರೆ ಆಚಾರ್ಯರು. ಅಂದರೆ ಕಚ್ಚಿದವ್ರು ಯಾರು? ಹಾವು. ಆ ಸಂದರ್ಭದಲ್ಲಿ ಹಾವು ಸಾಯುತ್ತೆ ಹೊರತು ಆ ಎತ್ತು ಸಾಯಲ್ಲ, ಅದು ಜೀವಂತ ಬದುಕುತ್ತೆ. ಅದೇ ಎತ್ತು ಭವಿಷ್ಯದಲ್ಲಿ ಟೀಕಾಚಾರ್ಯರಾದ ಜಯತೀರ್ಥರಾಗಿ ಜನಿಸ್ತಾರೆ. ಜಯತೀರ್ಥರು ಅವರು ಜನ್ಮತಃ ರಾಜಕುಮಾರರು, ತುಂಬ ಆಗರ್ಭ ಶ್ರೀಮಂತ ರಾಜನ ಮನೆಯಲ್ಲಿ ಜನಿಸ್ತಾರೆ. ರಾಜಕುಮಾರರು ಎಲ್ಲ ಐಶ್ವರ್ಯಗಳಿತ್ತು. ಆದರೆ ಅವಾಗ ಅವರು ಪೂರ್ವದ ಸ್ಮರಣೆ ಇರಲಿಲ್ಲ, ಸ್ವಲ್ಪ ಮರೆಮಾಚಿತ್ತು. ಒಂದ್ಸರ್ತಿ ಏನು ಮಾಡ್ತಾರೆ, ಅಕ್ಷೋಭ್ಯ ತೀರ್ಥರು ಅವರು ಇನ್ನೊಬ್ಬ ಪ್ರಸಿದ್ಧ ಮಹಾನ್ ಶ್ರೇಷ್ಠ ಆಚಾರ್ಯರು ಆ ಬದ್ಧ ಸಂಪ್ರದಾಯದಲ್ಲಿ, ಅಕ್ಷೋಭ್ಯ ತೀರ್ಥರು ಒಂದು ನದಿ ತೀರದಲ್ಲಿ ಕೂತ್ಕೊಂಡು ಅವರು ಧ್ಯಾನ ಮಾಡ್ತಿರ್ತಾರೆ, ಸಂಧ್ಯಾ ವಂದನೆ ಮಾಡಿಕೊಂಡು ಧ್ಯಾನಕ್ಕೆ ಕೂತಿರ್ತಾರೆ. ಇನ್ನೊಂದು ತೀರದಲ್ಲಿ, ಆ ನದಿ ಇನ್ನೊಂದು ತೀರದಲ್ಲಿ ಈ ರಾಜ್ಕುಮಾರ ಬರ್ತಾರೆ. ಪೂರ್ವ ಹೆಸರು ಬೇರೆ ಇದೆ. ರಾಜ್ಕುಮಾರ್ ಬಂದಾಗ ನೀರು ಕುಡ್ಲಿಕ್ಕೆ ಬರ್ತಾರೆ. ಸಾಮಾನ್ಯವಾಗಿ ಮನುಷ್ಯರು ಕುಡಿಯೋದು ನೀರನ್ನು ಬೊಗಸೆಯಲ್ಲಿ ತೊಗೊಂಡು ನೀರು ಕುಡಿಯೋದು ಮನುಷ್ಯನ ರೂಢಿ, ಮನುಷ್ಯನ ಸ್ವಾಭಾವಿಕ. ಆದರೆ ಪ್ರಾಣಿಗಳು ನೇರವಾಗಿ ಬಾಯಿ ಹಾಕಿ ಕುಡಿತಾರೆ. ಈ ರಾಜಕುಮಾರ ನೀರು ಕುಡ್ಲಿಕ್ಕೆ ನೇರವಾಗಿ ಮುಖವನ್ನು ನೀರಲ್ಲಿ ಹಾಕಿದರು. ಮುಖದಿಂದ ಒಂದು ಪ್ರಾಣಿ ಥರ ಮುಖದ ಮೂಲಕ ನೇರವಾಗಿ ಕುಡಿತಾ ಇದ್ದಾರೆ. ಆ ಕಡೆಯಿಂದ ಅಕ್ಷೋಭ್ಯ ತೀರ್ಥ ವಿಚಿತ್ರ ಅನಿಸುತ್ತೆ, ಈ ಮನುಷ್ಯ ಇದ್ದಾನೆ ಯಾಕೆ ಹಿಂಗೆ ಕುಡಿತಾ ಇದ್ದಾನೆ ಅಂತ. ಬೊಗಸೆಯಿಂದ ತೊಗೊಂಡು ಕುಡಿಬೇಕು ಅಥವಾ ಪಾತ್ರೆ ತೊಗೊಳ್ಬೇಕು, ಯಾಕೆ ಹಿಂಗೆ ಕುಡಿತಾ ಇದ್ದಾನೆ ಅಂದಾಗ ಆ ಕಡೆಯಿಂದ ಅವರು ಧ್ವನಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ನೋಡಿ ಮೊದಲು ನೋಡಿ, ಈ ಧ್ವನಿವರ್ಧಕ ಬೇಕಾಗಿದೆ, ಆದರೆ ಮೊದಲಿನ ಕಾಲದಲ್ಲಿ ಧ್ವನಿವರ್ಧಕ ಬೇಕಿಲ್ಲ. ಅನಂತೇಶ್ವರ ನೋಡಿದ್ರೆ ಉಡುಪಿ ನೋಡ್ತಾರೆ ಕೆಲವರು. ಅನಂತೇಶ್ವರ ದೇವಸ್ಥಾನದಲ್ಲಿ ಕೂತ್ಕೊಂಡು ಆಚಾರ್ಯರು ಮಾತಾಡಿದ್ರೆ ಇಡೀ ಉಡುಪಿ ಗ್ರಾಮಕ್ಕೆ ಕೇಳಿಸ್ತಾ ಇರ್ತಂತೆ ಅವರ ಪ್ರವಚನ, ಇಡೀ ಉಡುಪಿ ಗ್ರಾಮಕ್ಕೆ ಕೇಳಿಸ್ತಾ ಇದೆ. ಮತ್ತೆ ಬದ್ರಿಕಾಶ್ರಮದಲ್ಲಿ ಮಹಾಭಾರತವನ್ನ ಹೇಳಿದ್ದು, ಡಿಕ್ಟೇಟ್ ಮಾಡಿದ್ದು ವ್ಯಾಸದೇವರು. ಬರೆದಿದ್ದವರು ಗಣಪತಿ ಅವರು ಬರೆದಿದ್ದು ಅಲ್ವಾ. ಈಗ ನಾನು ಡಿಕ್ಟೇಷನ್ ಇವು ಕೊಡ್ತೇವೆ ಆಫೀಸಲ್ಲಿ, ಡಿಕ್ಟೇಷನ್ ಅಂತಾರೆ, ನಾನು ಹೇಳ್ತೇನೆ, ನೀವು ಬರ್ಕೊಳ್ತೇನೆ. ಡಿಕ್ಟೇಷನ್ ಮಾಡೋರು ತೋಳೋರು ಎಷ್ಟು ದೂರ ಕೂತ್ಕೊಂಡ್ರೆ ಅನುಕೂಲ, ಕೇಳಿಸ್ಬೋದು ಕ್ಲೀನಾಗಿ. ಡಿಕ್ಟೇಷನ್ ಒಂದು ಲೆಟರ್ ಬರೆಯಪ್ಪ ಅಂತ ಈ ಹುಡುಗನ ಡಿಕ್ಟೇಷನ್ ಕೊಟ್ಟರೆ ಎಷ್ಟು ದೂರ ಕೂತಿರ್ಬೇಕು ನೀನು? ಮೇನ್ ರೋಡ್ ಕೂತ್ರೆ ಡಿಕ್ಟೇಷನ್ ತೊಗೊಳಕ್ಕಾಗ್ತದ? ಅಥವಾ ಕಿಚನ್ ಕೂತ್ಕೊಂಡ್ರಾಗುತ್ತಾ? ಹತ್ತಿರದಲ್ಲಿ ಒಂದು 5-10 ಅಡಿಯಲ್ಲಿ ಕೂತಿರ್ಬೇಕಷ್ಟೆ. ಆದರೆ ಡಿಕ್ಟೇಷನ್ ಕೊಟ್ಟವರು ವ್ಯಾಸದೇವರು, ಡಿಕ್ಟೇಷನ್ ತೊಗೊಂಡವರು ಗಣಪತಿಯವರು. ಅಂತರ ಎಷ್ಟಿದೆ? 1 ಮೈಲಿ ದೂರ ಇದೆ. ನೀವು ಬದ್ರಿಕಾಶ್ರಮ ಹೋಗಿ ನೋಡಿದರೆ ಅವರು ಕುಳಿತಿರೋ ಗುಹೆ ಮತ್ತು ಗಣಪತಿ ಕೂತ್ಕೊಂಡು ಬರಿತಾ ಇರೋ ಗುಹೆ 1 ಮೈಲಿ ಅಷ್ಟು ದೂರ ಇದೆ, ಅಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಸ್ಪಷ್ಟವಾಗಿ ಕೇಳ್ತಾ ಇತ್ತು, 1.5 ಕಿಲೋಮೀಟರ್ವರೆಗೂ ಕ್ಲೀನಾಗಿ ಅವ್ರು ಕೇಳಿಸ್ತಾ ಇತ್ತು. ಅವ್ರು ಬರಿತಾ ಇದ್ರು, ಸಂವಾದ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಹಾಗೆ ಸೊ ಮುಂದೆ ಆ ಕಡೆ ನೋಡಿ ಹೇಳ್ತಾರೆ, ಯಾಕೆ ನೀನು ಪೂರ್ವದಲ್ಲಿ ಪ್ರಾಣಿಯಾಗಿದ್ಯಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಗಟ್ಟಿಯಾಗಿ. ಅಂತಾರಲ್ಲ, ಯಾಕೆ ದನ ತಿಂತಾ ಇದೆಯಾ ಅಂತ, ದನ ಇದೆಯಾ ಪೂರ್ವದಲ್ಲಿ ಅಂತ ಕೇಳಿದಾಗ, ಅದಕ್ಕೆ ಪೂರ್ವದಲ್ಲಿ ನೀನೇನು ಪ್ರಾಣಿಯಾಗಿದ್ಯಾ, ಈ ಥರ ನೀರು ಕುಡಿತಾ ಇದೆಯಾ ಅಂತ ಆ ರಾಜಕುಮಾರನ ಕೇಳ್ತಾರೆ ಅಕ್ಷೋಭ್ಯ ತೀರ್ಥರು. ಆ ಶಬ್ದ, ಆ ಪ್ರಶ್ನೆ ಕೇಳಿದ ತಕ್ಷಣ ಅವ್ರಿಗೆ ಪೂರ್ವದ ಜನ್ಮದ ಸ್ಮರಣೆ ಆಗುತ್ತೆ. ಜನ್ಮ ಸ್ಮರಣೆಯಾಗಿ ನಾನೇನಿದ್ದೆ, ನಾನೊಂದು ಎತ್ತಾಗಿದ್ದೆ, ನಾನು ಮಧ್ವಾಚಾರ್ಯರ ಸೇವೆ ಮಾಡ್ತಾ ಇದ್ದೆ, ಆ ಕೇಳಿದ್ದನ್ನು ಅವರು ಶ್ರವಣ ಸ್ಮರಣೆ ಮಾಡಿಕೊಂಡು ಆವಾಗ ಅವರು ಆಶ್ರಮಕ್ಕೆ ಬಂದು ಅವರಿಗೆ ಆಶ್ರಯ ಪಡೆದು ಅವರು ಶಿಷ್ಯರಾಗಿ ಮುಂದೆ ಭವಿಷ್ಯದಲ್ಲಿ ಅವರು ಪ್ರಸಿದ್ಧ ಟೀಕಾಚಾರ್ಯ ಪ್ರಸಿದ್ಧ ನ್ಯಾಯಸುಧ. ಅವ್ರು ಬರೆದಿರೋ ಗ್ರಂಥ ಯಾವುದು? ಅನೇಕ ಬರೆದಿದ್ದಾರೆ. ನ್ಯಾಯಸುಧ ವೇದಾಂತದ ಮೇಲೆ. ಇನ್ನೊಂದು ಹೇಳ್ತೇನೆ, ಯಾರು ಭಕ್ತರಿದ್ದಾರೆ, ಯಾವುದೇ ವೈಷ್ಣವ ಪರಂಪರೆ ಅಧಿಕೃತ ಅನಿಸ್ಕೋಬೇಕಂದ್ರೆ ಆ ಪರಂಪರೆಯಲ್ಲಿ ಒಬ್ಬರಾದರೂ ಆಚಾರ್ಯರು ವೇದಾಂತ ಸೂತ್ರದ ಮೇಲೆ ಟಿಪ್ಪಣಿಯನ್ನು ಬರೆದಿರಬೇಕು, ಭಾಷ್ಯವನ್ನು ಬರೆದಿರಬೇಕು. ಬರೆದೇ ಇದ್ರೆ ಆ ಪರಂಪರೆಯನ್ನು ಅಧಿಕೃತ ಅಂತ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬರ ಆಚಾರ್ಯ ಅಂದರೆ ಬರೆದಿರಬೇಕು. 4 ಪರಂಪರೆಗಳು ಯಾವುದು? ವೈಷ್ಣವ ಪರಂಪರೆಗಳು ಹೇಳಿ. ಮತ್ತೆ ಬ್ರಹ್ಮ ಮಧ್ವ ಒಂದೇ, ಬ್ರಹ್ಮ ಶ್ರೀ ಕುಮಾರ ಮತ್ತೆ ರುದ್ರ ಪರಂಪರೆ. ಬ್ರಹ್ಮ ಪರಂಪರೆ ಬ್ರಹ್ಮದೇವರಿಂದ ಬಂದಿದ್ದು. ಬ್ರಹ್ಮದೇವರಿಂದ ಪ್ರಧಾನ ಆಚಾರ್ಯರು ಮಧ್ವಾಚಾರ್ಯರು ಬ್ರಹ್ಮ ಪರಂಪರೆಯಲ್ಲಿ. ಶ್ರೀ ಪರಂಪರೆ ಲಕ್ಷ್ಮೀದೇವಿ ಬಂತು. ಆ ಪರಂಪರೆಯಲ್ಲಿ ಪ್ರಧಾನ ಆಚಾರ್ಯರು ರಾಮಾನುಜಾಚಾರ್ಯರು.
ಅಲ್ವಾ? ಆಮೇಲೆ ರುದ್ರ ಪರಂಪರೆ ಶಿವನಿಂದ ಬಂದಿದ್ದು, ರುದ್ರನಿಂದ. ಆ ಪರಂಪರೆಯಲ್ಲಿ ಪ್ರಧಾನಾಚಾರ್ಯ ಯಾರು? ವಿಷ್ಣು ಸ್ವಾಮಿ ಅಥವಾ ಇನ್ನೊಬ್ರು ವಲ್ಲಭಾಚಾರ್ಯರು ಮತ್ತು ವಿಷ್ಣು ಸ್ವಾಮಿ. ಮತ್ತೆ ಕುಮಾರ ಪರಂಪರರು, ಆ ಪರಂಪರೆಯಲ್ಲಿ ಪ್ರಧಾನಾಚಾರ್ಯರು ನಿಂಬಾರ್ಕಾಚಾರ್ಯರು. ವೆರಿ ಗುಡ್. ಈಗ ನೆಕ್ಸ್ಟ್ ಪ್ರಶ್ನೆ ಕೇಳ್ತೇನೆ. ಪ್ರತಿಯೊಂದು ಪರಂಪರೆ ನಾನು ಹೇಳಿದಂಗೆ ವೇದಾಂತ ದರ್ಶನದ ಮೇಲೆ ಒಂದು ಟಿಪ್ಪಣಿ ಬರ್ತಿರ್ಬೇಕು. ಈಗ ಬ್ರಹ್ಮ ಮಧ್ವ ಪರಂಪರೆಯಲ್ಲಿ ಟಿಪ್ಪಣಿ ಯಾರು ಬರೆದ್ರು? ಜಯತೀರ್ಥರು ಟಿಪ್ಪಣಿ ಬರೆದ್ರು. ಟಿಪ್ಪಣಿ ಮೇಲೆ ಟಿಪ್ಪಣಿ ಬರೆದ್ರು ಅವರು. ವೇದಾಂತದ ಮೇಲೆ ಟಿಪ್ಪಣಿ ಬರೆದಿದ್ದು ಯಾರು? ಮಧ್ವಾಚಾರ್ಯರು. ಮತ್ತೆ ಆ ಟಿಪ್ಪಣಿ ಹೆಸರು ಗೊತ್ತಿರಬೇಕು. ನಾವು ಗೌಡಿಯ ಪರಂಪರೆ ಫಿಲಾಸಫಿ ಸ್ಟಡಿ ಮಾಡುವಾಗ ಆ ಟಿಪ್ಪಣಿ ಹೆಸರೇನು? ಪುಸ್ತಕದ ಹೆಸರೇನು ನೆನಪಿರಲಿ? ಅನುವ್ಯಾಖ್ಯಾನ. ಹೇಳಿ, ನೆಕ್ಸ್ಟ್ ಟೈಮ್ ಕೇಳ್ತೇನೆ. ಅನುವ್ಯಾಖ್ಯಾನ ಮಧ್ವಾಚಾರ್ಯರು ವೇದಾಂತ ಸೂತ್ರದ ಮೇಲೆ ಬರೆದಿರೋ ಟಿಪ್ಪಣಿ ಅಥವಾ ಭಾಷ್ಯದ ಹೆಸರು ಏನು? ಅನುವ್ಯಾಖ್ಯಾನ. ಬರೆದವರು ಯಾರು? ಮಧ್ವಾಚಾರ್ಯರು. ಶ್ರೀ ಪರಂಪರೆಯಲ್ಲಿ ಟಿಪ್ಪಣಿ ಭಾಷ್ಯ ಬರೆದವರು ಯಾರು? ರಾಮಾನುಜಾಚಾರ್ಯರು. ಅವರ ಭಾಷ್ಯದ ಹೆಸರೇನು? ಶ್ರೀಭಾಷ್ಯ. ವೆರಿ ಗುಡ್. ಶ್ರೀಭಾಷ್ಯ ಅವರು ಬರೆದಿದ್ದು ಶ್ರೀಭಾಷ್ಯ. ಹಾಗೆ ರುದ್ರ ಪರಂಪರೆಯಲ್ಲಿ ವ್ಯಾಖ್ಯಾನ ಬರೆದವರು ಯಾರು? ವಲ್ಲಭಾಚಾರ್ಯರು. ಆ ಟಿಪ್ಪಣಿ ಹೆಸರೇನು? ಅನುಭಾಷ್ಯ. ಅನುವ್ಯಾಖ್ಯಾನ, ಶ್ರೀಭಾಷ್ಯ, ಅನುಭಾಷ್ಯ. ಮತ್ತೆ ಕುಮಾರ ಸಂಪ್ರದಾಯದಲ್ಲಿ ಟಿಪ್ಪಣಿ ಬರೆದವರು ಯಾರು? ಭಾಷೆ ಬರೆದವರು ಯಾರು? ನಿಂಬಾರ್ಕಾಚಾರ್ಯರು. ಆ ಭಾಷೆದ ಹೆಸರೇನು? ವೇದಾಂತ ಪರಿಜಾತ ಸೌರಭ. ವೇದಾಂತ ಪರಿಜಾತ ಸೌರಭ. ಸೌರಭ ಅಂದ್ರೆ ಟಿಪ್ಪಣಿ ಹೆಸರು ಗೊತ್ತಿರಬೇಕು, ಟಿಪ್ಪಣಿಯ ಹೆಸರು. ಮತ್ತೆ ಗೌಡಿಯ ಪರಂಪರಾದಲ್ಲಿ ಭಾಷೆ ಬರೆದವರು ಯಾರು? ಬಲದೇವ ವಿದ್ಯಾಭೂಷಣರು. ಆ ಭಾಷೆದ ಹೆಸರೇನು ಗೊತ್ತಿಲ್ಲ? ಗೋವಿಂದ ಭಾಷ್ಯ. ಗೋವಿಂದ ಭಾಷ್ಯ ಅಂದರೆ ನಮಗೆ ಇದು ಯಾವ ಟಿಪ್ಪಣಿ ಹೆಸರು ಬರೆದವರು ಯಾರು ಅಂತ ನಮಗೆ ಗೊತ್ತಿರಬೇಕು. ಸೊ ಅವರು ಮುಂದೆ ಭವಿಷ್ಯದಲ್ಲಿ ಅವರು ಟಿಪ್ಪಣಿಯನ್ನು ಬರೆದರು. ನಾನು ಹೇಳ್ತಿರೋ ವಿಷಯ ಏನಂದರೆ, ಧರ್ಮದ ಪ್ರತೀಕ ಎತ್ತು. ಮತ್ತು ಅದಕ್ಕೆ ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿದೆ ನೋಡಿ, ತುಂಬ ಸೂಕ್ಷ್ಮ ವಿಚಾರ. ನೋಡಲಿಕ್ಕೆ ಮೇಲ್ನೋಟಕ್ಕೆ ಹೋಲಿಕೆ ಅನಿಸೋದಿಲ್ಲ. ಅಲ್ಲಿ ಹೇಳ್ತಾರೆ, ಎಲ್ಲಿಯವರೆಗೆ ಯಾಕೆ ಧರ್ಮದ ಈಗ ಏನದು ಇಡಿಮುಖ ಆಗ್ತಾ ಇದೆ ಅಂದರೆ, ಯಾಕೆ ವರ್ತಮಾನದ ಯಾಕೆ ಆಗ್ತಾ ಅಂದರೆ, ಎಲ್ಲಿಯವರೆಗೂ ಎತ್ತು ಭೂಮಿಯಲ್ಲಿ ಉಳುಮೆ ಮಾಡುತ್ತೆ ಅಥವಾ ಕೃಷಿ ಮಾಡುತ್ತೆ, ಎತ್ತಿನ ಮೂಲಕ, ಮೊದಲು ಉಳುಮೆ ಅಲ್ಲ, ಉಳುಮೆ ಎತ್ತಿನ ಮೂಲಕ ಆಗ್ತದೆ. ಎಲ್ಲಿವರೆಗೂ ಎತ್ತು ಗದ್ದೆಯಲ್ಲಿ ಕೃಷಿ ಮಾಡುತ್ತೆ ಅಷ್ಟರ ಮಟ್ಟಿಗೆ ಸಮಾಜದಲ್ಲಿ ಧರ್ಮಾಚರಣೆ ಇರುತ್ತೆ, ಧರ್ಮ ಪಾಲನೆ ಇರುತ್ತೆ. ಪೂರ್ವದಲ್ಲಿ ಒಂದು 50 ವರ್ಷದ ಹಿಂದೆ ಉಳುಮೆ ಯಾರು ಮಾಡ್ತಾಯಿದ್ರು? ಎತ್ತು ಮಾಡ್ತಾಯಿದ್ರು. ಹರಗೋದು, ಬಿತ್ತೋದು, ಮತ್ತು ನೇಗಿಲು ಹೊಡಿಯೋದು ಅವಾಗ ಯಾರು ಮಾಡ್ತಿದ್ರು? ಎತ್ತು ಮಾಡ್ತಾಯಿದ್ರು. ಸಮಾಜದಲ್ಲಿ ಅದೇ ಪ್ರಮಾಣದ ಏನಿತ್ತು? ಧರ್ಮಾಚರಣೆ. ಶೌಚ ಇತ್ತು, ತಪಸ್ಸಿತ್ತು, ಮತ್ತು ದಯೆ ಇತ್ತು, ಸತ್ಯತೆ ಇತ್ತು. ಇವಾಗ ಯಾರು ಉಳುಮೆ ಮಾಡ್ತಾ ಇದ್ದಾರೆ? ಟ್ರ್ಯಾಕ್ಟರ್ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ಏನಾಗಿ ಜನ ಮಷಿನ್ ಥರ ಧರ್ಮಾಚರಣೆ ಕ್ರಮೇಣವಾಗಿ ಕಡಿಮೆ ಆಗ್ತದೆ. ಒಂದು ವಾದ ಕೊಡ್ತಾರೆ, ಸರ್ ಮಾಡ್ತೇವೆ, ಆದರೆ ಈಗ ಹರಗೋದು ಎತ್ತಿನಿಂದ, ಆದರೆ ನೇಗಿಲು ಹೊಡೆಯೋಕ್ಕಾಗ್ತಾ ಇಲ್ಲ ಅಂತ. ನೇಗಿಲು ಅಂದ್ರೆ ಗೊತ್ತಲ್ಲ, ನೇಗಿಲು ಹೊಡೆಯೋಕ್ಕಾಗ್ತಾ ಇಲ್ಲ. ಎತ್ತಿನ ಮೂಲಕ ಈಗಿನ ವರ್ತಮಾನದಲ್ಲಿ ನೇಗಿಲು ಹೊಡೆಯೋಕ್ಕಾಗ್ತಾ ಇಲ್ಲ. ಹೆಂಗೆ ಉಳುಮೆ ಮಾಡ್ತೀರಾ ಅಂತ ಕೇಳ್ತಾರೆ. ಪ್ರಶ್ನೆ ಅಲ್ವಾ? ಭೂಮಿ ತುಂಬ ಗಟ್ಟಿಯಾಗಿದೆ, ಉಳುಮೆ ಮಾಡೋಕ್ಕಾಗ್ತಾ ಇಲ್ಲ, ಹೆಂಗೆ ನೇಗಿಲು ಹೊಡಿತಾರ? ಎತ್ತು ಸತ್ತೋಗುತ್ತೆ. ಈ ಉಳುಮೆ ಮಾಡೋಕ್ಕಾಗಲ್ಲ ಎತ್ತಿನ ಮೂಲಕ, ಅಷ್ಟು ಗಟ್ಟಿಯಾಗಿದೆ. ಇದಕ್ಕೆ ಉತ್ತರ ಏನು? ಮೊದಲು ನೇಗಿಲು ಅದೇ ಎತ್ತಿನಿಂದ ನೇಗಿಲು ಮಾಡ್ತಾರಲ್ಲ, ನೇಗಿಲಿಂದ. ಇವಾಗ ನೇಗಿಲು ಹೊಡೆಯೋಕ್ಕಾಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ? ಜ್ವರ ಹೇಳಿ. ಟ್ರ್ಯಾಕ್ಟರ್ ಹೊಡೆದಾಗಿದೆ. ಮತ್ತು ಇನ್ನೊಂದು ಕಾರಣ ಏನು? ಅತಿಯಾದ ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿ ಗಟ್ಟಿಯಾಗಿದೆ. ಮತ್ತೆ ಭೂಮಿಯಲ್ಲಿ ಅದು ಪೋರಸ್, ಅದು ಏನಿದೆ, ಮಣ್ಣು ಸಡಿಲತೆ ಕಡಿಮೆ ಆಗುತ್ತೆ. ಮೊದಲೇನಾಗುತ್ತೆ, ಮಣ್ಣು ತುಂಬ ಸಡಿಲವಾಗಿತ್ತು ಕೃಷಿ ಭೂಮಿ. ಮತ್ತು ಎರೆಹುಳು 6 ಅಡಿ ಒಳಗೆ ಹೋಗಿ 6 ಅಡಿ ಆಚೆ ಬರ್ತದೆ, 6 ಫೀಟ್ ಒಳಗೆ ಹೋಗುತ್ತೆ. ಇವಾಗ ಎರೆಹುಳು ಬಿಡಿ, ಮನುಷ್ಯರು ಕೂಡ ಅಲ್ಲಿ ಒಳಗೆ ಕಾಲಿಡಕ್ಕೆ ಆಗ್ತಾ ಇಲ್ಲ. ಯಾಕೆ ಹಾಳಾಗ್ತಾ ಇದೆ? ಅತಿಯಾದ ಏನು ರಸಾಯನ ಗೊಬ್ಬರದ ಪ್ರಮಾಣ. ಅದು ಬೇರೆ ಚರ್ಚೆ. ಆದರೆ ಹೇಳ್ತಾ ಇರೋದನ್ನು ಧರ್ಮ ಪ್ರತೀಕ. ಈಗಲೂ ಕೂಡ ಕೃಷಿಯನ್ನು ಧರ್ಮದ ಎತ್ತಿನ ಮೂಲಕ ಮಾಡಿಸಿ ಅಷ್ಟೇ ಪ್ರಮಾಣದಲ್ಲಿ ಸಮಾಜದಲ್ಲಿ ಆ ಧರ್ಮಾಚರಣೆ ಕ್ರಮೇಣವಾಗಿ ವಾಪಸ್ ಬರುತ್ತೆ. ಈ 4
ಏನು ಆಧಾರ ಸ್ತಂಭಗಳಾದ ತಪಸ್ಸು, ಶುಚಿತ್ವ, ದಯೆ, ಸತ್ಯ ಎಂಬ 4 ತತ್ವಗಳೇ ಈ ಧರ್ಮ ಪುರುಷನ ಪಾದಗಳಾಗಿವೆ. ಆದರೆ ಗರ್ವ, ಪ್ರೈಡ್, ಸ್ತ್ರೀ ಸಂಘ, ಅವೇದ್ಯ ಸಂಘ, ವ್ಯಭಿಚಾರ ಮತ್ತು ಮತ್ತತೆ ಎಂಬ ಅಧರ್ಮಗಳಿಂದ ನಿನ್ನ 3 ಪಾದಗಳು ಮುರಿದು ಹೋಗಿವೆ ಎಂದು ತೋರುತ್ತದೆ. ಅಂದರೆ ತಪಸ್ಸು, ಶೌಚ, ದಯ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ತಪಸ್ಸಂದರೆ ನಾವು ಕೆಲವೊಂದು ಆಚರಣೆಗಳು, ಉಪವಾಸ ಇತ್ಯಾದಿಗಳ ತಪಸ್ಸು ಮಾಡೋದು. ಈಗ ನೋಡ್ತಾ ಇದ್ದೇವೆ, ಏಕಾದಶಿ ದಿನ ಎಲ್ಲ ಹೋಟೆಲ್ಗಳು ಓಪನ್ ಇರುತ್ತೆ. ಏಕಾದಶಿ ಎಲ್ಲ ನಾನ್ ವೆಜ್ ಹೋಟೆಲ್ ಓಪನ್ ಇರುತ್ತೆ, ಎಲ್ಲ ಬಾರ್ ರೆಸ್ಟೋರೆಂಟು ಓಪನ್ ಇರುತ್ತೆ ಏಕಾದಶಿ ದಿನ. ಇದೆಯಾ? ವೈಕುಂಠ ಏಕಾದಶಿ ದಿನ ಕೂಡ ಎಲ್ಲ ತಿಂತಾ ಇರ್ತಾರೆ. ಆದರೆ ಏಕಾದಶಿ ದಿನ ಎಲ್ಲರೂ ಉಪವಾಸ ಮಾಡಬೇಕಲ್ಲ. ಮಿನಿಮಮ್ ಅಟ್ಲೀಸ್ಟ್ ಏಕಾದಶಿ ಒಂದಿನ ಆದ್ರೆ ನಾವು ಅನ್ನವನ್ನು ಅಥವಾ ಧಾನ್ಯವನ್ನು ತ್ಯಜಿಸಬೇಕಂತಿದೆ, ಫಲಾಹಾರ ತೊಗೊಳ್ಬೇಕು. ಅದು ಇವಾಗ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ನೋಡೋಣ, ತಪಸ್ ಮತ್ತು ಶೌಚ, ಶುದ್ಧತೆ ತುಂಬ ಕಡಿಮೆ, ಶುದ್ಧತೆ ಕಡಿಮೆ, ದಯೆ ಕೂಡ ತುಂಬ ಕಡಿಮೆ. ತಮ್ಮ ಸ್ವಾರ್ಥಕ್ಕಾಗಿ ಪ್ರಾಣಿಗಳ ಹಿಂಸೆ ಮಾಡ್ತಾ ಇದ್ದಾರೆ. ಈ ಥರ ಧರ್ಮದ ಸ್ತಂಭಗಳು ಕ್ರಮೇಣವಾಗಿ ಅದು ನಶಿಸಿ ಹೋಗ್ತಾ ಇದ್ದಾವೆ. ಅಂದರೆ ಧರ್ಮಾಚರಣೆ ಕಡಿಮೆ ಆಗ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ: ಜೀವಿಗಳು ಮಾಯೆಯ ಆಕರ್ಷಕ ಮೋಹಕ್ಕೆ ಎಷ್ಟರ ಮಟ್ಟಿಗೆ ಬಲಿಯಾಗುವರೋ ಅಷ್ಟರ ಮಟ್ಟಿಗೆ ಮೋಹಕ ಶಕ್ತಿ ಅಥವಾ ಭೌತಿಕ ಪ್ರಕೃತಿಯು ಜೀವಿಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ. ಇದು ತುಂಬ ಮುಖ್ಯವಾದ ಪ್ರಶ್ನೆ ಮತ್ತು ನಮಗೆಲ್ಲರಿಗೂ ತುಂಬ ಅನ್ವಯಿಸುವ ಒಂದು ಪ್ರಶ್ನೆ ಇದು. ಜೀವಿಯು ಮಾಯೆಯ ಆಕರ್ಷಕ ಮೋಹಕ್ಕೆ, ಜೀವಿ ಆಕರ್ಷಕ ಭೌತಿಕ ಈ ಪ್ರಕೃತಿಯ ಮೋಹಕ್ಕೆ ನಾವೆಲ್ಲ ಬಲಿಪಟ್ಟಿದ್ದೇವೆ ಅಥವಾ ಅದರಿಂದ ನಾವು ಪ್ರಭಾವಿತರಾಗಿದ್ದೇವೆ ಅಂತ ಹೇಳ್ತೇವೆ. ಯಯಾ ಸಮೋಹಿತೋ ಜೀವೋ ಆತ್ಮಾನಂ ತ್ರಿಗುಣಾತ್ಮಕಂ ಪರೋಪಿ ಮನುತೆ ಅನ್ನರ್ಥಂ ತತ್ಕೃತಂ ಚ ಅಭಿಪದ್ಯತೆ. ಇದು ಪ್ರಥಮ ಸ್ಕಂದದಲ್ಲಿ 7ನೇ ಅಧ್ಯಾಯದಲ್ಲಿ ಬರುತ್ತೆ. ತುಂಬ ಮುಖ್ಯವಾದ ವಿಷಯ. ಮೊದಲನೇ ಸ್ಕಂದ ಅಧ್ಯಾಯ 7 ಶ್ಲೋಕ 5, 6, 7 ಈ 3 ಶ್ಲೋಕವನ್ನು ಸ್ಟಡಿ ಮಾಡಬೇಕು ಚೆನ್ನಾಗಿ. ಯಾವ್ದು ಅಧ್ಯಾಯದಿಂದ? ಅಧ್ಯಾಯ 7 ಶ್ಲೋಕ 5, 6, 7 ಎಲ್ಲರೂ ದಯವಿಟ್ಟು ಇದನ್ನು ತುಂಬ ಡಿಟೇಲ್ ಆಗಿ ಸ್ಟಡಿ ಮಾಡಬೇಕು. ಇಲ್ಲೇನು ಹೇಳುತ್ತೆ? ಅಧ್ಯಾಯ 7 ಶ್ಲೋಕ 5 ಯಯಾ ಸಮೋಹಿತೋ ಜೀವ ಆತ್ಮಾನಂ ತ್ರಿಗುಣಾತ್ಮಕಂ ಪರೋಪಿ ಮನುತೆ ಅನ್ನರ್ಥಂ ತತ್ಕೃತಂ ಚ ಅಭಿಬದ್ಧತೆ. ಹೇಳ್ತಾ ಇದ್ದಾರೆ, ಈ ಬಹಿರಂಗ ಶಕ್ತಿಯಿಂದಾಗಿ ಜೀವಿಯು ಭೌತಿಕ ಪ್ರಕೃತಿಯ 3 ಗುಣಗಳಿಗೆ ಅತೀತನಾದರೂ ತಾನು ಭೌತಿಕ ಉತ್ಪತ್ತಿ ಎಂದೇ ಭಾವಿಸುತ್ತಾನೆ. ಈಗ ಅಲೌಕಿಕ ಕಷ್ಟ ಕ್ಲೇಶಗಳ ಪರಿಣಾಮ ಪ್ರತಿಕ್ರಿಯೆಗಳನ್ನು ಅನುಭವಿಸುತ್ತಾನೆ. ಇದು ನಮ್ಮ ವರ್ತಮಾನದ ಸಮಸ್ಯೆ. ತುಂಬ ಅರ್ಥ ಮಾಡ್ಕೊಳ್ಬೇಕು ಚೆನ್ನಾಗಿ. ವರ್ತಮಾನದ ನಮ್ಮ ಪರಿಸ್ಥಿತಿ. ಮೂಲತಃ ಜೀವಿಯು ಅಂದರೆ ನಾವೆಲ್ಲರೂ ಭಗವಂತನ ಅಂಶ. ಮಮೈವಾಂಶ ಜೀವಲೋಕ ಜೀವಭೂತ ಸನಾತನ. ಎಲ್ಲ ಜೀವಿಗಳು ಭಗವಂತನ ಅಂಶ. ಆದರೆ ನಾವು ಭಗವಂತನ ಅಂಶ ರೂಪಿಯಾದ ಅಂಶ ರೂಪದಲ್ಲಿ, ಭಗವಂತನ ಅಂಶ ರೂಪದಲ್ಲಿ ನಮ್ಮ ಕಾರ್ಯ ಏನು, ನಮ್ಮ ಧರ್ಮ ಏನು? ಭಗವಂತನ ಸೇವೆ. ಮತ್ತು ನಮ್ಮ ನಿವಾಸ ಯಾವುದು? ವೈಕುಂಠ ಲೋಕ. ಭಗವದ್ಧಾಮದಲ್ಲಿ ಆತ್ಮವು ಅಲ್ಲಿ ವಾಸವಾಗಿರುತ್ತೆ. ಭಗವಂತನ ಸೇವೆಯಲ್ಲಿ ಸದಾ ಭಗವಂತನ ಸೇವೆಯಲ್ಲಿ ವಾಸವಾಗಿರುತ್ತೆ. ಆದರೆ ಅವನು, ಆ ಜೀವಿಯು ಭಗವಂತನಿಂದ ಪ್ರತ್ಯೇಕವಾಗಿ ಇರಲು ಬಯಸಿ ಅವನು ಅವನಿಗೆ ಈ ಭೌತಿಕ ಜಗತ್ತಿಗೆ ಬರ್ತಾನೆ. ಅದಕ್ಕೆ ದಾಸ ಹೇಳ್ತಾರಲ್ಲ, ಅಲ್ಲಿರುವುದು ನಮ್ಮನೆ, ಇಲ್ಲಿ ಬಂದೆವು ಸುಮ್ಮನೆ. ನಮ್ಮ ಮನೆ ಮೂಲತಃ ವೈಕುಂಠ ಲೋಕ, ಭಗವದ್ಧಾಮ ವೈಕುಂಠ ಲೋಕ. ಎಲ್ಲಿದೆ? ಈ ಭೌತಿಕ ಜಗತ್ತಿನಿಂದ ತುಂಬ ದೂರದಲ್ಲಿರುವ ಇನ್ನೊಂದು ಜಾಗ. ಅದು ವಾಸ್ತವ, ಬರೀ ಕಥೆ ಅಲ್ಲ. ವೈಕುಂಠ ಏಕಾದಶಿ ಮಣ್ಣದಾನ ಮಾಡಿದೆ ಅಂದ್ರೇನು? ವೈಕುಂಠ ಅನ್ನೋದು ಜಾಗ ಇದೆ. ಹೆಂಗೆ ಮಂಗಳ ಗ್ರಹ, ಸೂರ್ಯಗ್ರಹ, ಗುರುಗ್ರಹ ಇದೆ, ಹಾಗೆ ಇನ್ನೊಂದು ಲೋಕ ಇದೆ. ಅದ್ಯಾವುದು? ವೈಕುಂಠ ಲೋಕ. ಅದು ಮೂಲತಃ ವಾಸಸ್ಥಳ. ಜೀವಿ ಅಲ್ಲಿಯವನು. ಆದರೆ ಇಲ್ಲಿ ಬಂದ ಮೇಲೆ ಭೌತಿಕ ಜಗತ್ತಿಗೆ ಒಂಥರ ಇದು ಶಿಕ್ಷೆ ಎಂಬ ಸ್ವಲ್ಪ ಕೆಡಿಸಲಾಗಿದೆ. ಇಲ್ಲಿ ಬಂದ ಮೇಲೆ ಏನಾಗುತ್ತೆ? ಆ ಭೌತಿಕ ಜಗತ್ತಿಯ ಭೌತಿಕ ಪ್ರಕೃತಿಯ ಪ್ರಭಾವದಲ್ಲಿ ಅವನು ಪ್ರಭಾವಕ್ಕೆ ಒಳಪಡ್ತಾನೆ. ಇದು ಪ್ರಭಾವ ಹೆಂಗಂದ್ರೆ ಒಂಥರ ಇದು ಮರೆವು, ವಿಸ್ಮೃತಿ, ಮರೆಯುವುದು. ಏನು ಮರೆಯೋದು?
ತನ್ನ ಮೂಲ ಸ್ವರೂಪವನ್ನು ಮರೆಯುವುದೇ ವಿಸ್ಮೃತಿ. ಮೂಲ ಸ್ವರೂಪ ನಾನು ಯಾರು ಅನ್ನೋದನ್ನು ಮರೆತು ಇನ್ನೊಂದು ಕೃತಕ ಏನು ನನ್ನ ಗುರುತನ್ನು ಇಟ್ಕೊಳ್ಳೋದೇ ಇದೇ ಮರೆಯುವಂತ ಹೇಳ್ತಾರೆ. ಯಯಾ ಸಮೂಹಿತೋ ಜೀವ ಆತ್ಮಾನಂ ತ್ರಿಗುಣಾತ್ಮಕಂ. ಜೀವಿಯು ಮೂಲತಃ ಚೇತನಾತ್ಮನಾಗಿದ್ದರೂ ಕೂಡ ಈ ಭೌತಿಕ ಜಗತ್ತಿಗೆ ಬಂದು ಈ ಭೌತಿಕ ಜಗತ್ತಿನ ಪ್ರಭಾವಕ್ಕೆ ಪ್ರಕೃತಿಯ ಪ್ರಭಾವದಲ್ಲಿ ಸಿಲುಕಿದ ಕಾರಣ ಅವನು ತನ್ನನ್ನು ಈ ಭೌತಿಕ ಜಗತ್ತಿನೊಂದಿಗೆ ಅವನು ಗುರುತಿಸ್ಕೊಳ್ತಾನೆ. ಅದಕ್ಕೆ ಹೇಳ್ತಾರೆ ಭೌತಿಕ ಪ್ರಕೃತಿಯ ಶಕ್ತಿ ಬಹಿರಂಗ ಶಕ್ತಿಯ ಎರಡು ವಿಭಜನೆಯನ್ನು, ಎರಡು ಪ್ರಕಾರಗಳೇನು? ಭೌತಿಕ ಎರಡು ಶಕ್ತಿ, ಒಂದು ಆಧ್ಯಾತ್ಮಿಕ ಶಕ್ತಿ, ಇನ್ನೊಂದು ಭೌತಿಕ ಶಕ್ತಿ. ಈ ಭೌತಿಕ ಶಕ್ತಿ ಎರಡು ಪ್ರಕಾರಗಳೇನು ಯಾವುದಿದೆ? ಒಂದು ಆವರಣಾತ್ಮಕ ಶಕ್ತಿ, ಇನ್ನೊಂದು ಯಾವುದು? ಪ್ರಕ್ಷೇಪಾತ್ಮಕ ಶಕ್ತಿ. ಪ್ರಕ್ಷೇಪಾತ್ಮಕ ಶಕ್ತಿ ಅಂದರೆ ಎಸೆಯೋದು. ಮಾಯಾಶಕ್ತಿ ಎರಡು ಪ್ರಕಾರಗಳು ಅಥವಾ ಎರಡು ವಿಧಾನಗಳು. ಪ್ರಕ್ಷೇಪಾತ್ಮಕ ಶಕ್ತಿಯ ಮೂಲಕ ಮಾಯಾಶಕ್ತಿ ನಮ್ಮನ್ನು ಈ ಭೌತಿಕ ಜಗತ್ತಿಗೆ ಎಸೆಯುತ್ತೆ. ಆಮೇಲೆ ಇಲ್ಲಿ ಎಸೆದ ಮೇಲೆ ಏನು ಮಾಡುತ್ತೆ? ಆವರಣಾತ್ಮಕ ಶಕ್ತಿಯ ಮೂಲಕ ನಮ್ಮ ಮೂಲ ಸ್ವರೂಪವನ್ನು, ನಮ್ಮ ಜ್ಞಾನವನ್ನು ಅದು ಕವರ್ ಮಾಡುತ್ತೆ. ಹತ್ತಿರದ ಉದಾಹರಣೆ ಅಂದರೆ ಇದು ವಶೀಕರಣ. ಇದು ಏನಂತಾರೆ, ಇದು ಮಾಟ ಮಂತ್ರ ಮಾಡೋ ವಶೀಕರಣ ಮಾಡ್ತಾರಲ್ಲ. ವಶೀಕರಣ ಮಾಡೋನು ಏನು ಮಾಡ್ತಾನೆ? ಮಾಂತ್ರಿಕ ಏನು ಮಾಡ್ತಾನೆ? ಮಾಂತ್ರಿಕ ಒಬ್ಬ ವ್ಯಕ್ತಿಯನ್ನು ವಶೀಕರಣ ಮಾಡ್ಕೋಬೇಕನ್ನೋ ವ್ಯಕ್ತಿಯನ್ನು ಒಂದು ಅಂಜನೆಯ ಮೂಲಕ ಅಂಜನಿಸ್ತಾರೆ. ಏನೋ ಒಂದು ತಲೆಗೆ ಹಚ್ತಾರೆ ಅಥವಾ ಕೂದಲು ಏನೋ ಮಂತ್ರ ಮಾಡ್ತಾರೆ. ಒಂದು ಅಂಜನೆ ಲೇಪನ, ತಲೆಗೆ ಅಂಜನೆ ಹಾಕಿದ ತಕ್ಷಣ ಅವನು ನಾನು ಯಾರನ್ನೋದನ್ನು ಮರೆಯಬಹುದು, ವಿಸ್ಮೃತಿ. ಅವನ ಕಂಟ್ರೋಲ್ ಬಂದ್ಬಿಡ್ತಾನೆ. ಒಂಥರ ಹಿಪ್ನೋಟೈಸ್ ಮಾಡ್ತೇನೆ. ಇಲ್ಲಿ ಬಂದು ಇಲ್ಲಿ ಹೋಗ್ತಾನೆ, ಅಲ್ಲಿ ಬಂದ್ರೆ ಅಲ್ಲಿ ಹೋಗ್ತಾನೆ, ಏನಾದರೂ ಮಾಡ್ತಾನೆ ಅವನು. ವಶೀಕರಣ ಏನಾಗುತ್ತೆ? ಅಲ್ಲಿ ಆವರಣ ಆಗ್ತದೆ. ಯಾವ ಆವರಣ ಆಗ್ತದೆ? ಅವನ ಜ್ಞಾನದ, ಅವನ ಗುರುತಿನ ಆವರಣ ಆಗ್ತದೆ. ಆವರಣಾತ್ಮಕ ಅಂಜನ ಹಚ್ಚಿ ಮರೆಸ್ಬಿಡೋದು. ಸೊ ಈ ಮಾಯಾಶಕ್ತಿಯ ಒಂದು ಮಾರ್ಗ ಏನಂದರೆ ಪ್ರಕ್ಷೇಪಾತ್ಮಕ ಅಂದರೆ ಎಸೆಯೋದು, ಎರಡನೇದು ಆವರಣ ಮಾಡೋದು. ನಮ್ಮ ಮೂಲ ಸ್ವರೂಪವನ್ನು ಆವರಣ ಮಾಡೋದು. ಆವರಣ ಮಾಡಿದ ಮೇಲೆ ಈ ಭೌತಿಕ ಜಗತ್ತಲ್ಲಿ ಆ ಜೀವಿ ತನ್ನನ್ನು ಗುರುತಿಸ್ಕೊಂಡ ಮೇಲೆ ಏನು ಮಾಡ್ತಾನೆ? ಪದೇ ಪದೇ ವಿವಿಧ ಶರೀರಗಳನ್ನು ಬದಲಾವಣೆ ಮಾಡ್ತಾ ಇರ್ತಾನೆ. ಇದು ವಾಸ್ತವ. ಮೂಲತಃ ಜೀವಿ ಭಗವದ್ಧಾಮದ ನಿವಾಸಿ. ಭಗವತ್ ವಿರೋಧ ಮಾಡಿದ ಕಾರಣ ಹಿಂಗೆ ನೋಡಿ, ಈ ಸಮಾಜ, ನಾವೆಲ್ಲ ಸಮಾಜವಾಸಿಗಳು, ನಾವು ಸೊಸೈಟಿಯಲ್ಲಿರೋದು. ಇಲ್ಲಿ ಸಮಾಜದ ವಿರೋಧ ಮಾಡಿದ್ರೆ ಎಲ್ಲಿ ಹೋಗ್ತೇವೆ? ಅಪರಾಧ ಮಾಡಿದ್ರೆ ಎಲ್ಲಿ ಹೋಗ್ತೇವೆ? ಜೈಲಿಗೆ ಹೋಗ್ತೇವೆ. ಯಾಕಂದರೆ ಇಲ್ಲಿಯ ಕಾನೂನನ್ನು ನಾವು ಉಲ್ಲಂಘನೆ ಮಾಡಿದಂಗೆ. ಕಾನೂನು ಉಲ್ಲಂಘನೆ ಮಾಡಿದವರು ಜೈಲಿಗೆ ಹೋದಂಗೆ ವೈಕುಂಠ ಲೋಕದಲ್ಲಿರುವ ಕಾನೂನನ್ನು ಉಲ್ಲಂಘನೆ ಮಾಡಿದವರಿಗೆ ಈ ಜಗತ್ತಿಗೆ ಕಳುಹಿಸಲಾಗಿದೆ. ಅದಕ್ಕೆ ದುರ್ಗ ಅಂದರೆ ಫೋರ್ಟ್, ಒಂದು ಕೋಟೆ. ದುರ್ಗ್, ಚಿತ್ರದುರ್ಗ ಅಂತೀವಲ್ಲ, ಕೋಟೆ. ಅದು ಯಾವ ಕೋಟೆ? ಮಾಯಾದೇವಿಯ ಕೋಟೆ. ಇದು ಒಂಥರ ಕಾರಾಗೃಹವಾಸ ಭೌತಿಕ ಜಗತ್ತಲ್ಲಿ. ಯಾಕೆ? ಶಿಕ್ಷೆ ಯಾರಿಗಾಗುತ್ತೆ? ಕಾರಾಗೃಹವಾಸದ ಶಿಕ್ಷೆ ಆಗುತ್ತೆ. ನಾವು ಈ ಜೀವಿ ಪದೇ ಪದೇ ಶರೀರವನ್ನು ಸ್ವೀಕಾರ ಮಾಡಿ ಹುಟ್ಟು ಸಾವಿನ ಚಕ್ರದಲ್ಲಿರೋದೇ ಶಿಕ್ಷೆ. ಹೌದಾ? ಇಲ್ಲಿ ಹೇಳ್ತಾರೆ ಜೀವಿಗಳು ಮಾಯೆಯ ಆಕರ್ಷಣೆ. ಮಾಯೆ ಅಂದ್ರೆ ಏನು? ಇಲ್ಲದಿರೋದು, ವಾಟ್ ಇಸ್ ನಾಟ್, ವಾಸ್ತವ ಇಲ್ಲದೆ ಇರೋದು. ಈ ಭೌತಿಕ ಪ್ರಕೃತಿ. ಜೀವಿಗಳು ಮಾಯೆಯ ಆಕರ್ಷಕ ಮೋಹಕ್ಕೆ ಎಷ್ಟರ ಮಟ್ಟಿಗೆ ಬಲಿಯಾಗುವರೋ ಅಷ್ಟರ ಮಟ್ಟಿಗೆ ಮೋಹಕ ಶಕ್ತಿ ಅಥವಾ ಭೌತಿಕ ಪ್ರಕೃತಿಯು ಜೀವಿಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ. ಅದು ನಮ್ಮೆಲ್ಲರ ಸಮಸ್ಯೆ ಏನಂದರೆ, ನಾವು ವರ್ತಮಾನದಲ್ಲಿ ನಮ್ಮ ಮೂಲ ಸ್ವರೂಪವನ್ನು ಮರೆತು ಈ ಭೌತಿಕ ಪ್ರಕೃತಿಯ ಪ್ರಭಾವಕ್ಕೆ ಒಳಪಟ್ಟಿದ್ದೇವೆ. ಪತಂಗಗಳು ಚೆನ್ನಾಗಿ ಹೊಳೆಯುವ ಪ್ರಕಾಶಕ್ಕೆ ಆಕರ್ಷಿತವಾಗಿ ಬೆಂಕಿಗೆ ಬಿದ್ದು ಸಾಯುತ್ತವೋ ಹಾಗೆಯೇ ಬದ್ಧಾತ್ಮರು ವಿಮೋಹಕ ಅಗ್ನಿಗೆ ಬಲಿಯಾಗುವಂತೆ ವಿಮೋಹಕ ಶಕ್ತಿಯು ಅವರನ್ನು ಯಾವಾಗಲೂ ಸೆಳೆಯುತ್ತದೆ. ಪತಂಗಗಳು ಅಂದರೆ ಇದು ಕೆಲವೊಂದು ಚಿಕ್ಕ ಕ್ರಿಮಿಗಳು, ಫೈರ್ ವರ್ಮ್ಸ್. ಅವುಗಳಿಗೆ, ಈ ಪತಂಗಗಳಿಗೆ ಬೆಂಕಿ ಕಂಡ್ರೆ ತುಂಬ ಆಕರ್ಷಣೆ. ಅದ್ರಲ್ಲಿ ಏನೋ ಇದೆ ಅಂತ ಆಕರ್ಷಣೆ ಹೋಗ್ತಾರೆ. ಆ ಆಕರ್ಷಣೆ ಕಾರಣವಾಗಿ ಆ ಬೆಂಕಿ ಹತ್ರ ಹೋದಾಗ ಏನಾಗ್ತದೆ? ಆ ಪತಂಗಗಳೇ ಅದರಲ್ಲಿ ಸುಟ್ಟು ಬೂದಿ ಆಗ್ತದೆ. ಆಕರ್ಷಣೆ ಬೆಂಕಿ ಮೂಲಕ. ಹಾಗೆ ಜೀವಿಗಳಿಗೆ ಈ ಭೌತಿಕ ಪ್ರಕೃತಿಯಡೆಗೆ ಆಕರ್ಷಣೆ ಅಲ್ಲಿ ಏನಿದೆ ನೋಡುವ. ಹೇಗೆ ನಾವು ಸ್ವಲ್ಪ ಆನಂದವಾಗಿರುವ ಪ್ರತ್ಯೇಕವಾಗಿ ಆ ಥರ ಮೋಹಕ್ಕೆ ಒಳಗಾಗಿ ಅವರು ಅದರಲ್ಲಿ ಬಿದ್ದು ಸಾಯ್ತವೆ. ಹಾಗೆಯೇ ಜೀವಿಗಳು ಈ ಭೌತಿಕ ಪ್ರಕೃತಿಯ ಆಕರ್ಷಣೆಗೆ ಬಂದು ಇಲ್ಲಿ ಅವರು
ಏನಾಗ್ತಾರೆ, ಸೆರೆ ಆಗ್ತಾರೆ ಅಂತ ಹೇಳ್ತಾರೆ. ಆದರೆ ವೇದಶಾಸ್ತ್ರಗಳು ಹೀಗೆ ಬದ್ಧಾತ್ಮರು, ಆದರೆ ವೇದಶಾಸ್ತ್ರಗಳು ಹೀಗೆ ಬದ್ಧಾತ್ಮರ ಮೋಹಕ್ಕೆ ಬಲಿಯಾಗದೆ ಅದರಿಂದ ಪಾರಾಗಲು ಎಚ್ಚರಿಕೆಯನ್ನು ನೀಡುತ್ತವೆ. ಅದಕ್ಕೆ ವೇದಶಾಸ್ತ್ರಗಳು, ಭಗವದ್ಗೀತೆ, ಭಾಗವತ ಪುನಃ ನಮಗೆ ಎಚ್ಚರಿಕೆ ನೀಡ್ತಾ ಇರ್ತವೆ. 2ನೇ ಸ್ಕಂದದಲ್ಲಿ ಒಂದು ತುಂಬ ಮುಖ್ಯವಾದ ಮಾತಿದೆ. 2ನೇ ಸ್ಕಂದದಲ್ಲಿ ಒನ್ ಶುಡ್ ಆಲ್ವೇಸ್ ರಿಮೆಂಬರ್, ಯಾವತ್ತೂ ನಾವು ಯಾವ ತಲೆಯಲ್ಲಿ ಸ್ಮರಣೆ ಮಾಡ್ಕೋಬೇಕಂತ ಒಂದು ಮಾತು ಏನಿದೆ, ಯಾವತ್ತು ಮನಸ್ಸಲ್ಲಿ ಇಟ್ಕೋಬೇಕಂತ ಹೇಳ್ತಾರೆ ನೋಡಿ. ಮನಸ್ಸಲ್ಲಿ ಇಟ್ಕೋಬೇಕು ಏನಂದರೆ, ಒಬ್ಬ ಜೀವಿಯು ಸದಾ ಏನನ್ನು ನೆನಪಿಟ್ಕೊಳ್ಬೇಕಂದ್ರೆ, ನಮ್ಮ ಭೌತಿಕ ಜೀವನದ ಅತ್ಯಂತ ಪ್ರಮುಖವಾದ ಗುರಿ ಏನಂದರೆ ಈ ಭವಬಂಧನದಿಂದ ವಿಮೋಚನೆ. ಯಾವತ್ತು ಹೇಳ್ತಾರೆ, ಒಂದು ಲೈನ್ ಯಾವತ್ತು ನೆನಪಲ್ಲಿ ಇಟ್ಕೊಳಪ್ಪ, ಒಂದು ಮನಸ್ಸು ಯಾವತ್ತೂ ಇರಲಿ, ನಿನ್ನ ಮನಸ್ಸಲ್ಲಿ ಇರಲಿ ಅಂದರೆ ಗುರಿ ಅನ್ನೋದಿರ್ಬೇಕಲ್ಲ. ಗುರಿ ಯಾವತ್ತೂ ನಾವು ಯಾವಾಗಲೂ ಸ್ಮರಣೆ ಇಟ್ಕೊಳ್ಬೇಕು. ಏನಂದರೆ ನಾವು ಯಾವತ್ತೇನು ಸ್ಮರಣೆ ಇಡಬೇಕಂದ್ರೆ, ನಮ್ಮ ಜೀವನದ ಪ್ರಪ್ರಥಮ ಅತಿ ಪ್ರಧಾನವಾದ ತುಂಬ ಮುಖ್ಯವಾದ ಒಂದು ಲಕ್ಷ್ಯ, ಗುರಿ ಏನಿರಬೇಕಂದ್ರೆ ಏನದು, ಭೌತಿಕ ಬಂಧನದಿಂದ ವಿಮೋಚನೆ ಹೊಂದುವುದೇ ಅತಿ ಮುಖ್ಯವಾದ ಅತಿ ಪ್ರಮುಖವಾದ ಗುರಿ. ಇದು ಯಾವತ್ತೂ ನಾವು ಸ್ಮರಣೆ ಇಟ್ಕೊಳ್ಬೇಕು. ಅದಕ್ಕೆ ಮಾರ್ಗ ಏನು, ವಿಮೋಚನೆ ಮಾರ್ಗ ಏನು, ನಮ್ಮ ಭಗವಂತನ ನಾಮಸ್ಮರಣೆ. ಕಲಿಕಾಲೆ ನಾಮ ಸ್ಮರಣೆ. ಸಂಸಾರ ಮೋಚನ ಆಗಬೇಕಂದ್ರೆ, ಅದರ ವಿಮೋಚನೆ ಆಗಬೇಕಂದ್ರೆ ನಾಮಸ್ಮರಣೆ ಮೂಲಕ ನಾವು ಈ ಭಕ್ತಿ ಸೇವೆಯನ್ನು ಆಚರಣೆ ಮಾಡ್ಕೋಬೇಕು. ಅಂದರೆ ವೇದಶಾಸ್ತ್ರಗಳು ಪದೇ ನಮಗೆ ಸ್ಮರಣೆ ಮಾಡ್ತಾ ಇದ್ದಾರೆ. 2 ನಡೀತಾ ಇದೆ. ನಾವು ಪದೇ ಭೌತಿಕ ಅವರಿನಲ್ಲಿ ಸ್ಲಿಪ್ ಆಗ್ತಾ ಇರ್ತೇವೆ, ಪದೇ ಸ್ಲಿಪ್ ಆಗ್ತಾ ಇರ್ತೇವೆ, ಪದೇ ನಮ್ಮನ್ನು ಶಾಸ್ತ್ರಗಳು ಎಚ್ಚರಿಸ್ತಾ ಇರ್ತವೆ. ಉದಾಹರಣೆಗೆ ಜಾರುನೆಲ್ಲ ಅಂತೇವೆ ನೋಡಿ, ನೀರಲ್ಲೋ ಅಥವಾ ಕೆಸರಾದಾಗ ಯಾರು ನಮ್ಮ ತಂದೆ ನಮ್ಮ ಕೈ ಹಿಡ್ಕೊಂಡಿರ್ತಾರೆ, ನಾವು ಪದೇ ಜಾರ್ತಾ ಇರ್ತೇವೆ, ಪದೇ ನಮ್ಮನ್ನು ಕೈ ಹಿಡಿದು ಎತ್ತಾ ಇರ್ತೇವೆ. ಹಾಗೆ ಜೀವಿಯು ಸ್ವಭಾವತಃ ನಾವು ಭೌತಿಕ ಪ್ರಜ್ಞೆಯಲ್ಲೇ ಇರ್ತೇವೆ. ಭೌತಿಕ ಹೇದಂಗೆ ಸದಾ ನಾವು ಮತ್ತದಲ್ಲಿ ಅಥವಾ ಉನ್ಮತ್ತರಾಗಿರ್ತೇವೆ. ಅದಕ್ಕೆ ಶ್ರೀಮದ್ ಭಾಗವತದಲ್ಲಿ ಇಂಗ್ಲೀಷಲ್ಲಿ ತುಂಬ ಒಳ್ಳೆಯ ಸ್ಟೇಟ್ಮೆಂಟ್ ಇದೆ. 11ನೇ ಸ್ಕಂದದಲ್ಲಿ ಹೇಳ್ತಾರೆ, ಇನ್ ದ ಮಟೀರಿಯಲ್ ವರ್ಲ್ಡ್ ಸ್ಯಾನಿಟಿ ಈಸ್ ಸ್ಪೊರಾಡಿಕ್. ಸ್ಯಾನಿಟಿ ಅಂದರೆ ಏನು, ಎಚ್ಚರ ಸ್ಥಿತಿ, ಪ್ರಜ್ಞಾಸ್ಥಿತಿ. ಸ್ಯಾನಿಟಿ. ಇನ್ಸ್ಯಾನಿಟಿ ಅಂದರೆ ಹುಚ್ಚ, ಜಾಗೃತನಾಗಿರೋದು ಅಥವಾ ಏನು ಸಮಚಿತ್ತತೆ ಅಂತ ಹೇಳ್ಬೋದು. ಸ್ಪೊರಾಡಿಕ್ ಅಂದರೆ ಯಾವಾಗಲೂ ಒಮ್ಮೆ, ಒನ್ಸ್ ಇನ್ ಎ ವೈಲ್, ರೇರ್ಲಿ. ಅಂದರೆ ಭೌತಿಕ ಜಗತ್ತಲ್ಲಿ ಸಮಚಿತ್ತತೆ, ಪ್ರಜ್ಞೆ ತುಂಬ ವಿರಳ. ಯಾವಾಗೋ ಒಂದ್ಸತಿ ನಾವು ಸ್ಮರಣೆ ಇರುತ್ತೆ, ನಮ್ಮ ಸಮಚಿತ್ತ ಇರುತ್ತೆ, ಬಾಕಿ ಸಮಯದಲ್ಲಿ ನಾವು ಇನ್ಸ್ಯಾನಿಟಿ. ನಮ್ಮ ಚಿತ್ತತೆ ಯಾವತ್ತು ಅದು ಮೋಹದಲ್ಲಿರುತ್ತೆ ಅಥವಾ ಅಜ್ಞಾನದಲ್ಲಿರುತ್ತೆ. ಅಂದರೆ ಭೌತಿಕ ಜೀವಿಗಳಿಗೆ ಈಗಿನ ಈ ಭೌತಿಕ ಜಗತ್ತಲ್ಲಿ ವ್ಯಕ್ತಿಗಳಿಗೆ ಈ ಜ್ಞಾನ ತುಂಬ ವಿರಳ. ಯಾವಾಗೋ ಒಂದು ಸರ್ತಿ ಸ್ಮಶಾನ ವೈರಾಗ್ಯ, ಯಾರಾದ್ರೂ ಹೊರಟೋದ್ರೆ, ನೋಡಪ್ಪ ಜೀವನ ಇಷ್ಟೇ, ಇದಕ್ಕೆ ನಾವು ದೇವರ ಸ್ಮರಣೆ ಮಾಡಬೇಕು, ಎಷ್ಟೇ ನಾವು ಸಂಪಾದನೆ ಮಾಡಿ ಏನೇ ಮಾಡಿದ್ರು ಬಿಟ್ಟು ಹೋಗೋದೆ, ಏನು ಪಡ್ಕೊಂಡು ಹೋದ ಅಂತ ಅವಾಗ ಮಾತ್ರ ಸ್ಮರಣೆ ಬರುತ್ತೆ. ಮತ್ತೆ ಸ್ಮಶಾನದ ಆಚೆ ಬಂದ ತಕ್ಷಣ ನಂದು ಮನೆ ಏನಾಯಿತು, ಈ ಸೈಟ್ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಈ ಗಾಡಿ ಇದ್ರೆ ಚೆನ್ನಾಗಿರುತ್ತೆ. ಅಲ್ಲೇ ಕೆಲವೊಂದು ಸ್ಮಶಾನದಲ್ಲೇ ಒಂದು ಗಾಡಿ ನೋಡಿದ್ರೆ ಈ ಗಾಡಿ ತೊಗೊಳ್ಬಾರ್ದ, ಇದಕ್ಕೆ EMI ಎಷ್ಟಾಗ್ಬೋದು ಅಂತ ಎನ್ಕ್ವೈರಿ ಮಾಡಿದೆ. ಏನು ಸರ್, ಇಬ್ಬರು ಬಂದಿರ್ತಾರೆ, ಸ್ಮಶಾನಕ್ಕೆ ಬಂದಿರ್ತಾರೆ, 2 ನಿಮಿಷ ಹಿಂದೆ ಮಾತಾಡ್ತಾರೆ, ಜೀವನ ಇಷ್ಟೇ ಅಪ್ಪ, ನಶ್ವರ ಜೀವನ, ನಮ್ಮ ಗುರಿ ಭಗವಂತನಿಗೆ. ಭಜನೆ ಕೂಡ ನಾವು ಏನು ಸ್ಮರಣೆ ಮಾಡ್ತಾರಲ್ಲ, ಈಗ ಊರುಗಳಲ್ಲಿ ಭಜನೆ ಹಾಕ್ತಾರೆ, ಯಾರಾದರೂ ತೀರೋದ್ರೆ. ನಮ್ಮೂರಲ್ಲಿ ಕೂಡ ಭಜನೆ ಹಾಕಿ ಲೌಡ್ ಸ್ಪೀಕರ್ ಹಾಕಿದ್ದಾರೆ ಅಂದರೆ ಯಾರೋ ಟಿಕೆಟ್ ಆಗಿದೆ ಅಂತ ಕನ್ಫರ್ಮ್. ಇದು ಆಧ್ಯಾತ್ಮಿಕ ಭಜನೆ. ಅವಾಗ ಹಾಡ್ತಿರ್ತಾರೆ, 4 ದಿನದ ಸಂತಿ, ಸಂಸಾರ ಎಲ್ಲ ಬಿಟ್ಟು ಹೋಗೋದು, ಇದೆಲ್ಲ ಹಾಡಾಡ್ತಾರೆ. ಸ್ಮಶಾನದಲ್ಲೇ ಕಾರ್ ಬಗ್ಗೆ ಚರ್ಚೆ ಮಾಡ್ತಿರೋದು, ಎಷ್ಟು ದೊಡ್ಡ, ಎಷ್ಟು ಇದಕ್ಕೆ EMI ಆಗುತ್ತೆ ಅಂತ. ಅಂದರೆ ಅದು ಮೋಹ ಎಷ್ಟೊಂದು ಕ್ಷಣದಲ್ಲಿ ತಿರುಗಿ ಹೆಂಗೆ ಬರುತ್ತೆ ನೋಡಿ, ಅದು ಆವರಣ ಅಷ್ಟು ತುಂಬ ಡೇಂಜರಸ್ ಇದು. ಆದರೆ ಶಾಸ್ತ್ರ ಪದೇ ಎಚ್ಚರಿಸ್ತಾ ಇರುತ್ತೆ. ಮನುಷ್ಯ ಜನ್ಮ ಬಲು ದೊಡ್ಡದು, ಇದನ್ನು
ಹಾಳು ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರ. ಮರಿಬೇಡಿ ಅಂತ ಪದೇ ಪದೇ ಸ್ಮರಣೆ ಮಾಡ್ತಾ ಇರುತ್ತೆ. ಕಾಲನ ದೂತರು ಕಾಲ್ ಪಿಡಿದೆಳೆವಾಗ ತಾಳಂತಾರೆ ತಾಳುವರಿ ಅಂತ ಹೇಳ್ತಾರೆ. ತಾಳಕ್ಕಾಗ್ತಾರ? ಇಲ್ಲ, ನಾವು ಕೊಂಡೋಗ್ತಿರ್ತಾರೆ. ಅದಕ್ಕೆ ನಾವು ಯಾವತ್ತೂ ಸ್ಮರಣೆ ಇರಬೇಕು. ನಾವು ಸ್ಮರಣೆ ಇರದಿರೋ ಕಾರಣ ಸದಾ ಶಾಸ್ತ್ರದಲ್ಲಿ ಅವರು ನಮಗೆ ಅರಿವನ್ನು ಹೇಳ್ತಾ ಇರ್ತಾರೆ. ಅದಕ್ಕೇನೆ ಆಚಾರ್ಯರು ಬೃಹತ್ ಪ್ರಮಾಣದ ಬೃಹತ್ ಆಕಾರದ ದೇವಾಲಯಗಳನ್ನ ಕಟ್ತಾರೆ. ಈ ದೇವಸ್ಥಾನ, ಈ ಸೆಂಟರ್ ಯಾಕೆ ನಾವು ಈ ಇಸ್ಕಾನ್ ಸೆಂಟರ್ ಯಾಕೆ ನಾವು ಓಪನ್ ಮಾಡಿದ್ದು? ಪದೇ ಪದೇ ನಮಗೆ ನೆನಪಿಸ್ಕೊಡ್ಲಿಕ್ಕೆ ಪದೇ ಪದೇ ಪ್ರತಿನಿತ್ಯ. ಯಾಕೆ ಇಡೀ ವಾರ ನಾವು ಮಾಯಾದಲ್ಲಿರ್ತೇವೆ ಅಥವಾ ಏನೋ ವಿಚಾರದಲ್ಲಿರ್ತೇವೆ. ಭಾನುವಾರ ಬಂದ ತಕ್ಷಣ ನೋಡಿ ಸ್ವಾಮಿ, ನೋಡಿ ಪ್ರಭುಗಳೇ, ಮಾತಾಜಿಗಳೇ, ಮನುಷ್ಯ ಜೀವನ ಗುರಿ ಏನು? ಭಗವತ್ ಸ್ಮರಣೆ. ಇಲ್ಲಿ ಸಿಲುಕಾಕೊಂಡಿದ್ದೀರಾ, ಮತ್ತೆ ಪುನರ್ಜನ್ಮ, ನಾವು ಸಿಲುಕಾಕೊಂಡಿದ್ದೇವೆ, ಕಷ್ಟ ಇದೆ, ಅಪಾಯ ಇದೆ, ಸ್ಮರಣೆ ಮಾಡೋದು. ನಾನು ಮನೆಯಿಂದ ಆಚೆ ಬರ್ತಾ ಇದ್ದೆ, ಗಾಡಿ ತೆಗೆಯುವಾಗ 4 ನಾಯಿಗಳು, ಬೀದಿ ನಾಯಿಗಳು. ತುಂಬ ಚಳಿ ಅಲ್ವಾ, ನಮಗೆಲ್ಲ 4 ಹೊತ್ಕೊಂಡ್ರೆ ನಾವು 2 ಬ್ಲ್ಯಾಂಕೆಟ್, ನಾನು ಕಂಬಳಿ ಹೊತ್ಕೊಳ್ಳೋದು, ನಾನು ಬ್ಲ್ಯಾಂಕೆಟ್ ಯೂಸ್ ಮಾಡಲ್ಲ. ಕಂಬಳಿ ಹೋಗಲ್ಲ, ಕಂಬಳಿ ತುಂಬ ಹೊರ ಮಾಡುತ್ತೆ. 2 ಕಂಬಳಿ ಹೊತ್ಕೊಂಡ್ರೆ ನಾನು ನಡೀತಾ ಇದ್ದೀನಿ ಒಳಗಡೆ. 2 ಕಂಬಳಿ ಹೊತ್ಕೊಂಡು ಮಲಗಿದೆ, ಬೆಚ್ಚಿಗೆ ಮಲಗಿ ಆಚೆ ಬಂದೆ. ಹೊರಗಡೆ ಬರ್ಲಿಕ್ಕೆ ಆಗಲ್ಲ, ಜಾಕೆಟ್ ಹಾಕ್ಕೊಂಡು ಎಲ್ಲ ಡಬಲ್ ಬನಿಯನ್ ಹಾಕ್ಕೊಂಡು ಬಂದೆ. ನೋಡ್ತಾ ಇದ್ದೇನೆ 4 ನಾಯಿಗಳು ಓಪನ್ ಸೈಡಲ್ಲಿ ಮಲಗಿದೆ. ಓಪನ್ ಸೈಡ್ ಹಿಂಗೆ ಮುದುಡಿ ಅಥವಾ ಕೆಲವೊಂದು ಸಿಮೆಂಟಲ್ಲಿ ಅಗದು ಅದ್ರ ಒಳಗಡೆ ಮುಚ್ಕೊಂಡು ಅದರಲ್ಲಿ ಗುರ್ತೋಡ್ತಾ ನೋಡಿ. ಯಾಕಂದರೆ ಸ್ವಲ್ಪ ವಾರ್ಮ್ ಇರುತ್ತಂತ. ನೋಡೋಕ್ಕೆ ಅಯ್ಯೋ ಅನಿಸುತ್ತೆ. ಆದರೆ ವಾಸ್ತವ ಏನಂದರೆ ನಾನೂ ಕೂಡ ಪೂರ್ವದಲ್ಲಿ ಒಂದು ನಾಯಿ ಆಗಿರ್ಬೋದು, ಖಂಡಿತ ಆಗಿದ್ದೆ ಪ್ರಾಣಿಗಳಲ್ಲಿ. ಅದಕ್ಕೆ ನಾವು ಇನ್ನೊಂದು ಪ್ರಾಣಿಯನ್ನು ನೋಡಿದಾಗ, ಪ್ರಾಣಿ ನೋಡಿದಾಗ ನಾವು ಏನು ನೋಡ್ಬೇಕಂದ್ರೆ, ನಾನೂ ಕೂಡ ಆ ಸ್ಥಿತಿಯಲ್ಲಿ ಇದ್ದೆ, ಪೂರ್ವದಲ್ಲಿ ಇದ್ದೆ ಖಂಡಿತ. ಯಾಕಂದ್ರೆ ಚಕ್ರ ಅಲ್ವಾ ಇದು, ಆ ಸೈಕಲ್ ಹೋಗ್ತಾ ಇರಬೇಕು ಪ್ರತಿ ಪೂರ್ವದಲ್ಲಿ ಅಲ್ಲಿದ್ದೆ. ಮತ್ತು ಈಗ ನನಗೆ ಅವಕಾಶ ಸಿಕ್ಕಿದೆ, ಮನುಷ್ಯ ಜೀವನ ಸಿಕ್ಕಿದೆ, ಸ್ವಲ್ಪ ಅನುಕೂಲ ಇದೆ. ಅಕಸ್ಮಾತ್ ನಾನು ಮನುಷ್ಯ ಜೀವನವನ್ನು ವ್ಯರ್ಥ ಮಾಡಿಕೊಂಡ್ರೆ, ಮನುಷ್ಯ ಜೀವನವನ್ನು ಸದುಪಯೋಗ ಮಾಡ್ಕೊಳ್ದೇ ಇದ್ರೆ ಏನಾಗುತ್ತೆ, ಭವಿಷ್ಯದಲ್ಲಿ ಮತ್ತೊಮ್ಮೆ ನಾನು ಅದು ಆಗಬೇಕಾಗುತ್ತೆ. ಖಂಡಿತವಾಗಿ ಸಾಧ್ಯತೆ ಇದೆಯಲ್ವಾ? ಮನುಷ್ಯನ ಥರ ವರ್ತನೆ ಮಾಡಿದ್ರೆ ಮನುಷ್ಯ ಆಗ್ತಾರೆ, ಪ್ರಾಣಿ ಥರ ಬಿಹೇವ್ ಮಾಡಿದ್ರೆ ಪ್ರಾಣಿ ಥರ ಆಗ್ತಾರೆ. ಇದು ಜಾಗ್ರತೆ ಗಂಟೆ. ಯಾವತ್ತು ದೇವಸ್ಥಾನ ಯಾಕಿದೆ ಅಂದರೆ ಪದೇ ಪದೇ ನಮಗೆ ಸ್ಮರಣೆ ಮಾಡಲಿಕ್ಕೆ. ಏನು ಸ್ಮರಣೆ ಮಾಡಲಿಕ್ಕೆ? ನಮ್ಮ ಜೀವನದ ಗುರಿ ಭಗವತ್ ಪ್ರಾಪ್ತಿ, ಈ ಭೌತಿಕ ಸಂಸಾರದ ವಿಮೋಚನೆ, ಈ ಮಾಯಾ ಪ್ರಭಾವದಿಂದ, ಮೋಹದಿಂದ ನಮ್ಮ ವಿಮೋಚನೆ ಮಾಡಿಕೊಳ್ಳಿಕ್ಕೆ ಇದೊಂದು ಅವಕಾಶ. ಒಂದೊಂದು ಸಾಲು ಎಷ್ಟು ಅದ್ಭುತವಾಗಿದೆ. ಅದರಿಂದ ಪಾರಾಗಲು ಎಚ್ಚರಿಕೆಯನ್ನು ನೀಡುತ್ತವೆ. ನಾವು ಅಜ್ಞಾನವೆಂಬ ಕತ್ತಲೆಯ ಕಡೆ ಹೋಗದೆ ಪ್ರಗತಿಪರ ಪ್ರಕಾಶ ಪಥ ಕಡೆಗೆ ಹೋಗಬೇಕೆಂದು ವೇದಗಳು ಸಾರುತ್ತವೆ. ಅಸತೋಮ ಸದ್ಗಮಯ, ತಮಸೀಮ ಜ್ಯೋತಿರ್ಗಮಯ. ತಮಸನ್ನು ಬಿಡು, ತಮಸ್ಸಿನಿಂದ ಜ್ಯೋತಿಯ ಕಡೆಗೆ ಅಂದರೆ ಜ್ಞಾನದಡಿಗೆ ಹೋಗು ಅಂತ ಹೇಳ್ತಾರೆ. ವಿಮೋಹಕವಾದ ಭೌತಿಕ ಶಕ್ತಿಯು ಬಹಳ ಬಲಿಷ್ಠವೆಂದು ಅದನ್ನು ಜಯಿಸಲು ಸಾಧ್ಯವಿಲ್ಲವೆಂದು ಸ್ವಯಂ ಕೃಷ್ಣನೇ ಹೇಳುತ್ತಾನೆ. ತುಂಬ ಮಮ ಮಾಯಾ ದುರತೆ, ನನ್ನ ಮಾಯಾಶಕ್ತಿ ತುಂಬ ಶಕ್ತಿಶಾಲಿ. ಮಾಯೆಯ ಶಕ್ತಿಯನ್ನು ಎದುರಿಸಲಿಕ್ಕೆ ಅಥವಾ ಅದನ್ನು ಮೀರಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ, ತುಂಬ ಕಷ್ಟ. ಆದರೆ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾದವರು ಸುಲಭವಾಗಿ ಈ ಮಾಯೆಯ ಪ್ರಭಾವವನ್ನು ದಾಟಬಲ್ಲರು. ಅಂದರೆ ಯಾರು ನನಗೆ ಶರಣಾಗಿ ನನ್ನ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ ಅವರು ಮಾಮೇವಯ ಪ್ರಪದ್ಯಂತೆ ಮಾಯಾಮೇತಾಂತರಂತಿದೆ. ಅಂದರೆ ನನ್ನ ಮಾಯ ತುಂಬ ಶಕ್ತಿಶಾಲಿ, ತುಂಬ ಕಷ್ಟ ಸಾಧ್ಯ ದಾಟೋದು. ಆದರೆ ಯಾರು ನನಗೆ ಶರಣಾಗ್ತಾರೆ ಅವರು ಸುಲಭವಾಗಿ ಈ ಮಾಯೆಯ ಪ್ರಭಾವದಿಂದ ಅವರು ದಾಟಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಆದರೆ ಅಂತಹ ಶರಣಾಗತಿಯು ತಪಸ್ಸು, ಶುದ್ಧತೆ, ದಯೆ ಮತ್ತು ಶಿಷ್ಟೆಯಿಂದಿರುವವರಿಗೆ ಮಾತ್ರ ಸಾಧ್ಯ. ಸುಮ್ಮನೆ ಪ್ರಭಾವದಲ್ಲಿ ಹೇಳ್ತಾರೆ, ಹೇಗೆ ಒಬ್ಬ ವ್ಯಕ್ತಿ ಈ ಪಾಪ ಕಾರ್ಯಗಳನ್ನು ಮಾಡುವವನು, ಪಾಪ ಕಾರ್ಯದಲ್ಲಿ ತೊಡಗಿರುವವನು, ಅವನು ಹೇಗೆ ಭಕ್ತಿ ಸೇವೆಯಲ್ಲಿ ಅವರ ನಿಷ್ಠೆ ಇರೋದಿಲ್ಲ, ಅವರು ಸ್ಥಿರತೆಯಲ್ಲಿಗೆ ಬರೋದು ಸಾಧ್ಯವಿಲ್ಲ. ಯಾಕಂದರೆ ಇದೊಂದು ತಕಡಿ ಇದ್ದಂಗೆ. ಎಲ್ಲಿವರೆಗೂ ನಾವು ಅಧರ್ಮ ಕಾರ್ಯದಲ್ಲಿ ಪಾಪ ಕಾರ್ಯ ತೊಡಗಿರ್ತೇವೆ ಅಷ್ಟರ ಮಟ್ಟಿಗೆ ನಮ್ಮ ಭಗವದ್ಭಕ್ತಿ ಪ್ರತಿ ಆಸಕ್ತಿ ಕಡಿಮೆ ಆಗುತ್ತೆ. ಪಾಪ ಕಾರ್ಯ, ಅದಕ್ಕೆ ಭಕ್ತಿ ಸೇವೆಯಲ್ಲಿ ನಾವು ಪ್ರಗತಿ ಆಗಬೇಕಂದ್ರೆ ನಾವು ಎಲ್ಲರೂ ಮಾಡಲೇಬೇಕಾದ ಕಡ್ಡಾಯವಾದ ಕಾರ್ಯ ಅಂದರೆ ಪಾಪ ಕಾರ್ಯಗಳನ್ನು ನಿಲ್ಲಿಸಬೇಕು. ಪಾಪ ಕಾರ್ಯಗಳನ್ನು ಮಾಡ್ತಾ ನಾವು ಭಕ್ತಿ ಸೇವೆಯಲ್ಲಿ ಪ್ರಗತಿ ಆಗ್ತೇನೆ, ನಾನು ಪರಿಶುದ್ಧನಾಗ್ತೇನೆ ಅನ್ನೋದು ಸಾಧ್ಯವಿಲ್ಲ. ಏಷಾಂ ತ್ವಂತಗತಾಂ ಪಾಪಂ ಜನಾನಾಂ
ಪುಣ್ಯಕರ್ಮಣ ತೇ ತದ್ಮೋಹ ನಿರ್ಮುಕ್ತೆ ಭಜಂತೆ ಮಾಂ ದೃಢವೃತ. ಯಾರು ಪಾಪ ಕಾರ್ಯ ತೊಡಗಿರ್ತಾರೆ ಅವರಿಗೆ ಭಕ್ತಿ ಸೇವೆಯಲ್ಲಿ ಆ ಸ್ಥಿರತೆ ಬರೋದಿಲ್ಲ. ಉದಾಹರಣೆಗೆ ಒಬ್ಬ ಮದ್ಯವ್ಯಸನ ಮಾಡೋನು, ಜೂಜಾಡೋನು, ಅಥವಾ ಸ್ತ್ರೀ ಸಂಘದಲ್ಲಿ ಯಾವತ್ತೂ ಬಯಸಿರೋವನು, ಅವನು ಏಕಾಗ್ರತೆಯಿಂದ ಜಪ ತಪಸ್ಸು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಮನಸ್ಸು ಚಂಚಲ ಆಗುತ್ತೆ. ಪಾಪ ಕಾರ್ಯದಲ್ಲಿ ಅಥವಾ ಅತಿಯಾದ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿರುವವರ ಮನಸ್ಸು ಚಂಚಲವಾಗುತ್ತೆ. ಆ ದೃಢ ಸಂಕಲ್ಪ ಮನಸ್ಸಲ್ಲಿ ಬರೋದಿಲ್ಲ, ಸಾಧ್ಯವಿಲ್ಲ. ಯಾರು ಇಂದ್ರಿಯ ನಿಗ್ರಹ ಮಾಡಿರ್ತಾರೆ, ಸ್ವಯಂ ಅಂತ ಇಂದ್ರಿಯ ನಿಗ್ರಹ ಇದೆ, ಯಾರು ತುಂಬ ಶಿಸ್ತಿನಿಂದ ಇಂದ್ರಿಯ ನಿಗ್ರಹದಲ್ಲಿ ಜೀವನ ಮಾಡ್ತಾರೆ ಅವರಿಗೆ ಅವ್ರಿಗೆ ಮಾತ್ರ ಸ್ಥಿರತೆ ಬರಲು ಸಾಧ್ಯ. ಅದಕ್ಕೆ ಸ್ಥಿರತೆ ಬೇಕಂದರೆ ನಮ್ಮ ಇಂದ್ರಿಯ ನಿಗ್ರಹ ತುಂಬ ಮುಖ್ಯವಾದದ್ದು. ಸೊ ಹೀಗೆ ಶಾಸ್ತ್ರದ ಎಲ್ಲ ಕಡೆ ಹೇಳಿದೆ, ನಾವು ಪರಿಶುದ್ಧ ಜೀವನವನ್ನು ಮಾಡುವ ಮೂಲಕ ಮಾತ್ರ, ಜೀವಿಸುವ ಮೂಲಕ ಮಾತ್ರ ನಾವು ಈ ಮಾಯಾ ಪ್ರಭಾವವನ್ನು ದಾಟಲಿಕ್ಕೆ ಸಾಧ್ಯ. ಈ ವಿಷಯವಾಗಿ ಒಂದು ತುಂಬ ಮುಖ್ಯವಾದ ಒಂದು ಉಲ್ಲೇಖ ಇದೆ ಈ ಶ್ರೀಮದ್ ಭಾಗವತದಲ್ಲಿ. ಇದು ತುಂಬ ಸೂಕ್ತವಾದ ಉದಾಹರಣೆ. ನಾನು ಓದ್ತಾ ಇರೋದು 3ನೇ ಸ್ಕಂದ. ಅಂದರೆ ಎಷ್ಟು ದುಸ್ತರ ಅಂತ ಹೇಳ್ತಾರೆ, ಎಷ್ಟು ಈ ಮಾಯಾ ಪ್ರಭಾವವನ್ನು ದಾಟೋದು ಎಷ್ಟು ಕಷ್ಟಮಯ ಅಂತ ಹೇಳ್ತಾರೆ. ಅಧ್ಯಾಯ 27 ಪ್ರಕೃತಿಯ ಅರಿಯುವ ಬಗ್ಗೆ, ಭೌತಿಕ ಅರಿಯುವ ಬಗ್ಗೆ. ಇದು ಕಪಿಲ ದೇವರು ಮತ್ತು ದೇವಹೂತಿ ಅವರ ತಾಯಿಯ ಮಧ್ಯದಲ್ಲಿರುವ ಸಂವಾದ. ಕಪಿಲ ಮುನಿಗಳು ಕೇಳಿದರೆ ಕಪಿಲ ಮುನಿಯವರ ತಾಯಿ ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರು. ಈ ಅಧ್ಯಾಯದಲ್ಲಿ ಭೌತಿಕ ಪ್ರಕೃತಿ ಹೇಗೆ ಜೀವಿಯನ್ನು ಆವರಿಸುತ್ತೆ ಅನ್ನೋದು ಬಗ್ಗೆ ಕೇಳ್ತಾ ಇದ್ದಾರೆ. ಭೌತಿಕ ಪ್ರಕೃತಿ ಹೇಗೆ ನಮ್ಮನ್ನು ಆವರಿಸಿದೆ ಅಂತ ಹೇಳುವ ವಿಷಯದಲ್ಲಿ ತುಂಬ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಮಾತು ಹೇಳ್ತಾರೆ, ಒಂದು ಪ್ರಶ್ನೆ ಕೇಳ್ತಾರೆ ದೇವಹೂತಿ. ತುಂಬ ಒಳ್ಳೆಯ ಪ್ರಶ್ನೆ ಇದು. ನನ್ನ ಪ್ರಿಯ ಬ್ರಾಹ್ಮಣನೇ, ಅಂದರೆ ಕಪಿಲ ಮುನಿಯೇ, ಭೌತಿಕ ಪ್ರಕೃತಿಯು ಚೇತನಾತ್ಮವನ್ನು ಎಂದಾದರೂ ವಿಮುಕ್ತಿಗೊಳಿಸುವುದೇ? ಅವು ಶಾಶ್ವತವಾಗಿ ಪರಸ್ಪರ ಆಕರ್ಷಣೆ ಹೊಂದಿರುವುದರಿಂದ ಅವುಗಳ ಅಗಲಿಕೆ ಹೇಗೆ ಸಾಧ್ಯವಾಗುತ್ತದೆ? ಭೂಮಿ ಮತ್ತು ಅದರ ಗಂಧದ ಅಥವಾ ನೀರು ಮತ್ತು ಅದರ ರುಚಿಯ ಪ್ರತ್ಯೇಕ ಅಸ್ತಿತ್ವ ಇಲ್ಲದಿರುವಂತೆ ಬುದ್ಧಿ ಮತ್ತು ಪ್ರಜ್ಞೆಯ ಪ್ರತ್ಯೇಕ ಅಸ್ತಿತ್ವವು ಇರಲಾರದು. ತುಂಬ ಮುಖ್ಯವಾದ ಪ್ರಶ್ನೆ ಇಲ್ಲಿ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಭೌತಿಕ ಬಂಧನವನ್ನು ಭೌತಿಕವಾದಿಗಳು ಅಥವಾ ಸಂಸಾರಿಗಳು ಭೌತಿಕ ಬಂಧನವನ್ನು ವೈಭವೀಕರಿಸ್ತಾರೆ. ತುಂಬ ಹಾಡು ಬರ್ತಿದ್ದಾರೆ. ಬೆಸುಗೆ ಅಂತ ಒಂದು ಹಾಡಿದೆ. ಜೀವನವೆಲ್ಲ ಸುಂದರ ಬೆಸುಗೆ. ಈ ಬೆಸುಗೆ ಅಂದರೆ ಇದು ಏನು ತೊಳಕು ಹಾಕೋದು, ಒಂದೊಂದೊಂದು ಬೆಸುಗಾಗಿದ್ದು. ಜೀವಿಗಳು, ಸಂಬಂಧಗಳು, ಭೌತಿಕ ಆಸ್ತಿ ಪಾಸ್ತಿ ಜೊತೆಗೆ ಪರಸ್ಪರ ಪ್ರೇಮ, ವಾತ್ಸಲ್ಯ ಇದರೆಲ್ಲ ಮಧ್ಯದಲ್ಲಿ ಬೆಸ್ಕೊಂಡಿರ್ತಾರೆ. ಬೆಸುಗೆ ಅಂದರೆ ಒಂದಕ್ಕೊಂದು ತೊಳಕು ಹಾಕೊಂಡಿರೋದು, ಎಂಟ್ಯಾಂಗಲ್ ಆಗಿರೋದು. ಈ ಎಂಟ್ಯಾಂಗಲ್ಮೆಂಟನ್ನು ಭೌತಿಕ ಜೀವಿಗಳು, ಯಾರಿಗೆ ಆಧ್ಯಾತ್ಮಿಕ ಜೀವನದ ಜ್ಞಾನ ಇಲ್ಲ, ಜೀವನದ ಗುರಿ ಬಗ್ಗೆ ಅಥವಾ ಈ ಬಂಧನ ಮತ್ತು ವಿಮೋಚನೆ ಬಗ್ಗೆ ಜ್ಞಾನ ಇಲ್ಲ, ಅವ್ರಿಗೆ ಬೆಸುಗೆ ಏನೇನು ಮಾಡ್ತಾರೆ? ಜೀವನವೆಲ್ಲ ಸುಂದರ ಬೆಸುಗೆ ವೈಭವೀಕರಿಸ್ತಾರೆ. ಇದನ್ನ ಇನ್ನೂ ಜಾಸ್ತಿ ಬೆಸುಗೆ ಇನ್ನೂ ಚೆನ್ನಾಗಿ ಬೆಸುಗೆಯಲ್ಲಿ ಸಿಲುಕಾಕೊಳ್ಳೋದಂತ ಪ್ರಯತ್ನ ಮಾಡ್ತಾರೆ. ಇದು ಭೌತಿಕ ಮನೋವೃತ್ತಿ. ಆದರೆ ಆಧ್ಯಾತ್ಮಿಕ ಮನೋವೃತ್ತಿ ಅಂದರೆ ಈ ಬೆಸುಗೆಯಿಂದ ವಿಮೋಚನೆ ಆಗೋದು, ಬೆಸುಗೆ ಬಿಡಿಸೋದು ನಿಜವಾದ ಜೀವನ. ಇನ್ನೂ ಬೆಸುಗೋದಲ್ಲ, ಸಾಧ್ಯವಾದಷ್ಟು ಬೆಸ್ಕೊಳ್ಳೋದಲ್ಲ. ಇದು ಸುಂದರವಾದ ಬೆಸುಗೆ ಅಲ್ಲ, ಇದು ದುಃಖಮಯವಾದ ಬೆಸುಗೆ. ಇದು ಒಳ್ಳೆಯದಲ್ಲ. ಈ ಬೆಸುಗೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಇದಕ್ಕೆ ಸೂಕ್ತವಾದ ಹೇಳ್ತಾರೆ, ಜೀವಿ ಮತ್ತು ಭೌತಿಕ ಜಗತ್ತು. ಜೀವಿ ಮತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 3 ವಸ್ತು, ಇಡೀ ಬ್ರಹ್ಮಾಂಡದಲ್ಲಿರೋ 3 ವಸ್ತು. ಯಾವ 3 ವಸ್ತು ಅಂದರೆ ಮಧ್ವಾಚಾರ್ಯರಿಂದ ಹೇಳ್ತಾರೆ 3 ವಸ್ತು: ಈಶ್ವರ, ಜೀವ, ಜಡ. ಹೇಳಿ, ಈಶ್ವರ, ಜೀವ, ಜಡ, 3 ವಸ್ತು. ಈಶ್ವರ ಭಗವಂತ, ನಾವು ಜೀವಿಗಳು, ಬಾಕಿ ಎಲ್ಲ ಏನು? ಜಡ. ಕರೆಕ್ಟ್ ಅಲ್ಲ? 4ನೆದಿದೆಯಾ? 3 ವಸ್ತು: ಈಶ್ವರ, ಜೀವ, ಜಡ. ಜೀವಿ ಮಧ್ಯದಲ್ಲಿದೆ. ಜೀವಿ ಎರಡರಲ್ಲಿ ಒಂದರ ಆಶ್ರಯ ಪಡಿಬೋದು, ಆಶ್ರಯ ಪಡೆಯಲೇಬೇಕು. ಆಶ್ರಯ ನಾವು ಸ್ವತಂತ್ರವಾಗಿರ್ಲಿಕ್ಕೆ ಆಗೋದಲ್ಲ. ಒಂದು ಈಶ್ವರನ ಆಶ್ರಯ ಪಡಿಬೇಕು, ಇಲ್ಲ ಯಾರ ಆಶ್ರಯ ಪಡಿಬೇಕು? ಜಡದ ಆಶ್ರಯ ಪಡಿಬೇಕು. ಜಡ ಅಂದರೆ ಭೌತಿಕ ಜಗತ್ತು, ಈಶ್ವರ ಅಂದರೆ ಭಗವಂತನ ಧಾಮ, ಭಗವತ್ ಸೇವೆ. ಜೀವಿಯು ಮೂಲತಃ ಯಾರ ಆಶ್ರಯದಲ್ಲಿರುತ್ತೆ? ಈಶ್ವರನ ಆಶ್ರಯದಲ್ಲಿರುತ್ತೆ.
ಈಶ್ವರನ ಆಶ್ರಯ ಮೂಲ ಸ್ವರೂಪ ಅದರ ನಿಜವಾದ ಸ್ವರೂಪ ಧರ್ಮ. ಅದನ್ನು ಬಿಟ್ಟದು ಜಡದ ಸಂಪರ್ಕದಲ್ಲಿ ಬಂದಿದೆ. ಅಂದರೆ ಭೌತಿಕ ಪ್ರಕೃತಿಯ ಸಂಪರ್ಕದಲ್ಲಿ ಜೀವಿ ಬಂದಿದೆ. ಆದರೆ ಒಂದಲ್ಲ, ಅವ್ರು ಬೇರೆ ಬೇರೆನೆ. ಯಾವತ್ತೂ ಇವುಗಳನ್ನು ಒಂದು ಮಾಡಲಿಕ್ಕೆ ಸಾಧ್ಯವಿಲ್ಲ. ಜೀವಿ ಮತ್ತು ಜಡವನ್ನು ಯಾವತ್ತೂ ಒಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜೀವಿ ಚಿನ್ಮಯ ವಸ್ತು, ಜಡ ವಸ್ತು, ಪ್ರಾಣರಹಿತ ವಸ್ತು. ಇದಕ್ಕೆ ಹೋಲಿಕೆ ಕೊಟ್ಟಿದ್ದಾರೆ. ಹೆಂಗೆ ಇದನ್ನು ಒತ್ತಾಯಪೂರ್ವಕವಾಗಿ ಎರಡು ಒಟ್ಟಿಗೆ ತರಲಾಗುತ್ತೆ ಅಂತ ಹೇಳ್ತಾರೆ ನೋಡಿ. ಒಲ್ಲದ ಮನಸ್ಸಿಂದ ಅಲ್ಲಿದ್ದೆ ಅಂತ ಹೇಳ್ತಾರೆ. ಒಬ್ಬರ ಜೊತೆ ಕೆಲಸ ಮಾಡೋಕ್ಕಾಗಲ್ಲ, ಆದರೂ ಕೂಡ ಒಲ್ಲದ ಮನಸ್ಸಲ್ಲಿದ್ದಾಗ, ಒಲ್ಲದ ಮನಸ್ಸಲ್ಲಿ ಒಂದು ಸ್ನೇಹ ಇದ್ದರೆ, ಒಂದು ಮದುವೆ ಆದರೆ ಯಾವತ್ತೂ ಅವರು ನೆಮ್ಮದಿಯಿಂದಿರಲ್ಲ, ಯಾವತ್ತೂ ಕಚ್ಚಾಡ್ತಿರ್ತಾರೆ. ಒಲ್ಲದ ಮನಸ್ಸಿಂದ ಆಗಿರೋ ಮದುವೆ ಅಥವಾ ಒಲ್ಲದ ಮನಸ್ಸಿಂದ ಆಗಿರೋ ಒಂದು ಸಂಬಂಧ, ಒಂದು ಏನಂತಾರೆ, ಒಂದು ಒಪ್ಪಂದ ಜಾಸ್ತಿ ನಿಲ್ಲೋದಿಲ್ಲ. ಯಾಕಂದ್ರೆ ಮನಸ್ಸೇ ಇಲ್ಲ ಅದರಲ್ಲಿ, ಅದು ಗುಣಗಳು ಹೊಂದಾಣಿಕೆ ಇಲ್ಲ. ಅದಕ್ಕೆ ಹೋಲಿಕೆ ಕೊಡ್ತಾರೆ ನೀರು ಮತ್ತು ತೈಲ, ಅಂದರೆ ಎಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ನೀರು ಅಥವಾ ಯಾವುದೇ ಎಣ್ಣೆ ಎರಡನ್ನೊಂದು ಬಾಟಲ್ ಹಾಕಿ ಅದನ್ನು ಒಟ್ಟಿಗೆ ಸೇರಿಸ್ಲಿಕ್ಕೆ ಆಗ್ತದ? ಚೆನ್ನಾಗಿ ಶೇಕ್ ಮಾಡಿ, ಅದನ್ನು ಶೇಕ್ ಮಾಡಿ ಅದನ್ನು ಒಟ್ಟಿಗೆ ಬುರ್ಗ ತನ್ನಿ ಎಲ್ಲ ಮಾಡಿ ಅದು ಆಲ್ಮೋಸ್ಟ್ ಜಾಯಿನ್ ಆಯ್ತು ಅನ್ನೋ ಥರ ಮಾಡಿ ಎಷ್ಟಾಗುತ್ತೆ ಅಷ್ಟು ವಹಿಸಿ ಶೇಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಒಂದು ಅರ್ಧ ಗಂಟೆ ಬಿಡಿ. ಏನಾಗುತ್ತೆ? ಎಣ್ಣೆ ಮೇಲೆ ಬರುತ್ತೆ, ನೀರು ಕೆಳಗಿರುತ್ತೆ. ಮತ್ತೆ ಶೇಕ್ ಮಾಡಿ, ಮತ್ತೆ ಪ್ರತ್ಯೇಕವಾಗಿರುತ್ತೆ. ಯಾವತ್ತೂ ಅದನ್ನು ಜಾಯಿನ್ ಮಿಕ್ಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಟ್ ಡಸಂಟ್ ಡಿಫ್ಯೂಸ್. ಕೆಮಿಸ್ಟ್ರಿ ಹೋದ್ರೆ ಡಿಫ್ಯೂಸ್ ಅಂದರೆ ಒಂದು ಇಂಕ್ ಬಿಟ್ಬಿಟ್ರೆ ಇಡೀ ನೀರು ತುಂಬ ಅದು ಆವರ ಆಗುತ್ತೆ, ಅದು ಮಿಕ್ಸ್ ಆಗುತ್ತೆ. ಡಿಫ್ಯೂಷನ್ ಕೇಳಿದ್ರಲ್ಲ, ಅಥವಾ ಹಾಲನ್ನು ನೀರು ಬಿಟ್ಟರೆ ಅದು ಬೆರೀತದೆ ಅದ್ರ ಜೊತೆಗೆ. ಆದರೆ ಎಣ್ಣೆ ಮತ್ತು ನೀರು ಎಷ್ಟೇ ನಾವು ಅದನ್ನು ಮಿಕ್ಸ್ ಮಾಡಿದ್ರು ಕೂಡ ಅದು ಒಟ್ಟಿಗೆ ಸೇರೋದಿಲ್ಲ. ಅದಕ್ಕೆ ಇನ್ಕಾಂಪ್ಯಾಟಿಬಲ್ ಕಾಂಬಿನೇಷನ್ ಅಂತಾರೆ. ಅಂದರೆ ಅದು ಆ ಸೇರದೇ ಇರುವ ಅದು ಮಿಶ್ರಣ. ಹಾಗೆ ಜೀವಿ ಮತ್ತು ಜಡ ಇನ್ಕಾಂಪ್ಯಾಟಿಬಲ್ ಕಾಂಬಿನೇಷನ್, ಅಸಾಧ್ಯ ಒಟ್ಟಿಗೆ ಇರಲಿಕ್ಕೆ, ಅಸಾಧ್ಯವಿಲ್ಲ. ಆದರೆ ಒತ್ತಾಯಪೂರ್ವಕ ಎರಡನ್ನು ತಂದಿಡಲಾಗಿದೆ. ಇಲ್ಲಿ ದೇವತೆ ಕೇಳ್ತಾ ಇದ್ದಾರೆ. ಆದರೆ ಈ ಏನು ಇದು ಬೆಸುಗೆ ಅಂತಾರಲ್ಲ, ಇದು ಸಿಲುಕ ಎಷ್ಟರ ಮಟ್ಟಿಗೆ ಎಂಟ್ಯಾಂಗಲ್ ಆಗಿದೆ ಜೀವಿ, ನಾವೆಲ್ಲ ಜೀವಿಗಳು ಎಷ್ಟರ ಮಟ್ಟಿಗೆ ಭೌತಿಕ ಪ್ರಕೃತಿ ಪ್ರಭಾವದಲ್ಲಿ ಸಿಲುಕಿಕೊಂಡಿದೆ ಅಂದರೆ ಇಲ್ಲಿ ಒಂದು ಸಂದೇಹ ಬರುತ್ತೆ ಅವರಿಗೆ. ಇದನ್ನು ಬಿಡಿಸ್ಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಕೇಳ್ತದೆ. ಅಂದರೆ ನಾವೆಲ್ಲ ಭೌತಿಕ ಪ್ರಕೃತಿಯ ಪ್ರಭಾವದಲ್ಲಿದ್ದೇವೆ. ನಮ್ಮನ್ನು ಅಥವಾ ಜೀವಿಯನ್ನು ಈ ಭೌತಿಕ ಪ್ರಕೃತಿಯ ಪ್ರಭಾವದಿಂದ ವಿಮೋಚನೆ ಮಾಡೋದು ಅಥವಾ ಬಿಡಲಿಕ್ಕೆ ಸಾಧ್ಯವೇ? ಅಲ್ಲಿ ಹೇಳ್ತಿದ್ದಾರೆ, ಇವರನ್ನು ಬಿಡುತ್ತಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಭೌತಿಕ ಪ್ರಕೃತಿಯು ಜೀವವನ್ನು ಚೇತನತೆ ಎಂದಾದರೂ ವಿಮುಕ್ತಿಗೊಳಿಸುವುದೇ? ಅದು ಬಿಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಎಷ್ಟರ ಮಟ್ಟಿಗೆ ಅದು ಬೆರೆತಿದೆಯೋ ಅಂದರೆ ಭೂಮಿ ಮತ್ತು ಗಂಧ. ಈ ಭೂಮಿ ಅಂದರೆ ಗಂಧ ಇರೋದೇ. ಭೂಮಿಯಿಂದ ಗಂಧವನ್ನು ತೆಗಿಲಿಕ್ಕೆ ಆಗ್ತದ? ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ನೀರಿನಿಂದ ರುಚಿಯನ್ನು ಬೇರ್ಪಡಿಸ್ಲಿಕ್ಕೆ ಆಗ್ತದ? ಇಲ್ಲ. ಸೂರ್ಯನಿಂದ ಪ್ರಕಾಶದಿಂದ ಆಗಲ್ಲ. ಬೇರ್ಪಡಿಸ್ಲಿಕ್ಕೆ ಆಗದೇ ಇರೋ ಮಟ್ಟಿಗೆ ಅದು ಬೆರೆಸ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಅದು ಗಟ್ಟಿಯಾಗಿ ತಗಲಾಕೊಂಡಿದೆ. ಇದನ್ನು ಆ ಕಪಿ ಮುಷ್ಟಿಯಿಂದ ತೆಗೆಯೋದು ಹೆಂಗೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾರೆ. ಕಷ್ಟ ಸಾಧ್ಯ ಅಲ್ಲ? ಕಷ್ಟ ಸಾಧ್ಯ. ಈ ಭೌತಿಕ ಮಾಯೆಯ ಆವರಣ, ಮಾಯೆಯ ಪ್ರಭಾವದಿಂದ ಹೊರಗೆ ಬರಲಿಕ್ಕೆ, ತೆಗಿಲಿಕ್ಕೆ ತುಂಬ ಕಷ್ಟ ಸಾಧ್ಯ. ಅವಾಗ ಮುಂದೆ ಉತ್ತರ ಹೇಳ್ತಾರೆ, ಕಪಿಲ ಮುನಿ ಹೇಳ್ತಾ ಇದ್ದಾರೆ, ಹೌದು ನೀವು ಹೇಳ್ತಾ ಇರೋ ಪ್ರಶ್ನೆ ಸರಿಯಾಗಿದೆ, ಇದು ತುಂಬ ಕಷ್ಟ ಸಾಧ್ಯ. ಆದರೆ ಒಂದು ಉಪಾಯ ಇದೆ ಅಂತ ಹೇಳ್ತಾರೆ. ಉಪಾಯ ಏನಂದರೆ, ತುಂಬ ಮುಖ್ಯವಾದ ಉತ್ತರ ಇದು ಕೇಳ್ತಾ ಇರೋದು. ನನ್ನ ಭಕ್ತಿ ಸೇವೆಯನ್ನು, ದೇವೋತ್ತಮ ಪರಮಪುರುಷ ಹೇಳ್ತಾರೆ, ನನ್ನ ಭಕ್ತಿ ಸೇವೆಯನ್ನು ತೀವ್ರವಾದ ರೀತಿಯಲ್ಲಿ ಆಚರಿಸಬೇಕು, ನನ್ನ ಬಗ್ಗೆ ಕೇಳಬೇಕು ಮತ್ತು ನನ್ನಿಂದ ದೀರ್ಘಕಾಲ ಶ್ರವಣ ಮಾಡಬೇಕು. ಹೀಗೆ ಮಾಡುವ ಮೂಲಕ ಮೋಕ್ಷ ಪಡೆಯಬಹುದು. ಈ ರೀತಿಯ ಸ್ವಧರ್ಮಾಚರಣೆಗಳಿಂದ ಪ್ರತಿಕ್ರಿಯೆಗಳಿರುವುದಿಲ್ಲ ಮತ್ತು ಜಡ ಕಲ್ಮಶದಿಂದ ಮುಕ್ತನಾಗಬಹುದು. ಅಂದರೆ ದೀರ್ಘಕಾಲ ನಿರಂತರ ಶ್ರದ್ಧೆಯಿಂದ ಮತ್ತು ನಾವು ದೃಢ ಸಂಕಲ್ಪದಿಂದ ದೀರ್ಘಕಾಲ ಭಕ್ತಿ ಸೇವೆ ಆಚರಣೆ ಮಾಡಿದರೆ, ದೀರ್ಘಕಾಲ 2 ನಿಮಿಷ 3 ನಿಮಿಷ ಅಥವಾ ಯಾವಾಗ ಸಂಡೇ ಟು ಸಂಡೇ ಮಾಡಿದ್ರೆ ಆಗಲ್ಲ. ಏಕಾಗ್ರತೆಯಿಂದ, ಆ ದೃಢ ಸಂಕಲ್ಪದಿಂದ ನಾವು ದೀರ್ಘಕಾಲ ಕೃಷ್ಣ ಪ್ರಜ್ಞೆ ಅಥವಾ ಭಕ್ತಿ ಸೇವೆ ಆಚರಣೆ ಮಾಡಿದರೆ ನಾವು ಕಾಲಕ್ರಮೇಣ ಈ ಬೆಸುಗೆ ಅಥವಾ ಈ ಬಂಧನದಿಂದ ನಾವು ವಿಮೋಚನೆ ಹೊಂದ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇದೆಲ್ಲ ಲಕ್ಷಣಗಳು. ಇದು ಧರ್ಮ ಏನು ಪಾಪ ಕಾರ್ಯಗಳು, ಧರ್ಮಗಳು, ಇದು ಲಕ್ಷಣ. ಆದರೆ ಮೂಲ ಧರ್ಮ ಅಂದ್ರೇನು? ನಾವು ಭಗವಂತನಿಂದ
ಭಗವಂತನ ಮರೆತಿರೋದು. ಧರ್ಮ ಅಂದರೆ ನಮ್ಮ ಸ್ವರೂಪ. ಸಕ್ಕರೆ ಧರ್ಮ ಏನು? ಸಿಹಿ. ಖಾರ ಧರ್ಮ ಏನು? ಖಾರವಾಗಿರೋದು. ಹೌದಾ? ಹಾಗೆ ಹೇಗೆ ಸಿಹಿ ಸಕ್ಕರೆ ಧರ್ಮವೋ, ಧರ್ಮ ಅಂದರೆ ಆಯಾ ವಸ್ತುವಿನ ಸ್ವಭಾವ. ಹೌದಾ? ಹೇಗೆ ಸಕ್ಕರೆಯ ಧರ್ಮ ಅಥವಾ ಸ್ವಭಾವ ರುಚಿಯೋ, ಹಾಗೆ ನಮ್ಮೆಲ್ಲರ ಮೂಲ ಸ್ವಭಾವ ಏನಂದರೆ ಕೃಷ್ಣನ ಸೇವೆ, ಭಗವಂತನ ಸೇವೆ ನಮ್ಮ ಮೂಲ ಸ್ವರೂಪ, ಸ್ವಭಾವ ಮತ್ತು ಧರ್ಮ ಅನ್ಬೋದು. ಮೂಲ ಧರ್ಮ. ಆ ಧರ್ಮ ಅಂದ್ರೆ ಏನು? ಧರ್ಮ ಅಲ್ಲದೆ ಇರೋದು ಧರ್ಮ. ಧರ್ಮ ಇರದೇ ಇರೋದು ಧರ್ಮ. ಅಂದರೆ ಮೂಲ ನಮ್ಮ ಅಧರ್ಮದ ಆರಂಭ ಎಲ್ಲಾಗುತ್ತೆ ಅಂದರೆ ನಾವು ಯಾವಾಗ ಭಗವಂತನ ಸೇವೆಯನ್ನು ಮಾಡಲ್ವೋ, ಭಗವಂತನ ಸೇವೆಯನ್ನು ಬಿಟ್ಟಿರುವುದೇ ಅಥವಾ ಬಿಡುವುದೇ ಮೂಲ ಅಧರ್ಮ, ಭಗವಂತನ ವಿಸ್ಮೃತಿ. ಅದರ ಕಾರಣವಾಗಿ ಅನೇಕ ಪಾಪ ಕಾರ್ಯಗಳು ಒಂದೊಂದಾಗಿ ಸೇರ್ಕೊಳ್ತಾ ಇದೆ. ಸೊ ಮೂಲತಃ ನಮ್ಮ ಅಧರ್ಮ ಆದಿ ಅಥವಾ ಅಧರ್ಮದ ಆರಂಭ ಆಗೋದು ಈ ಭಗವತ್ ವಿಸ್ಮೃತಿಯಿಂದ. ಆ ಭಗವತ್ ಸ್ಮರಣೆಯ ಮೂಲಕ ಪುನಃ ನಾವು ನಮ್ಮ ಧರ್ಮವನ್ನು ಪುನಃ ಸ್ಥಾಪಿತಗೊಳಿಸ್ಕೋಬೋದು. ತುಂಬ ಟೆಕ್ನಿಕಲ್ ಇದೆ, ಆದರೆ ಮುಖ್ಯವಾಗಿ ನಾವು ತಿಳ್ಕೋಬೇಕಂದ್ರೆ ಹೇಗೆ ನಾವು ಈ ಮಾಯಾಶಕ್ತಿಯ ಪ್ರಭಾವದಿಂದ ನಾವು ಕ್ರಮೇಣವಾಗಿ ನಾವು ಹೇಗೆ ಇದರಿಂದ ಆಚೆ ಬರ್ಬೋದು ಅಂತ ನಾವು ಮಾಡ್ತಿರ್ಬೇಕು. ಅದಕ್ಕೆ ಶ್ರೀಲ ಪ್ರಭುಪಾದರು ನಮಗೆ ಈ ತುಂಬ ಈ ಅದ್ಭುತವಾದ ಕೃಷ್ಣ ಪ್ರಜ್ಞೆ ಮಾರ್ಗವನ್ನು ನಮಗೆ ಕೊಟ್ಟಿದ್ದಾರೆ. ಈ ಕೃಷ್ಣ ಪ್ರಜ್ಞೆ ಮಾರ್ಗದ ಮೂಲಕ ನಾವು ಈ ಪ್ರಗತಿಯಲ್ಲಿ ನಾವು ಈ ಮೋಕ್ಷದೆಡೆಗೆ ಅಥವಾ ಈ ಭವ ಸಂಸಾರದಿಂದ ವಿಮೋಚನೆಡೆಗೆ ನಾವು ಮುಂದೆ ಹೋಗಬೇಕು. ಅದು ವಿಶೇಷವಾಗಿ ನಮಗೆ ನಮ್ಮ ಈ ಭೌತಿಕ ಜೀವಿಗೆ, ವಿಶೇಷವಾಗಿ ಕಲಿಯುಗದಲ್ಲಿ ವರ್ತಮಾನದಲ್ಲಿ ಯಾರಿಗೂ ಬಹುತೇಕ ಜನರಿಗೆ ಧರ್ಮಾಚರಣೆ, ಮೋಕ್ಷ ಸಾಧನೆ, ವಿಮೋಚನೆ ಆಸಕ್ತಿ ಇಲ್ಲ. ಸುಮ್ಮನೆ ನಾವೇನು ಮಾಡಿ, ಯಾರಾದರೂ ಬೆಂಗಳೂರು ತುಂಬ ಅನೇಕ ಜನ ಮಾತುಕತೆ ಆಗ್ತಾ ಇದೆ, ಸಂವಾದ ಆಗ್ತಾ ಇದೆ, ಅನೇಕರ ಮಧ್ಯದಲ್ಲಿ ಸ್ನೇಹಿತರ ಮಧ್ಯೆ, ಸಹಪಾಠಿಗಳ ಜೊತೆಗೆ, ಪರಿವಾರದಲ್ಲಿ ಸಂವಾದ ಆಗ್ತಾ ಇದೆ, ಡಿಸ್ಕಷನ್ ಆಗ್ತಾ ಇದೆ. ಒಂದು ಸರ್ವೆ ಮಾಡಿ, ವಾಟ್ ಈಸ್ ದ ಕ್ವಾಲಿಟಿ ಆಫ್ ಡಿಸ್ಕಷನ್, ವಾಟ್ ಈಸ್ ದ ಸಬ್ಜೆಕ್ಟ್ ಆಫ್ ಡಿಸ್ಕಷನ್. ಅನೇಕರು ಮಾತಾಡ್ತಾರೆ, ಅವರು ಪರಸ್ಪರ ಬಸ್ಸಲ್ಲಿ ಮಾತಾಡ್ತಾ ಇದ್ದಾರೆ, ಮೆಟ್ರೋದಲ್ಲಿ ಮಾತಾಡ್ತಾ ಇದ್ದಾರೆ, ಪಾರ್ಕಲ್ಲಿ ಮಾತಾಡ್ತಾ ಇದ್ದಾರೆ, ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ. ಒಂದು ಗಮನ ಕೊಡಿ, ಹಾಗೆ ಕೇಳಿಸ್ಕೊಳ್ಳಿ. ಅವರು ಮಾತಾಡುವ ಚರ್ಚೆಯ ವಿಷಯ ಏನು? ವಾಟ್ ಈಸ್ ದ ಸಬ್ಜೆಕ್ಟ್ ಆಫ್ ಡಿಸ್ಕಷನ್? ಬಹುತೇಕ ಏನು ಮಾತಾಡ್ತಿರ್ತಾರೆ? ಹಣದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಮತ್ತು ವಿದ್ಯಾರ್ಥಿಗಳು, ಹೊಸಬರು, ಈ ಯುವಕರು, ಚಿಕ್ಕ ಮಕ್ಕಳು ಏನು ಮಾತಾಡ್ತಿದ್ದಾರೆ? ಅಪ್ಲಿಕೇಶನ್, ಸಾಫ್ಟ್ವೇರ್ ಅಥವಾ ಬೇರೆ ಏನೋ ಒಂದು ಗ್ಯಾಜೆಟ್ಸ್, ಅದು ಏನದು ಸೋಷಿಯಲ್ ಮೀಡಿಯಾ ಹೆಂಗೆ ಟ್ಯಾಗ್ ಮಾಡೋದು, ಹೆಂಗೆ ಅನ್ಟ್ಯಾಗ್ ಮಾಡೋದು, ಇದನ್ನು ಮಾಡೋದು, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಹೌದಾ? ಅಂದರೆ ಇಬ್ಬರು ಜನ ಮಾತಾಡುವಾಗ ಅವರ ವಿಷಯ ಏನು? ಯಾರಾದರೂ ಅಕಸ್ಮಾತಾಗಿ ಯಾರಾದರೂ ನಿಮಗೆ ಹೇಗೆ ನಾನು ಭೌತಿಕ ಪ್ರಕೃತಿಯ ಪ್ರಭಾವದಿಂದ ವಿಮೋಚನೆ ಆಗೋದಂತ ಯಾರಾದರೂ ಚರ್ಚೆ ಮಾಡೋದು ಕೇಳಿದ್ದೀರಾ? ಹೇಗೆ ನಾನು ಈ ಬಂಧನದಿಂದ ನಾನು ಮುಕ್ತನಾಗಬೇಕು, ಹೇಗೆ ನಾನು ಈ ಭವಸಾಗರದಿಂದ ದಾಟಬೇಕು, ಹೇಗೆ ನಾನು ಭಕ್ತಿಯಲ್ಲಿ ಮುಂದುವರಿಬೇಕು, ಹೇಗೆ ನಾನು ಏಕಾಗ್ರತೆಯನ್ನು ಕಂಡುಕೊಳ್ಬೇಕು ಆ ಭಕ್ತಿ ಸೇವೆಯಲ್ಲಿ, ಯಾರು ಚರ್ಚೆ ಮಾಡ್ತಾರೆ? ತುಂಬ ವಿರಳ. ಚರ್ಚೆ ಮಾಡೋದೆಲ್ಲ ಬರೀ ಇಂದ್ರಿಯ ತೃಪ್ತಿ ವಿಷಯವಾಗಿ. ಯಾರಿಗೂ ಚರ್ಚೆ ಮಾಡಬೇಕಾದ್ರೆ ವಿಷಯ ಗೊತ್ತಿಲ್ಲ. ಹೌದು, ಯಾಕಂದ್ರೆ ಜ್ಞಾನ ಇಲ್ಲ. ಜ್ಞಾನ ಯಾಕಿಲ್ಲ? ಯಾರು ಹೇಳಿಕೊಟ್ಟಿಲ್ಲ. ಶಾಲಾ ಕಾಲೇಜಲ್ಲಿ ಹೇಳ್ಕೊಟ್ಟಿಲ್ಲ, ಮನೆಯಲ್ಲಿ ಹೇಳ್ಕೊಟ್ಟಿಲ್ಲ. ಧರ್ಮಾಚರಣೆ ಇದೆ, ಸ್ವಲ್ಪ ಮಟ್ಟಿಗಿದೆ. ದೇವಸ್ಥಾನಕ್ಕೆ ಹೋಗೋದಿದೆ, ಹೋಗೋದಿದೆ. ಹೌದಾ? ಮತ್ತೆ ವೈಕುಂಠ ಏಕಾದಶಿನ ಒಂದೊಂದು ಸತಿ ವರ್ಷಕ್ಕೊಮ್ಮೆ ಸಮ್ಮರ್ ವೆಕೇಷನಲ್ಲಿ ನಮ್ಮ ತಂದೆ ಧರ್ಮಸ್ಥಳ, ಉಡುಪಿ ಕುಕ್ಕೆ ಕರ್ಕೊಂಡ್ಬರ್ತೀವಿ ವರ್ಷಕ್ಕೊಂದ್ಸತಿ ಟ್ರಿಪ್. ಯಾವತ್ತು ಕೂಡಿಸ್ಕೊಂಡು ನಾವು ಯಾರಾದರೂ ನಮಗೆ ಮಕ್ಕಳಿಗೆ ಬೋಧನೆ ಮಾಡಿದಾರಾ? ಮತ್ತು ಶಾಲಾ ಕಾಲೇಜಲ್ಲಿ ಬೋಧನೆ ಆಗ್ತಾ ಇದೆಯಾ? ಇಲ್ಲ. ಒಂದು ಪ್ರಶ್ನೆ ಕೇಳ್ತೇನೆ, ಅನೇಕ ಜನ ಪಾಲಕರಿದ್ದೀರ. ನಿಮ್ಮ ಮಗುವಿಗೆ ಯಾವಾಗಾದರೂ ಅನಾರೋಗ್ಯ ಆಗಿರುತ್ತಲ್ಲ, ಅವಾಗ ಔಷಧಿ ನೀವು ಕೊಟ್ಟಿರ್ತೀರಾ? ಔಷಧಿ ಕೊಡ್ತಾರೆ. ಇದಕ್ಕೆ ಇಂಗ್ಲೀಷಲ್ಲಿ ಅಂತಾರೆ ಅಡ್ಮಿನಿಸ್ಟರಿಂಗ್ ಮೆಡಿಸಿನ್ ಅಂತ ಕರೀತಾರೆ. ಅಂದರೆ ಔಷಧಿಯನ್ನು ಅವರಿಗೆ ಒತ್ತಾಯಪೂರ್ವಕವಾಗಿ ತಿನ್ನಿಸೋದು. ಬೇಡ ಮಗು ಅಳ್ತಾ ಇದೆ, ಕೈ ಇದೆ, ಅವಕಾಶ ಮಾತ್ರೆ ಕೈ ಇದೆ ಅಥವಾ ಬಿಟ್ಟರಿದೆ, ಕೊಡಲ್ಲ ಅಂತ ಬಿಡ್ತೀರಾ? ಮೂಗು ಹಿಡಿದಾದರೂ ಔಷಧಿ ಹಾಕ್ತಾರೆ. ಯಾಕೆ ಹಾಕ್ತಾರೆ ಔಷಧಿ?
ಗುಣ ಆಗ್ಬೇಕು. ಮಗುವಿಗೆ ಗುಣ ಆಗಲಿ, ಅನಾರೋಗ್ಯದಿಂದ ಮುಕ್ತರಾಗಲಿ, ಮಗು ಆರೋಗ್ಯವಾಗಿರಲಿ ಅಂತ ಆಗ್ತದೆ. ಅಂದರೆ ಕಾಳಜಿ. ನೀವು ಮಾತ್ರ ಹಾಕ್ತೀರಾ ಮತ್ತು ಊಟ ಕೂಡ ಹಾಕ್ತೀರಾ ಪ್ರತಿ ಮಗುವಿಗೆ ಆಸಕ್ತಿ ಇಲ್ಲ ಊಟ ಮಾಡೋಕ್ಕೆ, ಆದರೆ ನೀವು ಒತ್ತಾಯಪೂರ್ವಕವಾಗಿ ಅಡ್ಮಿನಿಸ್ಟ್ರಿಂಗ್ ಫುಡ್, ಅಡ್ಮಿನಿಸ್ಟ್ರಿಂಗ್ ಮೆಡಿಸಿನ್. ಕರೆಕ್ಟಾ? ಪಾಲಕರ ಜವಾಬ್ದಾರಿ. ನಾನು ಒಂದು ಪ್ರಶ್ನೆ ಕೇಳ್ತೇನೆ. ಇಲ್ಲಿರೋ ಪಾಲಕರೆಲ್ಲರೂ, ಯಾರಾದರೂ ಪಾಲಕರು ನಿಮ್ಮ ಮಕ್ಕಳಿಗೆ ಸಂಪೂರ್ಣ ಭಗವದ್ಗೀತೆ ಅಡ್ಮಿನಿಸ್ಟರ್ ಮಾಡಿದ್ದೀರಾ ಅಂತ ಕೈ ಎತ್ತಿ ನೋಡೋಣ. ನಿಮ್ಮ ಮಕ್ಕಳಿಗೆ ಯಾರಾದರೂ ನೀವು ಭಗವದ್ಗೀತೆಯನ್ನು ಹಾಕಿದ್ದೀರಾ ಒತ್ತಾಯಪೂರ್ವಕವಾಗಿ? ನಮ್ಮ ಹಿರಿಯರು 60 ವರ್ಷದ ಮೇಲೆ ಕಲಿಬೇಕು. ಇಲ್ಲ, ಅದು ಕೇಳ್ತಾ ಇಲ್ಲ, ವರ್ತಮಾನ ಕೇಳ್ತಾರೆ. ವರ್ತಮಾನ ವರ್ತಮಾನದಲ್ಲಿ ಪಾಲಕರು ನಾನು ಸೇರ್ಕೊಂಡೆ, ಪಾಲಕರು ತಮ್ಮ ಮಕ್ಕಳಿಗೆ ಔಷಧಿ, ಆಹಾರ, ವಸ್ತ್ರ, ವಿದ್ಯಾಭ್ಯಾಸ, ಹೋಮ್ವರ್ಕು ಇದನ್ನು ಕೊಟ್ಟಂಗೆ ಒತ್ತಾಯಪೂರ್ವಕವಾಗಿ ಕೊಟ್ಟಂಗೆ ಯಾರಾದರೂ ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡಿದ್ದೀರಾ? ಕೊಡ್ತಾ ಇದ್ದೀರಾ? ಯಾಕಂದರೆ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಅವರಿಗೆ ಅದ್ರ ಬಗ್ಗೆ ಅರಿವಿದೆ. ಇದು ಪಾಲಕರ ಕರ್ತವ್ಯ ಅಲ್ವಾ? ಸ್ಕೂಲಿಗೇನು ಫೀಸ್ ಸಿಕ್ಕರೆ ಸಾಕು, ಅವರಿಗೆ ಸ್ಕೂಲ್ ಫೀಸ್ ಸಿಕ್ಕು ಏನೋ ಮಾಡ್ಕೊಂಡು ಅವ್ರು ಬಿಡ್ತಾರೆ. ಅಂದರೆ ಹೇಳ್ತಾ ಇರೋದು ಇದಕ್ಕೆ ಹೇಳ್ತಾರೆ. ನಾನು ಅದಕ್ಕೊಂದಿಗೆ ಒಂದು ಎಕ್ಸೈಸ್ ಹೇಳಿದ್ದೇನೆ. ಒಂದು ಕಾರ್ಯ ಏನು ಮಾಡಬೇಕಂದ್ರೆ ಎಲ್ಲರೂ ನೀವು ತುಂಬ ಎಲ್ಲರೂ ಪಾಲಿಸಬೇಕಾದ ಒಂದು ಆಚರಣೆ ಏನಂದರೆ, ನಮಗೆ ಮತ್ತೆ ಮಕ್ಕಳಿಗೆ ಮೊದಲಿಗೆ ನಮ್ಮ ಅಂಡರಲ್ಲಿರೋ ಮಕ್ಕಳಿಗೆ ಅಡ್ಮಿನಿಸ್ಟ್ರೇಡ್ ಕಂಪ್ಲೀಷನ್ ಆಫ್ ಭಗವದ್ಗೀತಾ. ನಿಮ್ಮ ಮಕ್ಕಳಿಗೆ ಒಂದು ಸರ್ತಿ ಆದರೂ ಸಂಪೂರ್ಣ ಭಗವದ್ಗೀತೆಯನ್ನು ಓದಿಸೋದು ಜವಾಬ್ದಾರಿ, ಹೌದಲ್ವ? ಅವ್ರು ಬಿಡಿ. ಮತ್ತು ನಾವಿಷ್ಟು ಜನ ಇದರಿದ್ದಾರೆ, ಅಡಲ್ಟ್ಸ್ ಇದೆ, ಎಷ್ಟೊಂದು ಜನ ದೊಡ್ಡವರಿದೆ. ನಮ್ಮಲ್ಲಿ ದೊಡ್ಡವರಿರೋರು ಎಷ್ಟು ಜನ ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ಓದಿದ್ದೇವೆ? ಸಂಪೂರ್ಣ ಭಗವದ್ಗೀತೆ ಒಂದೊಂದಾಗಿ 1 by 1 ಓದಾಗಿದೆಯಾ? ಓದಿದ್ದೀರಾ ಅಲ್ವಾ? ಓದಿದ್ದೇವೆ. ಹಾಂ, ಗುರುಗಳು ಹೇಳುವಂಥದ್ದು 18 ಚಾಪ್ಟರ್ ಯಾವಾಗಲೂ ಓದಿದೆ, ಆಮೇಲೆ ಓದ್ತಾ ಇದ್ದೆ. ಸ್ವಾಧ್ಯಾಯ ಆಗಿದೆ. ಸಂತೋಷ. ನಾ ಇದೇ ಕೇಳ್ತಾರೆ. ಅಂದರೆ ನಾವು ಮೊದಲಿಗೆ ನಮಗೆ ಸೆಲ್ಫ್ ಅಡ್ಮಿನಿಸ್ಟರ್ಡ್ ಕಂಪ್ಲೀಷನ್ ಆಫ್ ಭಗವದ್ಗೀತೆ. ಇವತ್ತು ಸಂಕಲ್ಪ ಮಾಡ್ಕೊಳ್ಳಿ. ನನ್ನ ಸಂಕಲ್ಪ ಏನಂತ ಹೇಳಿದ್ರೆ, ನನಗೆ ಯಾಕಂದರೆ ಈ ವಯಸ್ಸಲ್ಲಿ ಬೇರೆಯವ್ರು ಹೇಳಿದ್ರೆ ಆಗೋದಿಲ್ಲ. ಒಂದು 20-30 ದಾಟಿದ ಮೇಲೆ ಬೇರೆಯವ್ರ ಮಾತು ಕೇಳೋ ಮನಸ್ಥಿತಿಯಲ್ಲಿ ಮೈಂಡ್ ಇರೋದಿಲ್ಲ. 30 ದಾಟಿದ ಮೇಲೆ ಯಾರಾದರೂ ನಮಗೆ ಬೈಕೊಬೇಕಂದ್ರೆ, ಯಾರಾದರೂ ನೀನು ತಪ್ಪು ಅಂತ ಹೇಳೋದು ಯಾರು ಹೇಳ್ಬೋದು? ನಾನೇ ಹೇಳ್ಕೊಬೋದು. ನಾನೇ ಹೇಳ್ಕೊಬೋದು ಹೊರತು ಬೇರೆಯವ್ರು ಹೇಳಲಿಕ್ಕೆ ಅದು ಜೀರ್ಣ ಆಗೋದಿಲ್ಲ. ನಾನು ತಪ್ಪು ಮಾಡಿದ್ದೇನೆ, ನಾನು ಇದನ್ನು ಮಾಡಿಲ್ಲ, ನಾನು ಮಾಡಬೇಕಿದೆ ಅಂತ ಬುದ್ಧಿ ಹೇಳ್ಕೊಳ್ಳೋದು ನಾವೇ. ನನ್ನ ಪ್ರಸ್ತಾಪ ಏನಂದರೆ, ನಾವು ನಮ್ಮ ಸ್ವಂತಕ್ಕೆ ಒಂದು ಸರ್ತಿ ಆದರೂ ಸಂಪೂರ್ಣ ಭಗವದ್ಗೀತೆಯನ್ನು ನಾವು ಉಳಿಸೋದು, ನಮಗೆ ಸ್ವಂತಕ್ಕೆ ಸ್ವಾಧ್ಯಾಯ ಮಾಡಿಸ್ಕೊಳ್ಳೋದು ನ್ಯಾಯ ಅಲ್ವಾ? ಒಂದು ಸರ್ತಿ ಆದರೂ ಮಿನಿಮಮ್ ಅಷ್ಟು ಆಗಲೇಬೇಕಲ್ಲ. ನಮ್ಮ ಸ್ವಂತ ದಯೆ, ಕಲಿಯುಗದಲ್ಲಿ ಎಷ್ಟು ದಯ ಕಡಿಮೆ ಆಗಿದೆ ಅಂದರೆ, ಬೇರೆಯವ್ರ ಮೇಲೆ ದಯ ತೋರಿಸೋದು ಬಿಡಿ, ಬೇರೆಯವ್ರ ಮೇಲೆ ದಯ ಇಲ್ಲ, ಸ್ವಂತ ತಮ್ಮ ಮೇಲಿನ ದಯ ಇಲ್ಲ ಅಂತ ಕಲಿಯುಗದಲ್ಲಿ ಜನರಿಗೆ. ದೇ ನಾಟ್ ಯುವರ್ ಮರ್ಸಿಫುಲ್ ಅಪಾನ್ ದೆಮ್ಸೆಲ್ಸ್, ಫರ್ಗೆಟ್ ಅಬೌಟ್ ಅದರ್ಸ್. ಯಾಕಂದ್ರೆ ನಮ್ಮನ್ನು ನಾವೇ ಏನು ಮಾಡ್ತಾ ಇದ್ದೇವೆ? ಹತ್ಯೆ ಮಾಡ್ಕೊಳ್ತಾ ಇದ್ದೇವೆ. ಆತ್ಮವನ್ನು ನಾವು ಕೆಳಗೆ ತಳ್ಕೊಳ್ತಾ ಇದ್ದೇವೆ. ಯಾವ ಮೂಲಕ? ಭಕ್ತಿ ಸೇವೆ ಆಚರಣೆ ಮಾಡದಿರೋ ಮೂಲಕ. ಮತ್ತು ಭಕ್ತರಿಗೆ ಹೇಳ್ತಾರೆ, ನಾನು ಡಿವೋಟಿಸ್ ಮೊದಲು ಕೂಡ ಹೇಳಿದ್ದೆ, ಭಕ್ತರನ್ನು ಸಂಕಲ್ಪ ಮಾಡಿ ಏನು ಮಾಡ್ಕೋಬೇಕಂದ್ರೆ, ಭಕ್ತರಿಗೆ ನಮ್ಮನ್ನು ನಾವೇ ಸೆಲ್ಫ್ ಅಡ್ಮಿನಿಸ್ಟ್ರೇಡ್ ಕಂಪ್ಲೀಷನ್ ಆಫ್ ಭಗವದ್ಗೀತಾ, ಶ್ರೀಮದ್ ಭಾಗವತಂ, ಚೈತನ್ಯ ಚರಿತಾಮೃತ, ಅದರ್ ಬುಕ್ಸ್ ಆಫ್ ಪ್ರಭುಪಾದರು ಬರೆದಿರೋ ಪುಸ್ತಕಗಳನ್ನು ಪರಿಪೂರ್ಣವಾಗಿ ಓದುವ ಒಂದು ಸಂಕಲ್ಪ ಮಾಡ್ಕೊಳ್ಳಿಕ್ಕೆ ಎಲ್ಲರೂ ನಿಮ್ಮ ಮನಸ್ಸಲ್ಲಿ ಇದೆಯಾ ಅಂತ ಮೊದಲೇ ಪ್ರಶ್ನೆ. ಎಷ್ಟು ಜನ ಹೇಳಿ? ಎಲ್ಲ ಪುಸ್ತಕವನ್ನು ಓದಬೇಕು ಅನ್ನೋ ಸಂಕಲ್ಪ ಇದೆಯಲ್ಲ? ಸಂಕಲ್ಪ ಅದು ಬರೀ ಸಂಕಲ್ಪಕ್ಕೆ ನಿಲ್ಲಬಾರ್ದು, ಅದು ಪರಿಪೂರ್ಣವಾಗಬೇಕು. ಅದಕ್ಕೆ ಲಾಸ್ಟ್ ಟೈಮ್ ನಾನು ಕೇಳಿದ್ದೆ, ಇಲ್ಲಿ ಕೂತಿರೋ ಎಷ್ಟು ಜನರಲ್ಲಿ ನಾ ಭಗವದ್ಗೀತೆ ಅಥವಾ ಶ್ರೀಮದ್ ಭಾಗವತ ಕಂಪ್ಲೀಟ್ ಮಾಡಿದಿರ ಅಂತ ಒಂದು ಪ್ರಶ್ನೆ ಕೇಳಿದ್ದೆ ಕಳಿಸತ್ತೆ. ಕೆಲವರು ಹೇಳಿದ್ರು 3ನೇ ಸ್ಕಂದ, 6ನೇ ಸ್ಕಂದ, 2ನೇ ಸ್ಕಂದ. ಸಂತೋಷ. ಅದು ನಿರಂತರ ಪ್ರಯತ್ನ ಮುಂದುವರಿಬೇಕು. ಎಲ್ಲಿಗೆ ನಿಲ್ಬೇಕಂದ್ರೆ ಕಂಪ್ಲೀಷನ್, ಸಂಪೂರ್ಣ ಓದೋದು. ಮತ್ತೆ ನಿಮಗೆಲ್ಲ ಮತ್ತೆ ಪುನಃ ಮಂಥನ ಆಗಬೇಕು. ಇವತ್ತು ನಾನು ಕ್ಲಾಸ್ ಹೇಳಿದ್ದು ನಿಮಗೋಸ್ಕರ ಅಲ್ಲ, ನನ್ನ ಸ್ವಯಂ ಶಾಸ್ತ್ರ ಮಂಥನ. ನನಗೆ 3rd ಕ್ಯಾಂಟೋ ತರಿಸಿ ಹೇಳೋ ಅವಶ್ಯಕತೆ ಇರಲಿಲ್ಲ. ನನಗೋಸ್ಕರ ರೆಫರೆನ್ಸ್ ಇನ್ನೂ 5-6 ರೆಫರೆನ್ಸ್ ತೆಗೆದು ಹೋದರೆ 11 ಗಂಟೆ ಆಗುತ್ತೆ. ನಾನು ಹೇಳಿಲ್ಲ. ಇಲ್ಲಿ ನಾನು ಕ್ಲಾಸ್ ಮಾಡಿದ್ದು ಮೊದಲಿಗೆ ನನಗೋಸ್ಕರ.
ನನ್ನ ಸ್ವಯಂ ಶಾಸ್ತ್ರಮಂಥನ ಇದು. ಇನ್ನೇ ಈ ಪ್ರಭುಗಳ ಶ್ಲೋಕ, ಒಂದು ಶ್ಲೋಕ ನನಗೆ ಬಂದ ತಕ್ಷಣ ಅದು ನನ್ನ ಮಂಥನ ಚಲೋ ಹೋಗ್ಬಿಡುತ್ತೆ. ಇದಕ್ಕೆ ಸಂಬಂಧಪಟ್ಟ ಬೇರೆ ಶ್ಲೋಕಗಳನ್ನು ಅಲ್ಲೇನಿದೆ ಇಲ್ಲೇನಿದೆ ಅನೇಕ ನಾನೊಂದು ನೋಟ್ಸ್ ಮಾಡಿದ್ದೇನೆ ಆ ವಿಷಯದ ಬಗ್ಗೆ. ನನ್ನ ಸ್ವಯಂ ಮಂಥನವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಅಂದರೆ ಮಂಥನ ಯಾವಾಗ ಆಗುತ್ತೆ? ಯಾವಾಗ ಓದಿದರೆ. ಈಗ ಯಶೋಧ ಮಾತೆ ಜಯರಾಧ ಮಾಧವ ಕುಂಜತಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ ಯಶೋಧನಂದನ ಬ್ರಜಜನ ರಂಜನ. ಯಶೋಧನಂದನ ಯಶೋಧ ಮಾತೆ ತುಂಬ ಶ್ರೇಷ್ಠ ಭಾಗ್ಯವಂತರು ಅಂತ ಹೇಳ್ತಾರೆ. ಭಾಗ್ಯವಂತರ ಅಂದ ತಕ್ಷಣ ಒಂದು ಶ್ಲೋಕ ತಕ್ಷಣ ಏನು ಬರುತ್ತೆ? ಏನು ಬರುತ್ತೆ? ನೇಮಂ ನೇಮಂ ಅಂದರೆ ನೇಮಂ ನೇಮಂ ಕಿಂಚಿತ್ ಭವೋ, ನೇಮಂ ಕಿಂಚಿತ್ ಭವೋ ಅಂದರೆ ಒಂದು ಶ್ಲೋಕ ಬರುತ್ತೆ. ನೇಮಂ ವಿಮುಕ್ತಿ ವಿಂಚಿತ್ ಭವೋ ಅಂದರೆ ವಿರಂಚಿ, ನೇಮಂ ವಿರಂಚಿ ನ ಭವೋ, ನೇಮಂ ವಿರಂಚಿ ನ ಭವೋ. ಆ ಶ್ಲೋಕ ಹೆಂಗಿದೆ ಅಂದರೆ, ಬ್ರಹ್ಮದೇವರಿಗಿಂತ ರುದ್ರನಿಗಿಂತ ದೇವಾನ ದೇವತೆಗಳಿಗಿಂತ ಯಶೋಧ ಮಾತೆ ಯಾಕೆ ಶ್ರೇಷ್ಠ ಅಂದರೆ, ಯಾವ ಸಚ್ಚ ನೇಮಂ ವಿರಿಂಚಿ, ನೇಮಂ ವಿರಿಂಚಿ ಅಂತ ಒಂದು ಶ್ಲೋಕ ಬರುತ್ತೆ. ನೇಮಂ ವಿರಿಂಚಿ ಅಂದರೆ ಯಶೋಧ ಮಾತೆ ಎಲ್ಲರಿಗಿಂತ, ಬ್ರಹ್ಮನಿಗಿಂತ ರುದ್ರನಿಗಿಂತ ದೇವಾನ ದೇವತೆಗಳಿಗಿಂತ ಶ್ರೇಷ್ಠ. ಯಾಕಂದರೆ ಅವಳಿಗೆ ಕೊಟ್ಟ ಅನುಗ್ರಹವನ್ನು ದೇವಾನ ದೇವತೆಗಳು ಕೂಡ ಅವರು ಕೊಟ್ಟಿಲ್ಲ. ನೇಮಂ ವಿರಿಂಚಿ ನ ಭವ. ಇದೇನಂತಂದರೆ ನೇಮಂ ವಿರಿಂಚೋ ನ ಭವೋ ನ ಶ್ರೀರ್ ಅಪ್ಯಂಗ ಸಂಶ್ರಯ ಪ್ರಸಾದಂ ಲೇಬಿದೆ ಗೋಪಿ, ಪ್ರಸಾದಂ ಲೇಬಿರೆ ಗೋಪಿ ಯತ್ಯತ್ ಪ್ರಾಪ್ತ ವಿಮುಕ್ತಿದ. Neither Lord Brahma, nor Lord Shiva, nor even the goddess of fortune, who is always the better half of the Supreme Lord, can obtain from the Supreme Lord, the deliverer of material world, such mercy as received by Mother Yashoda. ಅಂದರೆ ಬ್ರಹ್ಮದೇವರು, ರುದ್ರನು, ಲಕ್ಷ್ಮೀದೇವಿ ಮತ್ತು ಇತರ ದೇವತೆಗಳಿಗೂ ಕೂಡ ಭಗವಂತನು ಯಶೋಧ ಮಾತೆ ಯಶೋಧ ತಾಯಿಗೆ ಕೊಟ್ಟ ಕೃಪೆ ಅನುಗ್ರಹವನ್ನು ಕೊಡಲಿಲ್ಲ ಅಂತ. ಅಂದರೆ ಯಾಕೆ ಈ ಶ್ಲೋಕ ಯಾಕೆ ನೆನಪು ಬಂತು? ನಾನು ಓದಿದ್ದೆ. ನೇಮಂ ವಿರಿಂಚೋ ನ ಭವೋ, ಇದು ಶಾಸ್ತ್ರ ಮಂತ್ರ. ನಾನು ಹೇಳ್ತಾ ಇರೋದು ಇಲ್ಲಿ ಪ್ರತಿ ಭಾನುವಾರ ಕ್ಲಾಸಲ್ಲಿ ಇಡೀ ಭಾಗವತವನ್ನು ಓದಲಿಕ್ಕೆ ಆಗ್ಸೋದಲ್ಲ. ಆಗುತ್ತಾ? ಒಂದು ವಾರ ಒಂದು ಶ್ಲೋಕ 2 ಶ್ಲೋಕ ಮಾಡ್ಬೋದು. ಆದರೆ ಪರಿಪೂರ್ಣತೆ ಯಾವಾಗುತ್ತೆ ಅಂದರೆ ನೀವು ಸ್ವಆಸಕ್ತಿಯಿಂದ ನೀವು ಸ್ವಾಧ್ಯಾಯ ಮಾಡಬೇಕು. ಅದಕ್ಕೆ ಮುಖ್ಯವಾಗಿ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಎಲ್ಲರೂ ಓದಬೇಕು. ನಮಗಲ್ಲಪ್ಪ, ನಾವು ಇನ್ನು ಭಕ್ತಿ ಸ್ಟಾರ್ಟ್ ಮಾಡಿಲ್ಲ ಅಂತ ಯಾರಿಗೂ ಆ ಥರ ಇಲ್ಲ. ಪ್ರತಿಯೊಬ್ಬರೂ ಭಗವದ್ಗೀತೆ ಮತ್ತು ಭಾಗವತವನ್ನು ಅಧ್ಯಯನ ಮಾಡಲೇಬೇಕು. ಆವಾಗಲೇ ನಮಗೆ ಇದರ ಜ್ಞಾನ ತುಂಬ ಆಳವಾದ ಜ್ಞಾನ ಇದೆ. ನಾನೊಂದೆರಡು ಮೆಲುಕು ಹಾಕಿದ್ದಷ್ಟೇ. ಅನೇಕ ಈ ವಿಷಯವಾಗಿ ಅನೇಕವಾದ ತುಂಬ ಸ್ವಾದಿಷ್ಟಕವಾದ ನಮಗೆ ಅದ್ಭುತವಾದ ಮಾಹಿತಿಗಳು ಜ್ಞಾನ ನಮಗೆ ಸಿಗುತ್ತೆ. ಮತ್ತು ನೀವು ಒಂದು ಉದಾಹರಣೆ ಹೇಳ್ತೇನೆ ಅಂದರೆ, ಒಂದು ಗಮನ ಅಂದರೆ, ನಾವು ಶಾಸ್ತ್ರ ಅಧ್ಯಯನ ಮಾಡಿದರೆ ಓದೋರು ಮಾತ್ರ ಗೊತ್ತಾಗುತ್ತೆ. ಶಾಸ್ತ್ರ ಅಧ್ಯಯನ ಮಾಡುವ ಸಮಯದಲ್ಲಿ ಪದೇ ನಮ್ಮ ಸಂಕಲ್ಪ ಗಟ್ಟಿಯಾಗುತ್ತೆ. ಭಕ್ತಿ ಸೇವೆ ಮಾಡಬೇಕು ನಾವು ಅಲ್ಲೊಬ್ರು ಬುಕ್ ಓದುವ ಸಮಯದಲ್ಲಿ 3ನೇ ಸ್ಕಂದ 5ನೇ ಸ್ಕಂದ ಭಾಗವತ ಓದಿರ್ತಾರೆ. ಓದುವ ಸಮಯದಲ್ಲಿ ನಮ್ಮ ಏನು ದೃಢ ಸಂಕಲ್ಪ ಮತ್ತು ಉತ್ಸಾಹ ಮತ್ತು ನಿಶ್ಚಯ ಬಲವಾಗುತ್ತೆ. ಕೃಷ್ಣ ಪ್ರಜ್ಞೆ ಮಾಡಲೇಬೇಕಂತ. ಕೆಲವೊಮ್ಮೆ ಸ್ವಯಂ ಚಿಂತನೆಯಿಂದ ಬರೋದಿಲ್ಲ. ನಾನು ಕೃಷ್ಣ ಪ್ರಜ್ಞೆ ಮಾಡಬೇಕಂತಂದರೆ ಅಷ್ಟು ಗಟ್ಟಿಯಾಗಿ ಬರೋದಿಲ್ಲ, ಆ ಫೋರ್ಸ್ ಇರೋದಿಲ್ಲ. ಅದು ನಾಡ್ತಾಗ್ತಲ್ಲ, ಆ ಫೋರ್ಸಲ್ಲಿ ಬರೋದಿಲ್ಲ, ಅದು ಸಂಕಲ್ಪ. ಆದರೆ ಬುಕ್ ಓದುವಾಗ, ಭಾಗವತ ಓದುವಾಗ ಆ ಸಂಕಲ್ಪ ಆ ಟೈಮಲ್ಲಿ ಜಾಗೃತವಾಗುತ್ತೆ. ಕೆಲವೊಂದು ಸರ್ತಿ ಎದ್ಬಿಟ್ಟು ಮಾಡಲೇಬೇಕಂತ ಅದೊಂದು ಏನು ಬರುತ್ತೆ, ಸಂಕಲ್ಪ ಬರುತ್ತೆ, ಅದು ಇಚ್ಛೆ ಬರುತ್ತೆ, ಬಲವಾದ ಇಚ್ಛೆ ಬರುತ್ತೆ. ಯಾವಾಗ ಬರುತ್ತೆ? ಭಾಗವತವನ್ನು ಓದುವ ಸಮಯದಲ್ಲಿ. ಅದಕ್ಕೆ ದಯವಿಟ್ಟು ನಾನು ಪದೇ ಹೇಳೋದು, ಹೆಚ್ಚೆಚ್ಚಾಗಿ ಅಧ್ಯಯನ ಮಾಡಿ, ಹೆಚ್ಚೆಚ್ಚಾಗಿ ಶಾಸ್ತ್ರ ಅಧ್ಯಯನ ಮಾಡಿ, ಮತ್ತು ನಮ್ಮ ಮಿನಿಮಮ್ ನಮ್ಮ ಪರಿವಾರದವರಿಗೆ ಮತ್ತು ನಮ್ಮ ಮಕ್ಕಳಿಗೆ ಮತ್ತು ನಮಗೆ ಸ್ವಯಂ ಅಟ್ಲೀಸ್ಟ್ ಒನ್ಸ್ ಅನ್ಯ ಧರ್ಮೀಯರು ಅವ್ರವ್ರಂತ ಓದ್ಕೊಂಡಿದ್ದಾರೆ. ಒಂದು ಸರ್ತಿ ಆದರು ಮುಸ್ಲಿಂ ಕುರಾನ್ ಓದಿದ್ದಾನೆ, ಕ್ರಿಶ್ಚಿಯನ್ ಬೈಬಲ್ ಓದಿದ್ದಾನೆ, ನಮ್ಮವ್ರು ಏನು ಓದಿದ್ದಾರೆ ಹೇಳ್ಕೊತೇವೆ, ಹಿಂದೂಗಳು ಸನಾತನಿಗಳು ಅಂತ ಹೇಳ್ಕೊಳ್ತೇವೆ. ಆದರೆ ಓದಿದ್ದೇನು, ಅಧ್ಯಯನ ಮಾಡಿದ್ದೇನು ಇಲ್ಲ. ಬರೀ ಹೋರಾಟ ಮಾಡೋಕ್ಕೆ, ನಾರೇ ಹೇಳೋಕ್ಕಷ್ಟೇ ಧರ್ಮ ಸೀಮಿತ ಆಗ್ಬಾರ್ದು. ಒಂದು ಸರ್ತಿ ಆದರೂ ಓದೋದು ನ್ಯಾಯ ಅಲ್ವಾ? ಭಗವದ್ಗೀತೆ ಭಾಗವತವನ್ನು
ಒಂದು ಸರ್ತಿ ಅದನ್ನು ನಾವು ಕಂಪ್ಲೀಟ್ ಆಗಿ ಓದಲೇಬೇಕು. ಪುಸ್ತಕಗಳಿದೆ, ಇಲ್ಲದೇ ಇರೋರು ತಗೊಳ್ಳಿ. ಭಗವದ್ಗೀತೆಯನ್ನು ಮಿನಿಮಮ್ ಒಂದು ಸರ್ತಿ ಆದರೂ ಓದಲೇಬೇಕು, ಭಾವಾರ್ಥ ಸಮೇತ. ಮತ್ತು ಭಗವದ್ಗೀತೆ ಓದೋರು ಮತ್ತೆ ಭಾಗವತವನ್ನು ಇನ್ನೂ ಹೆಚ್ಚಾಗಿ ಓದಬೇಕು. ಹರೇ ಕೃಷ್ಣ. ಸ್ವಲ್ಪ ವಿಷಯ ಹೇಳಿದ್ದೇನೆಂದರೆ, ಭೌತಿಕ ಪ್ರಕೃತಿಯ ಈ ಸೆರೆಯಿಂದ, ಈ ಬೆಸುಗೆಯಿಂದ ಬಿಡಿಸ್ಕೊಳ್ಳೋದು ತುಂಬ ತುಂಬ ಕಷ್ಟ ಸಾಧ್ಯ. ಕಪಿಮುಷ್ಟಿ ಅಂತ ಕಟ್ಟಿಟ್ಕೊಂಡ್ರೆ, ಲಾಕ್ ಮಾಡಿಬಿಟ್ರೆ ಅದನ್ನು ಬಿಡಿಸ್ಕೊಳ್ಳೋದು ಕಷ್ಟ. ಕಪಿಮುಷ್ಟಿ ಯಾರಾದ್ರೂ ನಮ್ಮ ಕೈ ಕಟ್ಟಿ ಇಟ್ಕೊಂಡ್ರೆ ಬಿಡಿಸ್ಕೊಳ್ಳೋದು ಕಷ್ಟ. ಆದರೆ ಅದೇ ಕೈಗೆ ನಾನು ಎಣ್ಣೆ ಹಚ್ಕೊಂಡ್ರೆ, ಕೊಬ್ಬರಿ ಎಣ್ಣೆ ಸವರ್ಕೊಂಡು ಹೋದ್ರೆ ಏನಾಗುತ್ತೆ, ಅದು ನಮಗೆ ಬಿಡುತ್ತೆ. ಅದು ಬ್ಯೂಟಿಫುಲ್ ಎಷ್ಟು ಹೇಳ್ತಾರೆ, ಕೃಷ್ಣ ಕಾನ್ಷಿಯಸ್ನೆಸ್ ಲೂಸನ್ಸ್ ದ ಗ್ರಿಪ್ ಆಫ್ ಮಾಯಾ. ಹೇಳಿ, ಕೃಷ್ಣ ಕಾನ್ಷಿಯಸ್ನೆಸ್ ಲೂಸನ್ಸ್ ದ ಗ್ರಿಪ್ ಆಫ್ ಮಾಯಾ. ಅಂದ್ರೆ ಕೃಷ್ಣ ಪ್ರಜ್ಞೆ, ಹೇಳಿ, ಕೃಷ್ಣ ಪ್ರಜ್ಞೆ ಮಾಯೆಯ ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡುತ್ತದೆ ಅಥವಾ ಸಡಿಲಿಸುತ್ತೆ. ಕೃಷ್ಣ ಪ್ರಜ್ಞೆ ನಮ್ಮನ್ನು ಮಾಯೆಯ ಕಪಿಮುಷ್ಟಿಯಿಂದ ಸಡಿಲುಗೊಳಿಸುತ್ತದೆ. ಕಟ್ಟಿಟ್ಕೊಂಡಿರ್ತಾರೆ, ಬಿಡಕ್ಕಾಗಲ್ಲ. ಆದರೆ ಎಣ್ಣೆ ಸವರಿದ್ರೆ ಅದರಿಂದ ಬರೋ ಸಾಧ್ಯ. ಈ ಎಣ್ಣೆ ಏನು? ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ತುಂಬ ತುಂಬ ಅದ್ಭುತವಾದ ಉದಾಹರಣೆಗಳಿದೆ. ಆದರೆ ಸಂಕಲ್ಪ ಬರಬೇಕು. ಪ್ರತಿನಿತ್ಯ ನಮ್ಮ ಸಾಧನ ಮಾರ್ಗ ನಿರಂತರ ಇರಬೇಕು. ವಿಶೇಷವಾಗಿ ಹರೇ ಕೃಷ್ಣ 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 ಹರೇ ಹರೇ ಮತ್ತೆ ಭಗವದ್ಗೀತಾ ಅಧ್ಯಯನ. ಒಂದು ಪ್ರಶ್ನೆ ಕೇಳ್ತೇನೆ, ನಾವು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಬೇಕಾದದ್ದು ಏನು? ಅಲ್ಲ, ನಾನು ಪಾಯಿಂಟ್ ಹೇಳಿದ್ದೆ ಕ್ಲಾಸಲ್ಲಿ, ಒಂದು ಮಾತು ಹೇಳಿದ್ದೆ ಆ ಬಗ್ಗೆ. ಕ್ಲಾಸಲ್ಲಿ ಫಾಸ್ಟ್ ಒಂದು ಪಾಯಿಂಟ್ ಹೇಳಿದ್ದೆ, ನಾವು ಯಾವತ್ತೂ ಸ್ಮರಣೆ ಇಟ್ಕೊಳ್ಬೇಕು ಏನು ಅಂತ. ನಾವು ಯಾವತ್ತು ಏನು ಸ್ಮರಣೆ ಇಟ್ಕೊಳ್ಬೇಕಂದ್ರೆ, ಮನುಷ್ಯ ಜೀವನ, ನಮ್ಮ ಜೀವನದ ಅತ್ಯುತ್ತಮ ಪ್ರಥಮ ಆದ್ಯತೆ, ಫಸ್ಟ್ ಪ್ರಯಾರಿಟಿ. ನಮ್ಮ ಜೀವನದ ಪ್ರಥಮ ಆದ್ಯತೆ ಏನಿರಬೇಕಂದ್ರೆ, ಈ ಭೌತಿಕ ಬಂಧನದಿಂದ ವಿಮೋಚನೆ ಹೊಂದಿ ನಾವು ಪುನಃ ಭಗವತ್ ಸೇವೆಯಲ್ಲಿ ತೊಡಗೋದು. ಈಗ ಹೇಳಿ, ನಾವು ಯಾವತ್ತೂ ನೆನಪಲ್ಲಿ ಇಟ್ಕೋಬೇಕು, ಬಂಧನದಿಂದ ಮುಕ್ತರಾಗಿ ಭಗವತ್ ಸೇವೆಯಲ್ಲಿ ತೊಡಗಬೇಕು. ಇದು ನಾವು ಯಾವತ್ತೂ ಬೇಕಾದ್ರೆ ಬೋರ್ಡಲ್ಲಿ ಬರ್ಕೊಂಡ್ಬಿಡಿ. ಯಾವತ್ತು ಇದನ್ನು ಒಬ್ಬ ಭಕ್ತರು ವೇಣುಕೃಷ್ಣ ಪ್ರಭು ಅವರು ಅವ್ರ ಮನೆ ಹೊರಗಡೆ ಇದನ್ನು ಬೋರ್ಡ್ ಹಾಕೊಂಡಿದ್ದಾರೆ. ಹಿಂಗೆ ನಾವು ವೆಲ್ಕಮ್ ಹಾಕಿದ್ದೀರ ಇಷ್ಟಪಡ್ತಾರಲ್ಲ, ಆನ್ ದಿ ಇದು ಪ್ರಭು ಫಸ್ಟ್ಗೆ ಇದ್ರ ಮನೆ ಮೇಲೆ ಇದೊಂದು ರೈಟಿಂಗ್ ಮಾಡ್ಕೊಂಡಿದ್ದಾರೆ ವೇಣುಕೃಷ್ಣ ಪ್ರಭು. ಅಷ್ಟು ಮುಖ್ಯವಾದ ಲೈನ್. ಥ್ಯಾಂಕ್ ಯು. ಪ್ರಶ್ನೆ ಇದ್ದರೆ ಚರ್ಚೆ ಮಾಡೋಣ. ಒಂದು ನಿಮಿಷ. ಗುರುಗಳೇ, ಭೌತಿಕ ಬಂಧನದಿಂದ ಬಿಡುಗಡೆ ಮಾಡಿ ಅಂತ ನೀವು ಹೇಳಿದ್ರಿ. ಯಾವಾಗಲೂ ಪರಮಾತ್ಮ ಹತ್ರ ಕೇಳಬೇಕು. ಅದು ಬಹಳ ದುಸ್ಸಾಧ್ಯವಾದ್ದು. ಒಬ್ಬ 4 ಸ್ಟೇಜ್ ಜೀವನದಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಗೃಹಸ್ಥ ಆದಮೇಲೆ ಗೃಹಸ್ಥ ಆಗುವಾಗ ಎಲ್ಲ ಬಿಡಲೇಬೇಕು. 2 ಮಕ್ಕಳು 3 ಮಕ್ಕಳು ಆಗಲೇಬೇಕು. ಸೊ ಗೃಹಸ್ಥದಿಂದ ವೃದ್ಧಾಪ್ಯಕ್ಕೆ ಹೋಗ್ತಾನೆ. ವೃದ್ಧಾಪ್ಯದಲ್ಲಿ ಅವನ ಇದು ಕೊನೆಯಲ್ಲಿ ಆಗುತ್ತೆ, ಕೊನೆಯ ಶುರುವಾಯಿತು. ಇವಾಗ ಹೇಗೆ ಅದನ್ನು ನಾವು ಬಂಧನದಿಂದ ಬಿಡುಗಡೆ ಮಾಡೋದು? ಅಲ್ಲಿಂದ ಇಲ್ಲಿವರೆಗೂ ಅವನ ಬಂಧನ ಸಂಕಲನಲ್ಲೇ ಇರ್ತಾನಲ್ಲ, ಸ್ವಲ್ಪ ಲೂಸ್ ಮಾಡ್ಬೋದು. ಅವನಿಗೆ ಭಗವದ್ಗೀತೆಯನ್ನೆಲ್ಲ ಓದಿಕೊಂಡು ಅವನ ಕರ್ಮಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡು ಅಟ್ಲೀಸ್ಟ್ ನೆಕ್ಸ್ಟ್ ಜನ್ಮದಲ್ಲಿ ಆತ ಮನುಷ್ಯನಾಗಿಯೇ ಹುಟ್ಟುವಾಗ ಮಾಡ್ಬೋದು. ಇಲ್ಲದ ಪ್ರಾಣಿ ಇಲ್ಲದ ಹುಟ್ಟುತ್ತಾನೆ, ಹಾಗೆ ಅದರಿಂದ ಕರ್ಮ ಮಾಡಿಕೊಳ್ಬೋದು. ಆದರೆ ಬಂಧನದಿಂದ ಹೇಗೆ ಬೇಸಿಗೆ ಪಡ್ತೀವಿ? ಈಗ 16 ವರ್ಷದಲ್ಲಿ ಮದುವೆ ಹಾಕೊಂಡಿರ್ತೀವಿ, ಸುಮಾರು 16-20 ವರ್ಷದಲ್ಲಿ ಮದುವೆ ಹಾಕೊಂಡಿರ್ತಾರೆ ಗಂಡ ಹೆಂಡತಿ. ಮಕ್ಕಳೆಲ್ಲಾಗಿರ್ತಾರೆ 18 ಆಗಿ, ಆಮೇಲೆ ಡೈವರ್ಸ್ ಮಾಡಿಕೊಡ್ತಾರೆ. ಅದು ಹೇಗೆ ಬಂತು? ಆ ಬೇಸಿಗೆ ಎಲ್ಲಿ ಹೋಯಿತು? ಮದುವೆ ಹೋಗೋ ಒಳ್ಳೆ ಜೀವನದ ಬೇಸಿಗೆ ಆಗಿ ಹೀಗೆ ಎಲ್ಲ ಹೇಳ್ತಾರೆ. ಆಮೇಲೆ ಸಪ್ತಪದಿ ತಿಳ್ಕೊಂಡು ಮದುವೆ ಆಗುತ್ತೆ. ಆಮೇಲೆ 18 ವರ್ಷ ಆದಮೇಲೆ ಕಟಪಟ್ಟು ಜೋರಾಗಿ ಕಡೆಗೆ ಡೈವರ್ಸ್ ಆಗಿರುತ್ತೆ. ಇದಕ್ಕೆ ಏನು ಕಾರಣ? ಲವ್ ಎಟ್ ಫಸ್ಟ್ ಸೈಟ್, ಡಿವೋರ್ಸ್ ಎಟ್ ಫಸ್ಟ್ ಫೈಟ್. ನಡೆಯುವ ವಿಚಾರ. ಈಗಿನ ಜೀವನ ಹೆಂಗಿದೆ ಅಂದರೆ, ಲವ್ ಎಟ್ ಫಸ್ಟ್ ಸೈಟ್, ಮ್ಯಾರೇಜ್ ಎಟ್ ಫಸ್ಟ್ ಸೈಟ್, ಮ್ಯಾರೇಜ್ ಆನ್ ಫೇಸ್ಬುಕ್ ಆ್ಯಂಡ್ ಡಿವೋರ್ಸ್ ಎಟ್ ಫಸ್ಟ್ ಫೈಟ್. ಇದು 2 ಕಾರಣ ಇದೆ. ಒಂದು ಫಸ್ಟಿಂದ ಚರ್ಚೆ ಮಾಡೋಣ. ಸಾಮಾಜಿಕ ಯಾಕೆ ಇದು ಡಿಸ್ಟರ್ಬೆನ್ಸ್ ಯಾಕಿದೆ, ಡಿವೋರ್ಸ್ ರೇಟ್ ಯಾಕೆ ಜಾಸ್ತಿ ಇದೆ ಅಂದರೆ, ಒಂದು ಜೀವನದಲ್ಲಿ ಸ್ಥಿರತೆ ಇಲ್ಲ, ತಾಳ್ಮೆ ಇಲ್ಲ,
ಮತ್ತು ಹಿರಿಯರ ಮಾರ್ಗದರ್ಶನ ಇಲ್ಲ, ಮಾರ್ಗದರ್ಶನ ಕೊಟ್ಟರೂ ಕೂಡ ಕೇಳೋ ಮನಸ್ಥಿತಿ ಇಲ್ಲ. ಕಾಂಪ್ರಮೈಸ್ ಇಲ್ಲ. ಈಗ ಏನಾಗಿದೆ, ಮೊದಲು ಒಟ್ಟು ಕುಟುಂಬ ಇತ್ತು, ಜಾಯಿಂಟ್ ಫ್ಯಾಮಿಲಿ ಇತ್ತು. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇಬ್ಬರೂ ಗಂಡ ಹೆಂಡತಿ ಜಗಳ ಆಡಿದ್ರು ಕೂಡ, ಭಿನ್ನಾಭಿಪ್ರಾಯ ಬಂದರೂ ಕೂಡ ಹಿರಿಯರು ಅದನ್ನು ಸರಿಪಡಿಸ್ತಾ ಇದ್ದಾರೆ. ಬೇರೆ ಅದಕ್ಕಿಂತ ಮುಂಚಿತವಾಗಿ ಬಾಲ್ಯ ವಿವಾಹ, ಅರ್ಲಿ ಏಜಲ್ಲಿ ಮ್ಯಾರೇಜ್ ಆದರೆ ಬಾಂಡಿಂಗ್ ಗಟ್ಟಿ ಇರುತ್ತೆ. ಎಲ್ಲಿವರೆಗೆ ಶಾಸ್ತ್ರ ಇದ್ದಾರೆ, ಕನ್ಯೆ ಅವಳ ಮಂತ್ಲಿ ಸೈಕಲ್ ಸ್ಟಾರ್ಟ್ ಆಗಿದ್ದ ಮುಂಚೆನೆ ಕನ್ಯೆ ಅವಸ್ಥೆಯಲ್ಲೇ ಮದುವೆ ಆಗ್ಬಿಡ್ಬೇಕಂತೆ. ಬಿಫೋರ್ ಅದು ಅಡೋಲೆಸೆನ್ಸ್ ಬರೋ ಮುಂಚೆ ಅಂದರೆ ಮದುವೆ ಆದರೆ ಏನಾಗುತ್ತೆ, ಅವಾಗ ಅದೇನು ಸಂಸಾರ ಮಾಡೋದಿಲ್ಲ ಅವರು. ಕನ್ಯತ್ವದಲ್ಲೇ ಹುಡುಗಿಗೆ 13-14 ವಯಸ್ಸಲ್ಲಿ ಮದುವೆ ಆಗ್ತಾಯಿತ್ತು, ಹೌದಾ? ಹುಡುಗನಿಗೆ 18-20 ವರ್ಷ ಮದುವೆ ಆಗ್ಬೋದು. ಅವಾಗ ಏನಾಗ್ತಾಯಿತ್ತು, ಅದು ಸಂಸಾರ ಮಾಡೋದಿಲ್ಲ, ಅವರು ತಾಯಿ ಮನೆಯಲ್ಲಿ ಇರ್ತಿದ್ರು ಒಂದು 5-6 ವರ್ಷ. ಆಮೇಲೆ ಗಂಡನ ಮನೆಗೆ ಬಂದರೂ ಅತ್ತೆ ಜೊತೆಗೆ ಇರ್ತಿದ್ಲು, ಗಂಡನ ಜೊತೆ ವಾಸ ಮಾಡ್ತಿರ್ಲಿಲ್ಲ. ಅವಾಗ ಏನಾಗ್ತಿತ್ತು, ಮನಸ್ಸಲ್ಲಿ ಕೂತ್ಕೊಳುತ್ತೆ, ನನಗೊಬ್ಬ ಗಂಡ ಇದ್ದಾನೆ, ನನ್ನ ಮದುವೆ ಆಗಿದೆ ಅನ್ನೋದು ಮನಸ್ಸಲ್ಲಿ ಫಿಕ್ಸ್ ಆಗುತ್ತೆ. ಅವರು ಇತರ ಪುರುಷರನ್ನು ನೋಡೋದಿಲ್ಲ. ಮತ್ತು ಹುಡುಗನಿಗೆ ಗೊತ್ತಿರುತ್ತೆ, ನನಗೆ ಹೆಂಡತಿ ಇದ್ದಾಳೆ, ನನ್ನ ಮದುವೆ ಆಗಿದೆ ಅಂತ. ಅವರು ಇತರ ಸ್ತ್ರೀಯರನ್ನು ನೋಡೋದಿಲ್ಲ, ಮನಸ್ಸಲ್ಲಿ ಫಿಕ್ಸ್ ಆಗುತ್ತೆ. ಅದು ಕ್ರಮೇಣವಾಗಿ ಅದು ಬಾಂಧವ್ಯ ಬೆಳೆಯುತ್ತೆ. ಇವಾಗ ಎಲ್ಲವನ್ನು ನೋಡಿ ಬಾಯ್ ಫ್ರೆಂಡ್ ಆಗ್ತಾರೆ, ಗರ್ಲ್ ಫ್ರೆಂಡ್ ಆಗ್ತಾರೆ, ಎಲ್ಲವನ್ನ ಟ್ರಯಲ್ ಮಾಡಿ ಆಮೇಲೆ ಮದುವೆ ಆದರೆ ಅದು ಶೋಚಿತ್ವ, ಅದು ಶುದ್ಧತೆ ಇರುವುದಿಲ್ಲ. ಯಾವುದೇ ಪುರುಷನ ಪ್ರತಿ ಅಥವಾ ಸ್ತ್ರೀ ಪ್ರತಿ ನಿಷ್ಠೆ ಇರೋದಿಲ್ಲ. ಒಂದು. ಎರಡನೇದ್ದು, ಒಟ್ಟು ಕುಟುಂಬ. ಯಾವ ಆಧಾರದ ಮೇಲೆ ವಿವಾಹ ಆಗ್ತಾ ಇದೆ, ಮೊದಲು ಮನಸ್ಸಪ್ಪ ಮೊದಲು ಇರ್ತಾಯಿತ್ತು, ಆದರೆ ಅದನ್ನು ಸರಿಪಡಿಸಲಿಕ್ಕೆ ಒಂದು ಹೈಯರ್ ಗೋಲ್ ಇರ್ತಾಯಿತ್ತು. ಒಂದು ಶುಚಿತ್ವ ಇತ್ತು, ಪವಿತ್ರತೆ ಇರ್ತಿತ್ತು ವಿವಾಹದಲ್ಲಿ. ಆವಾಗ ಅದನ್ನು ಸರಿ ತೂಗಿಸ್ಕೊಂಡು ಹೋಗ್ತಾಯಿತ್ತು 50 ವರ್ಷ 100 ವರ್ಷ ಒಟ್ಟಿಗೆ. ಇವಾಗ ಏನಾಗಿದೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೆ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಆಗ್ತಾರೆ. ಅವರವರೇ ಕಚ್ಚಾಡ್ತಾರೆ, ಅವರವರ ಇದು ಆಗ್ತಾರೆ, ಫೈಟ್ ಮಾಡ್ತಾರೆ, ಬೇರೆ ಹೋಗ್ತಾರೆ. ಮತ್ತು ಅತಿಯಾದ ಸ್ತ್ರೀ ಪುರುಷರ ನಡುವಿನ ಈ ಏನು ಇಂಟ್ರ್ಯಾಕ್ಷನ್, ಎಕ್ಸೆಸಿವ್ ಸೋಷಿಯಲ್ ಇಂಟ್ರ್ಯಾಕ್ಷನ್. ಒಂದು ಸೊಸೈಟಿ, ಒಂದು ಸಮಾಜ ನಾಗರಿಕತೆ ಅಂತ ಹೇಳಬೇಕಂದ್ರೆ, ಒಂದು ಸಮಾಜದ ನಾಗರಿಕತೆ ಅಳತೆಗೋಲೇನೆಂದರೆ ಸಿವಿಲೈಸೇಷನ್. ನಾಗರಿಕತೆ ಅಳತೆಗೋಲೇನೆಂದರೆ ಸ್ತ್ರೀ ಪುರುಷರ ಮಧ್ಯದಲ್ಲಿರೋ ಅಂತರ. ಎಷ್ಟು ಅಂತರ ಇದೆ ಅಷ್ಟು ಸಮಾಜ ನಾಗರಿಕ, ಎಷ್ಟು ಅಂತರ ಕಡಿಮೆ ಇದೆ ಅಷ್ಟರ ಮಟ್ಟಿಗೆ ಅನಾಗರಿಕ. ಸ್ತ್ರೀ ಪುರುಷರ ಸೇರಿಕೆ ಯಾವಾಗಂದರೆ ವಿವಾಹದಲ್ಲಿ ಮಾತ್ರ, ವಿವಾಹದ ವಿಷಯದಲ್ಲಿ ಮಾತ್ರ ಸ್ತ್ರೀ ಪುರುಷ ಸೇರ್ತಾರೆ, ಅಥವಾ ಪರಿವಾರದಲ್ಲಿ ಮಾತ್ರ ಸೇರ್ತಾರೆ. ಪರಿವಾರದಲ್ಲೂ ಕೂಡ ಸೀಮಿತ ಇದೆ. ನಾನೊಂದು ಫ್ಯಾಮಿಲಿ ಹೋಗಿದ್ದೆ, ಒಂದು ರಾಜಸ್ಥಾನಿ ಫ್ಯಾಮಿಲಿ. ನಾವು ಅವರು ಆಹ್ವಾನ ಮಾಡಿದಾಗ ನಾನು ಊಟಕ್ಕೆ ಕೂತಾಗ ಅವ್ರ ಮನೆ ಅತ್ತೆ, ಅಮ್ಮ, ಅಜ್ಜಿ, ಅವರು ಅತ್ತೆ ಅಂದರೆ ಪ್ರಭುಗಳ ತಾಯಿ, ಅವರು ಹಾಲು ಕೂತ್ಕೊಂಡಿದ್ರು. ಅವರು ಸುಮಾರು 60-70 ವರ್ಷದ ಮಾತಾಜಿ, ಅವ್ರು ಕೂತ್ಕೊಂಡ್ರು. ಅವ್ರು ಎಳೆಯ ಬಂದು ಬಡಿಸಿದ. ಅವ್ರ ಮನೆ ಸ್ವಚ್ಛರು ಒಬ್ಬರು ಹಾಲಿಗೆ ಬರಲಿಲ್ಲ, ನಾವು ಊಟ ಮಾಡೋ ಜಾಗಕ್ಕೆ ಬರಲಿಲ್ಲ. ಕೊನೆಯವ್ರು ನೋಡಲಿಲ್ಲ ಅವ್ರನ್ನ. ವಿ ಡಿಂಟ್ ಸಿ ದ ವುಮನ್ ಇನ್ಸೈಡ್ ದ ಹೋಮ್. ದ್ಯಾಟ್ ಈಸ್ ಕಲ್ಚರ್. ವಿ ಡಿಂಟ್ ಸಿ ಹೂ ಆರ್. ಅವರು ಸ್ವತಂತ್ರ, ಇಬ್ಬರು ಗಂಡು ಮಕ್ಕಳಿಗೆ ಇಬ್ಬರು ಸ್ವತಂತ್ರ ಇರ್ತಾರೆ. ಮಕ್ಕಳು ಬಂದರು, ಸ್ವತಂತ್ರ ಅಡುಗೆ ಮಾಡ್ತಿದ್ರು ಹೊರತು ನಮಗೆ ಬಡಿಸ್ಲಿಕ್ಕೆ ಬರಲಿಲ್ಲ. ಇಟ್ ಇನ್ ಸರ್ವಿಸ್. ವಿ ಡಿಂಟ್ ಸಿ ದಮ್. ಹೆಣ್ಮಕ್ಕಳು ಅವ್ರ ಮಾವನ ಮುಂದೆ ಬರ್ತಾ ಇರಲಿಲ್ಲ, ಅಥವಾ ಅಣ್ಣನ ಮುಂದೆ ಬರ್ತಾ ಇರಲಿಲ್ಲ. ಹೌದಾ? ಸ್ತ್ರೀ ಪುರುಷರ ಮಧ್ಯದಲ್ಲಿ ಸಂಪರ್ಕ ಎಷ್ಟು ಕಡಿಮೆ ಇದೆ ಅಥವಾ ಎಷ್ಟು ದೂರ ಇದೆ, ಎಷ್ಟು ಹೆಚ್ಚಿಗಿದೆ, ಅಷ್ಟು ನಾಗರಿಕತೆ. ಹಾಗೆ ಇವಾಗ ಏನಾಗಿದೆ, ಮೊದಲಿಂದನೇ ಮಿಕ್ಸ್ ಆಗ್ತದೆ. ಇದಕ್ಕೆ ಕೋ ಎಜುಕೇಷನ್ ಸಿಸ್ಟಮ್ ಇದೆಯಲ್ಲ, ಅಲ್ಲೇ ಎಲ್ಲದ ಬೀಜ ಬಿತ್ತೋದಲ್ಲಿ ಇದು ಮಿಶ್ರಣ, ಇದು ಅಡಲ್ಟ್ರೇಷನ್ ಎಲ್ಲ ಆಗೋದೆ. ಈ ಕಾಲೇಜಲ್ಲಿ ಹೇಳ್ತಾರೆ, ಏನಂತಾರೆ, LKG ಹುಡುಗರು ನನ್ನ ಗರ್ಲ್ ಫ್ರೆಂಡ್, ನನ್ನ ಬಾಯ್ ಫ್ರೆಂಡ್ ಅಂತ ಹೇಳ್ಕೊಳ್ತಾರೆ. ಆಗ್ತಾ ಇದೆಯಲ್ಲ, ಅವಾಯ್ಡ್ ಮಾಡೋಕ್ಕಾಗಲ್ಲ. ಅವಾಯ್ಡ್ ಆಗುತ್ತೆ. ಆಗಲ್ಲ. ಯಾಕಾಗಲ್ಲ ಎಜುಕೇಶನ್ ಅವಾಯ್ಡ್ ಮಾಡಿದ್ರೆ ಇದೇನಂದ್ರೆ, ಇವಾಗ ಸೆಲ್ಫ್ ಇಂಪೋಸಿಂಗ್ ಇಸ್ ವೆರಿ ಡಿಫಿಕಲ್ಟ್ ದ್ಯಾನ್ ಇಂಪೋಸಿಂಗ್ ಬೈ ಅದರ್ಸ್. ನಾನು ಒಳ್ಳೆಯದನ್ನ ಇನ್ನೂ ಇಂಪ್ಲಿಮೆಂಟ್ ಮಾಡ್ಕೋಬೇಕಾದ್ರೆ ನಾನು ಮನಸ್ಸು ಮಾಡಬೇಕು, ಬೇರೆಯವರಿಂದ ನನ್ನ ಬಾಯಿ ತುರ್ಕಲು ಆಗೋದಿಲ್ಲ. ಸೊ ಇವಾಗಿನ ಪರಿಸ್ಥಿತಿಯಲ್ಲಿ ನೀವು ಹೇಳ್ತೀರಪ್ಪ, ಪ್ರಾಕ್ಟಿಕಲಿ ವೆರಿ ಇಂಪಾಸಿಬಲ್. ಆ ಒಂದು ಸಿಚುವೇಶನ್ಗೆ ಹೋಗ್ಬೇಕಾದ್ರೆ ನಾವೆಲ್ಲರೂ ಯಾವ ರೀತಿ ನಾವು ಚೇಂಜ್ ಆಗಬೇಕು ಅನ್ನೋದು ಬಿಗ್ ಕ್ವಶನ್. ಅದು ಚೇಂಜ್ ಆಗಕ್ಕೆ ಸಾಧ್ಯ. I agree. We have to live with the present situation. ಎಸ್, ಐ ಅಗ್ರಿ. ನಾನು ಹೇಳ್ತಾ ಇರೋದೇನು, ಅವರು ಪ್ರಶ್ನೆ ಕೇಳಿದ್ರಲ್ಲ, ಎಲ್ಲಿಂದ ಬರ್ತಾ ಇದೆ ಅಂತ ಹೇಳ್ತಾ ಇರೋದು. ಡು ಯು ಅಗ್ರಿ ವಿತ್ ದಿಸ್? ಅಪ್ಪಣೆ. ಎಲ್ಲಿಂದ ನಮ್ಮ ಸಮಾಜದ ಮೂಲ ಸ್ವರೂಪ. ಅದಕ್ಕೆ ಸೊಲ್ಯೂಷನ್ ಬೇಕು ತಾನೆ. ನಿಮ್ಮ ಉದ್ದೇಶ ಏನು? ಅದಾಗಬಾರ್ದು ಅಂದ್ರೆ ಸೊಲ್ಯೂಷನ್ ಬೇಕು. ಆ ಸೊಲ್ಯೂಷನ್ ಇಸ್ ಇಂಪ್ರಾಕ್ಟಿಕಲ್ ಥಿಂಗ್. ಸೊಲ್ಯೂಷನ್ ಇದೆ, ಅದಕ್ಕೆ
ಸೋಷಿಯಲ್ ಲೀಡರ್ಸ್ ಯಾರು ಗವರ್ನ್ ಮಾಡ್ತಾರೆ, ಯಾರು ಸಮಾಜ ನಡೆಸ್ತಾ ಇದ್ದಾರೆ, ಅವರು ಸಂಕಲ್ಪ ಮಾಡಬೇಕು. ಮತ್ತು ಜನರಿಗೆ ಅರಿವಿದ್ರೆ ಈ ಬಗ್ಗೆ ಅರಿವು ಈಗ ಕೂಡ ಇದೆ. ಗುರುಕುಲ ಇದೆ, ಕನ್ಯಾ ಗುರುಕುಲ ಇದೆ ನಮ್ಮ ಹತ್ರ. ನಮ್ಮ ಇಸ್ಕಾನಲ್ಲೇ ಇಟ್ ಇಸ್ ಬಿಯಾಂಡ್ ರೀಚ್. ಪ್ರಭುಗಳೇ, ಹಾಂ, ಕ್ಷಮಿಸಿ, ಈ ಪ್ರಭುಗಳ ಪ್ರಶ್ನೆಗೆ ನಮ್ಮದು ಸಲಹೆ ಅಷ್ಟೇ. ಬೀಜ ಬಿತ್ತಿದ ತಕ್ಷಣ ಮರ ಆಗಲ್ಲ, ಹಣ್ಣಾಗಲ್ಲ. ಯು ಮಸ್ಟ್ ವೆಯ್ಟ್ ಫಾರ್ ದಟ್. ವಿ ಹ್ಯಾವ್ ಟು ಸೋರ್ ದಿ ಸೀಡ್ ಫಸ್ಟ್. ಬೀಜ ಬಿತ್ತಿದ ಮೇಲೆ ಕಾದ್ರೆ ಬರುತ್ತೆ. ಹೌದು. ಸ್ಟಾರ್ಟೇ ಮಾಡದೇ ಇದ್ರೆ ಆಗುವುದಿಲ್ಲ. ಕಾಲಕ್ರಮೇಣ ಉತ್ತಮ ಆಗುತ್ತೆ ಸಮಾಜ. ಅದನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೆ ನಾವು ಪ್ರಭುಪಾದ ಈ ಸಂಸ್ಥೆಯನ್ನು ಯಾಕೆ ಆರಂಭ ಮಾಡಿದ್ರು ಅಂತ ಉದ್ದೇಶ, ಯಾಕೆ ಆರಂಭ ಮಾಡಿದರು? ಈ ಸಂಸ್ಕೃತಿಯನ್ನು ಪುನಃ ತರಲಿಕ್ಕೆ. ನಾನು ಮೊದಲು ಒಂದು ಕ್ಲಾಸ್ ಬಂದಿದ್ದೆ, ಎಲ್ಲರೂ ಎಲ್ಲ ಬೇರೆ ಅಂದರೆ ನಾವು ನಮ್ಮ ನಮ್ಮ ಅಟ್ಲೀಸ್ಟ್ ಅರಿವಿರಬೇಕು ನಮ್ಮ ಸಮಾಜ ಹೆಂಗಿತ್ತು ಅಂತ. ಪೂರ್ವದಲ್ಲಿ ಸಮಾಜ ಹೆಂಗಿತ್ತು ಮತ್ತು ಯಾವ ಆಧಾರದ ಮೇಲೆ ಫ್ಯಾಮಿಲಿ ಲೈಫ್ ಗಟ್ಟಿ ಇರುತ್ತೆ. ಒಂದು ಸೋಷಲ್ ಇದು ಎಕ್ಸ್ಟರ್ನಲ್ ಮಾತ್ರ, ಇದು ಬಾಯಿ ಅಷ್ಟೇ, ಇದು ನಿಜವಾದ ಕಾರಣ ಅಲ್ಲ. ಬಟ್ ಮೂಲ ಪ್ರಶ್ನೆ ಇದನ್ನು ಹೆಂಗೆ ನಾವು ಇದರಿಂದ ಆಚೆ ಬರೋದಂತ. ಸೋಷಿಯಲ್ ಥಿಂಗ್ಸ್ ವಿಲ್ ಚೇಂಜ್, ದ್ಯಾಟ್ ಈಸ್ ನಾಟ್ ಎ ಬಿಗ್ ಇಶ್ಯೂ, ದ್ಯಾಟ್ ವಿಲ್ ಚೇಂಜ್. ಎಲ್ಲರೂ ಕೊಯ್ಜಿನ ಹೋದರೆಲ್ಲ ಕಲುಷಿತ ಆಗೋದು ಅಂತ ಹೇಳಿದರು, ಅಥವಾ ಎಲ್ಲರೂ ಪವಿತ್ರತೆ ಇರೋದಂತ ಆಗೋದಿಲ್ಲ, ಅದು ಬೇರೆ ವಿಷಯ. ನಾನು ಹೇಳ್ತಾ ಇರೋ ವಿಷಯ ಏನಂದರೆ, ಇದು ವರ್ಣಾಶ್ರಮ ಪ್ರಕಾರ ನಾನು ಬ್ರಹ್ಮಚರ್ಯಾಗಿ, ಗೃಹಸ್ಥನಾಗಿ, ವಾನಪ್ರಸ್ಥನಾಗಿ, ಕೊನೆಗೆ ನಾನು ಮೋಕ್ಷ ಬಗ್ಗೆ ಚಿಂತನೆ ಮಾಡಿದರೆ ಕಷ್ಟ ಸಾಧ್ಯ. ಅದಕ್ಕೆ ಪ್ರಹ್ಲಾದ ಮಹಾರಾಜ್ ಹೇಳ್ತಾ ಇದ್ದಾರೆ, ಕೌಮಾರಂ ಆಚರೆ ಪ್ರಾಜ್ಞೋ. ಕೌಮಾರಾವಸ್ಥೆಯಿಂದಲೇ ಈ ಭಕ್ತಿ ಆಚರಣೆಯನ್ನು ಆರಂಭ ಮಾಡಿ. ಕೌಮಾರಾವಸ್ಥೆಯಿಂದ 5 ವರ್ಷದ ವಯಸ್ಸಲ್ಲೇ ನಾವು ಕೃಷ್ಣ ಪ್ರಜ್ಞೆ ಆಚರಣೆ ಆರಂಭ ಮಾಡಿದರೆ ನಾವು ಜೀವನೋದ್ದಕ್ಕೂ ನಾವು ಆಚರಣೆ ಮಾಡ್ಬೋದು. ಈಗಿನ ಚಿಕ್ಕ ಮಕ್ಕಳು ಆವಾಗಲಿಂದ ನಮಗೆ ಇದು ಆಚರಣೆ ಹಾಕಿಕೊಟ್ರೆ ಕಾಲಕ್ರಮೇಣ ಅವರಲ್ಲಿ ವೈರಾಗ್ಯ ಬರುತ್ತೆ, ಅವರ ಪ್ರಗತಿ ಸಾಧ್ಯತೆ ಜಾಸ್ತಿ. ಅದಕ್ಕೆ ಆರಂಭದಲ್ಲೇ ಈ ಬೀಜವನ್ನು, ಕೃಷ್ಣ ಪ್ರಜ್ಞೆ ಬೀಜವನ್ನು ಬಿತ್ತಿದ್ರೆ ಅವರಲ್ಲಿ ನಾವು ಪ್ರಗತಿಯನ್ನು ಕಾಣ್ಬೋದು. ಮತ್ತು ಯಾಕೆ ಇಷ್ಟೊಂದು ನನ್ನ ಬಲವಾದ ನಂಬಿಕೆ ಅಂದರೆ, ಎಷ್ಟರ ಮಟ್ಟಿಗೆ ಜೆಂಡರ್ಸ್ ಮಿಕ್ಸ್ ಆಗುತ್ತೆ ಅಷ್ಟರ ಮಟ್ಟಿಗೆ ಕಲ್ಮಶ ಬರಲಿಕ್ಕೆ ಸಾಧ್ಯತೆ ಜಾಸ್ತಿ. ಜೆಂಡರ್ ಮಿಕ್ಸಿಂಗ್ ಕಡಿಮೆ ಮಾಡಿದಷ್ಟು ಪವಿತ್ರತೆ ಸಮಾಜದಲ್ಲಿ ಇರುತ್ತೆ. ಇದು ನನ್ನ ನಿಲುವು. ಪ್ರಾಕ್ಟಿಕಲ್ ಸೊಲ್ಯೂಷನ್ ಅಲ್ಲ, ಸೊಲ್ಯೂಷನ್ ನಾವು ಕಂಡ್ಕೋಬೇಕು. ಸರ್, ಇವಾಗ ನಮಗೆ ನಿಮ್ಮ ಬರೋದಿದ್ದು ಕೇಳಕ್ಕೆ ಬರ್ತೀವಿ, ನಮ್ಮ ಜೀವನದಲ್ಲಿ ಏನು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೂ ಒಂದು ದಾರಿ ನೋಡಬೇಕು ಹೊರತು ನಾನು ಬಂದಿಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ಬಿಟ್ಟು ಮಜಾ ಅದಲ್ಲ. ನನ್ನ ಉದ್ದೇಶ ಏನು, ನನ್ನ ಸ್ವಂತದಲ್ಲಿ ಸೆಲ್ಫ್ ಏನು ತೊಂದರೆ ಇದೆ ಫಸ್ಟ್ ನಾನು ಇದು ಮಾಡ್ಕೊಳ್ಳೋದು, ಆಮೇಲೆ ನನ್ನ ಮೇಲೆ ಡಿಪೆಂಡ್ ಆದರೂ ಹೆಂಡತಿ ಮಕ್ಕಳು ಅವ್ರ ವಿಷಯ. ಸೊ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಇದೇ ಇದ್ರೆ ಐ ಡೋಂಟ್ ಬಿಲೀವ್ ಇನ್ ದಟ್ ಸೊಲ್ಯೂಷನ್. ಹೌ ಡು ಕಂಟ್ರೋಲ್ ಅಂಡ್ ಮೇಕ್ ದ ಪೀಪಲ್ ಟು ಟೇಕ್ ದ ಪ್ರಾಕ್ಟಿಕಲ್ ಸೊಲ್ಯೂಷನ್? ಪ್ರಭುಪಾದ ಪ್ರಾಕ್ಟಿಕಲ್ ಸೊಲ್ಯೂಷನ್. ದಟ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಒಪ್ಕೊಂಡೆ. But once I am not prepared for administrative purpose, I failed miserably. Even Prabhupada will fail miserably because I am not in a position to accept the Prabhupada's principles. So I'm sorry, it is a big argument. ಏನು ಮಾಡೋಕ್ಕಾಗ್ತಾ ಇದ್ರೆ ನಾವು they are still in the situation of yes no living. But ಏನಾಗುತ್ತೆ, they are not in a position to take the solution. Whatever is held by what you call ನಾನು ಬುಕ್ ಓದ್ಬಿಟ್ರೆ ಐ ವೋಂಟ್ ಬಿ ಏಬಲ್ ಟು ಸಾಲ್ವ್ ಮೈ ಪ್ರಾಬ್ಲಮ್, ಪರ್ಸನಲ್ ಪ್ರಾಬ್ಲಮ್. ಇಟ್ ಮೇ ಬಿ ಇಂಪ್ರಾಕ್ಟಿಕಲ್ ಥಿಂಗ್, ಇಟ್ ಮೇ ಬಿ ಸೋ ಹಾರ್ಡ್ ಟು ಡೈಜೆಸ್ಟ್, ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪುಟ್ ಇನ್ ಪ್ರಾಕ್ಟಿಸ್. ಓಕೆ. ಸೊ ಪ್ಲೀಸ್, ಮೈ ಇನ್ಸಿಸ್ಟೆನ್ಸ್ ಇಸ್ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಪಾಲಿಸಿ ಆರ್ ಪ್ರಿನ್ಸಿಪಲ್. ನಾನು ಸೆಲ್ಫ್ ಅಡ್ಮಿನಿಸ್ಟ್ರೇಟ್ ಮಾಡ್ಕೋಬೇಕಾದ್ರೆ ಫಸ್ಟ್ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ರೀಡಿಂಗ್ ಆಫ್ ದ ಬುಕ್, make it analytical, make it suitable to my administration, not to others. So that is my first approach. Okay. So if that is not going to happen, whether Prabhupada is there to teach us or you are there to teach us, we will fail miserably. ಇಲ್ಲಿ ಅವ್ರು ಹೇಳ್ತಾ ಇರೋದು ವಿಚಾರ ಏನಂದ್ರೆ, ವೈಯಕ್ತಿಕವಾಗಿ ಜೀವನ ಜಟಿಲವಾಗಿದೆ. ಪ್ರಭು ಹೇಳಿದ್ರು ಇಲ್ಲ, ಕರೆಕ್ಟ್ ಇಲ್ಲ ಪ್ರಭು ಇಲ್ಲ, ಅದು ಇರಲಿ. ನಾನು ಹೇಳ್ತಾ ಇರೋದು ಏನಂದ್ರೆ, ಇದು ಆಶ್ಚರ್ಯನಲ್ಲ. ಯಾಕಂದ್ರೆ ವರ್ತಮಾನದ ಜೀವನ, ವೈಯಕ್ತಿಕ ಜೀವನ ಎಷ್ಟೊಂದು ಜಟಿಲಮಯವಾಗಿದೆ ಅಂದರೆ ತುಂಬ ಫ್ರಸ್ಟ್ರೇಷನ್ ಆಗ್ತಾಯಿದೆ. ಅದಕ್ಕೆ ಈ ಕಾಂಪ್ಲಿಕೇಶನಿಂದ, ಈ ಜಟಿಲತೆಗಳಿಂದ ನಾವು ವಿಮೋಚನೆ ಅಥವಾ ನಾವು ಹಗುರವಾಗಬೇಕಂದ್ರೆ ಈ ಸರಳವಾದ ಮಾರ್ಗವನ್ನು ನಾವು ಆಚರಣೆ ಮಾಡಬೇಕು. ನಾವು ಚರ್ಚೆ ಮಾಡಬೇಕಂದ್ರೆ ಈ ಸಾಂಸ್ಕೃತಿಕ, ಆಧ್ಯಾತ್ಮಿಕ ವಿಷಯಗಳನ್ನ ಓಪನ್ ಡಿಸ್ಕಷನ್ ಮಾಡಬೇಕಾಗುತ್ತೆ.
ಓಪನ್ ಡಿಸ್ಕಷನ್ ಮಾಡಿದರೆ ಈ ಡಿಸ್ಕಷನ್ ಕ್ಲಾಶ್ ಆಗೋದು. ಅಂದರೆ ನಾವು ಒಂದು ವಾದ ಪ್ರತಿವಾದ ಆಗ್ತಾ ಇದ್ರೆ ಅಲ್ಲಿ ಚರ್ಚೆ ಆಗ್ತದೆ ಅಂತ ಅರ್ಥ. ವಾದ ಪ್ರತಿವಾದ ಚರ್ಚೆ ಆಗದೇ ಇದ್ದರೆ ವಾದ ಪ್ರತಿವಾದ ಬರೋದಿಲ್ಲ. ಕಲ್ಚರಲ್ ಡಿಫರೆನ್ಸ್ ಮತ್ತು ಫಿಲಾಸಫಿಕಲ್ ಡಿಫರೆನ್ಸ್ ಇದು ಹೊಸದೇನಲ್ಲ. ಪೂರ್ವ ಪಕ್ಷ ಪ್ರತಿಪಕ್ಷ ಅಂತ ಯಾವತ್ತೂ ಇದ್ದಿದ್ದು. ಆದರೆ ಮುಖ್ಯವಾದ ವಿಷಯ ಕಾಮನ್, ಎಲ್ರಿಗೂ ಒಂದು ಕಾಮನ್ ವಿಷಯ. ಅದು ಯಾವುದೇ ವ್ಯವಸ್ಥೆ ಬದಲಾಗುತ್ತೆ, ಅದನ್ನು ಸೋಷಲ್ ಟ್ರಾನ್ಸ್ಫಾರ್ಮೇಷನ್ ತರೋದು ಸುಲಭ, ಕಷ್ಟ ಸಾಧ್ಯ. ಇಡೀ ಸೊಸೈಟಿಗೆ ನಾವು ಅಪ್ಲೈ ಮಾಡೋದು ತುಂಬ ಕಷ್ಟ ಸಾಧ್ಯ. ಆದರೆ ನಮ್ಮ ವೈಯಕ್ತಿಕ ಲಿಮಿಟ್ಸಲ್ಲಿ, ನಮ್ಮ ಜೀವನದ ಲಿಮಿಟ್ಸಲ್ಲಿ ನಾವು ಈ ಆಚರಣೆಯನ್ನು ತಂದುಕೊಂಡ್ರೆ ನಮಗೆ ಆ ಶಾಂತಿ ಮತ್ತು ಆ ಪ್ರಗತಿ ನಮಗೆ ಕಂಡುಕೊಳ್ಳುತ್ತೆ. ಇಟ್ ಇಸ್ ಟ್ರೂ. ಬಟ್ ವಿ ಹ್ಯಾವ್ ಟು ಫೈಂಡ್ ನಮ್ಮ ಒಳಗೆ ನಾವು ಆ ಆತ್ಮಸುಖ ಯಾವಾಗ ಸಿಗುತ್ತೆ. ನನಗೆ ಹೇಳ್ಕೊತೇನೆ, ಐ ಡೋಂಟ್ ಹ್ಯಾವ್ ಕನ್ಫ್ಯೂಷನ್. ನನಗೆ ವೈಯಕ್ತಿಕವಾಗಿ ಹೇಳ್ಕೊತೇನೆ, ನನ್ನ ಜೀವನದಲ್ಲಿ ಯಾವುದೇ ಗೊಂದಲ ಇಲ್ಲ, ಯಾವುದೇ ಅಶಾಂತಿ ಇಲ್ಲ. ಐ ನೋ ವೆರಿ ಶ್ಯೂರ್ ಪರಿಪೂರ್ಣವಾಗಿ ಶಾಂತಿ ಇದೆ. ಯಾಕಂದರೆ ನನಗೆ ಮಾರ್ಗ ಕಂಡಿದೆ ಪ್ರಭುಪಾದರ ಬೋಧನೆಯಲ್ಲಿ. ನೋ ಕನ್ಫ್ಯೂಷನ್. ಮೇಲ್ನೋಟಕ್ಕೆ ಸ್ವಲ್ಪ ಸಂಘರ್ಷ ಇರ್ಬೋದು, ಬಟ್ ಜೀವನದ ಬಗ್ಗೆ, ಗುರಿ ಬಗ್ಗೆ, ನಾನು ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋದು 100% ಕ್ಲಿಯರ್, ಕ್ರಿಸ್ಟಲ್ ಕ್ಲಾರಿಟಿ ಇದೆ. ಸೊ ದೇರ್ ಇಸ್ ನೋ ಡಿಸ್ಟರ್ಬೆನ್ಸ್ ಇನ್ ದ್ಯಾಟ್. ಸೊ ಪ್ರಭುಪಾದ ಪುಸ್ತಕವನ್ನು ಅಧ್ಯಯನ ಮಾಡೋಣ, ಹರಿನಾಮ ಜಪ ಮಾಡೋಣ. ಈ ಭಕ್ತರ ಸಂಘದಲ್ಲಿ ನಾವು ಕಾಲಕ್ರಮೇಣ ಮುಂದೆ ಕೊನೆ ಮಾತು ಹೇಳಬೇಕಂದ್ರೆ, ನಾವು ಕೃಷ್ಣ ಪ್ರಗತಿ ಆಗೋದು, ಮುಂದುವರಿಯೋದು ಭಕ್ತರ ಸಂಘದಿಂದ ಮಾತ್ರ ಸಾಧ್ಯ. ಏಕಾಂತವಾಗಿ ಸಾಧ್ಯವಿಲ್ಲ. ನಾವು 4 ಜನ ಸೇರಿ ಪರಸ್ಪರ ನಾವು ಒಬ್ಬರಿಗೊಬ್ಬರು ಪ್ರೋತ್ಸಾಹವನ್ನು ನೀಡ್ತಾ ಹೋದರೆ ನಾವು ಪ್ರಗತಿ ಆಗ್ತೇವೆ. ನೋಡ್ತೇವೆ ಎಷ್ಟು ಜಟಿಲ ಇದೆ ಭೌತಿಕ ಪ್ರಕೃತಿಯಿಂದ ಆಚೆ ಬರೋದು. ಅದಕ್ಕೆ ನಾನು ಹೇಳೋದು ನಂದಲ್ಲ, ನಿಮ್ದಲ್ಲ. ನಾವು ಜೀವನ ಹೆಂಗೆ ಮಾಡಬೇಕಂದ್ರೆ, ಸಾಮಾಜಿಕ ವ್ಯವಸ್ಥೆ, ವೈಯಕ್ತಿಕ ಜೀವನ ವ್ಯವಸ್ಥೆ, ಎಲ್ಲ ವ್ಯವಸ್ಥೆ ವೈದಿಕ ಪದ್ಧತಿಯಲ್ಲಿ ಮಾಡಬೇಕು. ಸಿಂಪಲ್, ಒಂದೇ ಒಂದು ಉತ್ತರ. ಜೀವನ 2 ಥರ, ಒಂದು ವೈದಿಕ, ಇನ್ನೊಂದು ಲೌಕಿಕ. ವೈದಿಕ ಜೀವನ ಅಂದರೆ ನಮ್ಮ ಜೀವನ, ಸಮಾಜದ ಜೀವನ, ಸಮಾಜದ ಮಾರ್ಪಾಡು, ಡಿಸೈನ್ ಆಫ್ ದಿ ಸೊಸೈಟಿ, ಡಿಸೈನ್ ಆಫ್ ಎವ್ರಿಥಿಂಗ್ ಹೆಂಗೆ ಮಾಡಬೇಕಂದ್ರೆ ವೇದಗಳ ಪ್ರಕಾರ ಮಾಡಬೇಕು, ಅಥವಾ ನಮ್ಮ ಮಾನಸಿಕ ಊಹೆ ಪ್ರಕಾರ ಮಾಡ್ತಿರೋ ವೈದಿಕ ಜೀವನ, ಲೌಕಿಕ ಜೀವನ. ವೈದಿಕ ಜೀವನ ಮಾಡಿದರೆ ಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ, ಪ್ರಗತಿ ಇರುತ್ತೆ. ಲೌಕಿಕ ಜೀವನ ಮಾಡಿದರೆ ವರ್ತಮಾನದಂತೆ ಜಟಿಲತೆ ಇರುತ್ತೆ, ಕಾಂಪ್ಲಿಕೇಶನ್ ಇರುತ್ತೆ, ಡಿಸ್ಟರ್ಬೆನ್ಸ್ ಇರುತ್ತೆ. ಇದು ನನ್ನ ಒಟ್ಟು ವಿಚಾರ. ವೈದಿಕ ಜೀವನ ನಾವು ನಡೆಸಿದರೆ ಖಂಡಿತವಾಗಿ ನಮಗೆ ಆ ಮಾರ್ಗ ಕಂಡು ಸಿಗುತ್ತೆ. ಹರೇ ಕೃಷ್ಣ.